ಧ್ಯಾನ ಮಾಡೋ ಮನಕ್ಕೆ ಶಾಂತಿ ನೀಡೋ ಶಿವನನ್ನು ನಿನ್ನಲ್ಲೇ ನೀನೋಡೋ ಶಿವನನ್ನು ನಿನ್ನಲ್ಲೇ ನೀನೋಡೋ ನಿಶ್ಚಲವೆಂಬ ಕೊಳದಿ ಮಿಂದು ನಿರ್ಮಲವೆಂಬ ಮಡಿಯನ್ನುಟ್ಟು ನಿಶ್ಚಲವೆಂಬ ಕೊಳದಿ ಮಿಂದು ನಿರ್ಮಲವೆಂಬ ಮಡಿಯನ್ನುಟ್ಟು ನಿರಾಕಾರ ಶಿವನ ಓಂಕಾರ ಮತ್ತದಿ ನೋಡು ಚಿಕ್ಕಳೆ ಎಂಬ ಗೊಂಬೆಳಕಲ್ಲಿ ಚಿಕ್ಕಳೆ ಎಂಬ ಗೊಂಬೆಳಕಲ್ಲಿ ಚಿದಾನಂದ ನೊಡಗೂಡೋ ತನ್ಮಯದಿ ಓಲಾಡೋ ಶಿವನ ಧ್ಯಾನ ಮಾಡೋ ಮನಕ್ಕೆ ಶಾಂತಿ ನೀಡೋ ಶಿವನನ್ನು ನಿನ್ನಲ್ಲೇ ನೀನೋಡೋ ಶಿವನನ್ನು ನಿನ್ನಲ್ಲೇ ನೀನೋಡೋ ಭೂತಂಗಳೈದನು ಕಟ್ಟಿ ಇಂದ್ರಿಯಂಗಳೈದನು ಮೆಟ್ಟಿ ಭೂತಂಗಳೈದನು ಕಟ್ಟಿ ಇಂದ್ರಿಯಂಗಳೈದನು ಮೆಟ್ಟಿ ಗುರು ಮಂತ್ರವನ್ನು ಪಠಿಸಿ ಗಮ್ಯ ಸ್ಥಾನಕ್ಕೆ ಏರಿ ಪರಮ ಪಾವನ ಸುಂದರ ಸ್ಪರ್ಶ ಪರಮ ಪಾವನ ಸುಂದರ ಸ್ಪರ್ಶ ದರ್ಶನ ಭವಹರಣ ಶಿವನ ಧ್ಯಾನ ಮಾಡೋ ಮನಕ್ಕೆ ಶಾಂತಿ ನೀಡೋ ಶಿವನನ್ನು ನಿನ್ನಲ್ಲೇ ನೀನೋಡೋ ಶಿವನನ್ನು ನಿನ್ನಲ್ಲೇ ನೀನೋಡೋ ದೃಷ್ಟಿ ಇಟ್ಟು ಮನದಿ ನೋಡೋ ಗುರು ಕೊಟ್ಟ ಲಿಂಗದಿ ನೋಡೋ ದೃಷ್ಟಿ ಇಟ್ಟು ಮನದಿ ನೋಡೋ ಗುರು ಕೊಟ್ಟ ಲಿಂಗದಿ ನೋಡೋ ಲಿಂಗಾಂಗ ಸಮರಸವಾಗೆ ಅಂಗಾಂಗ ಲಿಂಗವು ನೋಡೋ ಭಕ್ತ ಮಹೇಶ ಪ್ರಸಾದಿ ಪ್ರಾಣಲಿಂಗಿ ಶರಣ ಹೆಚ್ಚನು ನೀನು ಶಿವನ ಧ್ಯಾನ ಮಾಡೋ ಮನಕ್ಕೆ ಶಾಂತಿ ನೀಡೋ ಶಿವನನ್ನು ನಿನ್ನಲ್ಲೇ ನೀನೋಡೋ ಶಿವನನ್ನು ನಿನ್ನಲ್ಲೇ ನೀನೋಡೋ ಶರಣ ಶರಣಾರ್ಥಿ. ತುಂಬಾ ಧನ್ಯವಾದಗಳು. ಸುಬ್ರಹ್ಮಣ್ಯ ಗುರುಮಾತೆಯಾದ ನಾಗರತ್ನಮ್ಮ ಅವರು ಒಂದು ಶಿವನ ಧ್ಯಾನ ಮಾಡು ಅನ್ನುವಂಥ ಒಂದು ತತ್ವಪದವನ್ನು ನುಡಿಸಿಕೊಟ್ಟು ಅವರಿಗೆ ಒಪ್ಪಿಕೊಳ್ಳುವಂತ ಮೊದಲನೇ. ಈಗ ಪರಮ ಪೂಜ್ಯ ಸುಬ್ರಹ್ಮಣ್ಯ ಶಾರದ ಸೋಮನಾಥ ಸ್ವಾಮೀಜಿಗಳು ಈ ವಿಚಾರ ಸಾಗರದಲ್ಲಿ ಬರ್ತಕ್ಕಂಥ ತತ್ವ ದೃಷ್ಟಿ ಅದೃಷ್ಟಿ ಮತ್ತು ಕರ್ಕದೃಷ್ಟಿ ಇವರು ಶುಭ ಸಂತತಿ ಮಹಾರಾಜರ ಮಕ್ಕಳು ಇವರಲ್ಲಿ ಬರ್ತಕ್ಕಂಥ ಒಂದು ಮುಖ್ಯದ ವಿಚಾರಗಳಲ್ಲಿ ನಮಗೆಲ್ಲ ಪ್ರಸ್ತುತಪಡಿಸ್ತಾರೆ. ಅದೆಲ್ಲ ಹೇಳಬೇಕು ಅಂತ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರೇ, ತಮ್ಮೆಲ್ಲರಿಗೂ ಅನಂತ ಅನಂತ ಪ್ರಣಾಮಗಳು. ಇವತ್ತು ಯಾರ್ಯಾರು ಮಾಡಿದಾರ್ರಿ ಮೆಲುಕು?
ಅವ್ರು ಮಾಡಿದ್ರಿ. ಡೇಟ್ ಯಾವ ಡೇಟಿಂದ ಮಾಡ್ಯಾರ? 23/11/23. ನೆಕ್ಸ್ಟ್ ಅಶೋಕ್ ಕಾಜ್ಗಾರ್ ಅವ್ರು ಮಾಡಿದ್ರಿ. 24/11/23. 24/11/23. 24/11 ಆಗ್ಯದಲ್ಲ ಮೊದಲು. ಅವರು ಸ್ವಲ್ಪ ಮಾಡಿದ್ರಿ, ಅದನ್ನ ಮತ್ತೆ ಕಂಪ್ಲೀಟ್ ಪೂರ್ಣಗೊಳಿಸಿದ್ರಿ. ಆಯ್ತಾಯ್ತು. ಕಾಡಪ್ಪ ಹುಚ್ಚನಟ್ಟಿ ಅವರು 25/11/23 ಮಾಡಿದ್ರಿ. 25/11/23. ಕೊಟ್ರಯ್ಯ ಅತ್ತಿಗೇರ್ ಮಠ ಅವರು 26/11/23 ಮಾಡಿದ್ರು. 26/11/23. ಓಕೆ. ಅದ್ಭುತವಾಗಿ ಎಲ್ಲಾದ ಅವ್ರ ಬಲ್ಲಿ ಮೈಗಳ್ಕೋದಾರಷ್ಟೇ, ಮಾಡಕ್ ತಯಾರಿಲ್ಲ ಅವ್ರು. ಒಳಗ ಬೆಟ್ಟದಷ್ಟು ನಮ್ಗಿಂತ ಹೆಚ್ಚದು. ಒಂದಿನ ಅವರೇ ಪೀಠಾಧಿಪತಿ ಆಗ್ತಾರೆ ಅಂತದ ಅವ್ರ ಬಲ್ಲಿ ಎಲ್ಲ ಕೆಪಾಸಿಟಿ ಅದ. ಅದು ಬಿಟ್ಟು ಬೇರೆ ಮಾತಾಡ್ತಾರ, ನಮಗೆ ತಲೆ ಮೇಲೆ ಕೈ ಆಡಿಸ್ತಾರ ಅವ್ರು. ಇರ್ಲಿ ಆಗಲ್ಲಪ್ಪ, ಅದಾಗಲ್ಲಪ್ಪ, ಇದಾಗಲ್ಲ. ಅದು ಬುದ್ಧಿ ಬಿಡ್ರಿ. ಅದು ಬೇಡ, ಮೊದಲು ಏನ್ ಮಾಡ್ಬೇಕು ಅದು ಮಾಡ್ರಿ ಅಂತ ಹೇಳಕತ್ತೀವಿ. ಪ್ರಾಮಾಣಿಕವಾಗಿ ಮಾಡಿದರೆ ಈ ಮೆಲುಕು ಮಾಡೋದ್ರಿಂದ ಏನಾಗ್ತದ? ಈ ಮೆಲುಕಿನಿಂದ ಏನಾಗ್ತದ? ವಿಚಾರ ಸಾಗರದ ಮೇಲೆ ಅಧಿಕಾರ ಹೆಚ್ಚಾಗ್ತದೆ. ವಿಚಾರ ಸಾಗರದ ಅಧಿಕಾರಿಗಳಾಗಬೇಕ ಬೇಡ? ಮೊದಲು ಸಾಧನೆ ಮಾಡ್ಬೇಕಾದ್ರೆ ಅಧಿಕಾರ ಹೆಚ್ಚಾಗ್ತದೆ. ವಿಚಾರ ಸಾಗರ ಗ್ರಂಥದ ಮೇಲೆ ಅಧಿಕಾರ ಹೆಚ್ಚಾಗ್ತದೆ. ವಿಚಾರ ಸಾಗರದ ಬಗ್ಗೆ ಏನಾರ ಹೇಳ್ಬೇಕು ಅಂದ್ರ ಇಲ್ಲೆದಾರ ಅಂತೇಳಿ ಅಡ್ರೆಸ್ ಹುಡುಕೊಂಡು ಬರ್ತಾರೆ ನಿಮ್ಮನ್ನ. ಅದ್ರ ಮೇಲೆ ಅಧಿಕಾರ ಹೆಚ್ಚಾಗ್ತದೆ. ಅಧಿಕಾರ ಹೆಚ್ಚು ಮಾಡ್ಕೋಬೇಕು. ಈ ಜನರದು ಪಬ್ಲಿಕ್ ಎಂದು ಸೇವೆ ಪ್ರಾಮಾಣಿಕವಾಗಿ ಸೇವೆ ಮಾಡಿ ಜನರ ಮನವನ್ನ ಗೆದ್ದು ಜನರ ಹೃದಯದ ಒಳಗಿನ ಗದ್ದಿಗೆ ಏರಿ ಎಲೆಕ್ಷನ್ನಿಗೆ ನಿಂತು ಆರಿಸಿ ಬಂದು ರಾಜಕಾರಣಿಗಳದ್ದು ಹೆಂಗಿರ್ತದ ಅಧಿಕಾರ? ಜನ ತಾವೇ ಓಟ್ ಹಾಕಿ ಹೃತ್ಪೂರ್ವಕವಾಗಿ ಹಾಕಿ ಯಾರಿಗೆ ತಂದಿರ್ತಾರಲ್ಲ ಅವ್ರು ಹೆಂಗಿರ್ತಾರ? ಮತ್ತೆ ಇವರು ರೊಕ್ಕ ಕೊಟ್ಟು ರೊಕ್ಕ ತಿಂದು ಹೊಲಸು ಕೆಲಸ ಮಾಡಿ ಆರಿಸಿ ಬಂದಿರ್ತಾರಲ್ಲ, ಇವ್ರದ್ದು ಅಧಿಕಾರ ನಿಜವಾದ ಅಧಿಕಾರನೋ? ಜನರೆಲ್ಲರೂ ಹೃತ್ಪೂರ್ವಕವಾಗಿ ಮತ ಹಾಕಿ ಇವರೇ ಇರಲಿ ಅಂತೇಳಿ ಆರಿಸಿ ತಂದಂತ ಅಧಿಕಾರಿಗಳು ಅವ್ರದ್ದು ನಿಜವಾದ ಅಧಿಕಾರನೋ ಇವ್ರದ್ದು ನಿಜವಾದ ಅಧಿಕಾರನೋ? ಎಂತವ್ರದ್ರಿ ಅಧಿಕಾರ ನಿಜವಾಗಿದ್ದು? ಈಗ ಶಾಲೆಗ ಕರೆಕ್ಟ್ ಆಗಿ ಕ್ಲಾಸ್ ಅಟೆಂಡ್ ಮಾಡಿ ಮಾಸ್ಟರ್ ಏನ್ ಹೇಳ್ತಾರ ಓದಿ ಬರೆದು ನೋಟ್ಸ್ ಮಾಡ್ಕೊಂಡು ಅವನ ಪರೀಕ್ಷೆ ಟೈಮ್ನಾಗ ಏನಂತ ಕಷ್ಟಪಟ್ಟು ಓದೋದೇ ಬೇಕಾಗಿಲ್ಲ. ಯಾಕೆ ಕಷ್ಟ ಆಗಲ್ಲ ಅವನಿಗೆ? ಅವ 12 ತಿಂಗಳು ಚೆನ್ನಾಗಿ ಓದ್ಯಾನ, ಚೆನ್ನಾಗಿ ಬರ್ದಾನ. ಅವನೆಲ್ಲ ಶ್ರವಣ ಮನನ ನಿಧಿಧ್ಯಾಸನ ಅವಾಗೆ ಮಾಡ್ಕೊಂಡದಕ್ಕೆ ಅವನಿಗೇನು ತ್ರಾಸ ಆಗಲ್ಲ. ಈ ಮೆಲುಕು ಕಾರ್ಯಕ್ರಮ ಏನದ, ಇದು ಪರೀಕ್ಷೆ. ಇದು ನೀವು ಎಷ್ಟು ಮಟ್ಟಿಗೆ ಪ್ರತಿನಿತ್ಯ ಹೇಳಿದ್ದು ಶ್ರವಣ ಮನನ ನಿಧಿಧ್ಯಾಸನ ಮಾಡಿರಿ, ಅದು ಕರೆಕ್ಟ್ ಆಗಿ ಯಾರು ಮಾಡಿರ್ತಾರ ಅವ್ರಿಗೆ ತ್ರಾಸ ಆಗಂಗಿಲ್ಲ. ಮಾಡ್ಲಾರ್ದವ್ರಿಗೆ ಬರ್ತದ ನಾವು ಪರೀಕ್ಷೆ ಟೈಮ್ನಾಗ ತ್ರಾಸ ಆಗದು. ಕಾಪಿ ಮಾಡಿ ಚೀಟಿಂಗ್ ಮಾಡಿ ಮೋಸ ಮಾಡಿ ಪಾಸ್ ಆದ್ರ ಆ ಫಲಿತಾಂಶ ನಿಜವಾದ ಫಲಿತಾಂಶನೋ? ಓದಿ ಬರೆದ ಹುಡುಗನ ಫಲಿತಾಂಶ ನಿಜವಾದ ಫಲಿತಾಂಶವೇ? ಯಾರದ ರಿಯಲ್ ಫಲಿತಾಂಶ? ಓದಿ ಬರೆದವಂದೇ ನಿಜವಾದ ಫಲಿತಾಂಶ. ಹೀಗಾಗಿ
ಇದ್ರೊಳಗ ಏನೇನು ಮಾಡಕ್ ಆಗಲ್ಲ. ಚೀಟಿಂಗ್ ಮಾಡಿದ್ರೆ ನಿಮಗೆ ನೀವೇ ಚೀಟಿಂಗ್ ಮಾಡ್ಕೊಂಡಂಗ, ಬ್ರಹ್ಮಜ್ಞಾನದ ವಿಷಯದಲ್ಲಿ ಮೋಸ ಮಾಡಿಕೊಂಡಂಗ, ಬೇರೆ ಯಾರಿಗೆ ಮೋಸ ಅಲ್ಲ, ನಿಮಗೆ ನೀವೇ ಮೋಸ ಮಾಡ್ಕೊಂಡಂಗ. ಇದನ್ನ ಅಲಕ್ಷ್ಯ ಮಾಡಿದ್ರ ನಿಮಗೆ ನೀವೇ ಅಲಕ್ಷ್ಯ ಮಾಡ್ಕೊಂಡಂಗ, ನಿಮ್ಮ ಜನ್ಮಕ್ಕೆ ನೀವೇ ಅಲಕ್ಷ್ಯ ಮಾಡ್ಕೊಂಡಂಗ. ಏನ್ ಸೌಂಡ್ ಅದು? ಮ್ಯೂಟ್ ಮಾಡ್ಕೊಂಡಿಲ್ಲ ನೋಡ್ರಿ ಯಾರು. ಮ್ಯೂಟ್ ಮಾಡ್ಕೊಳ್ಳಿ. ಇತರರಿಂದ ಬರೆಯಿಸುವುದು. ಯಾರೇ ನನಗ ಇಂಥ ಪಾಠ ಕೊಟ್ಟಾರ ವಿಚಾರ ಸಾಗರದ್ದು, ನೀವ್ ಯಾರೇ ಕೇಳಿ ಬರೆದು ಕೊಡ್ರಿ, ನಾ ಸುಮ್ಮ ಓದಿ ಬಿಡ್ತೀನಿ. ಇಂಥ ಮೈಗಳ ಬುದ್ಧಿನ ಖರ್ಚು ಮಾಡ್ಲಕತ್ತೀರಿ ಅಂತ ಗೊತ್ತಾಗ್ಯದ ನನಗ್. ಮಂದಿ ಕೈಲೇ ಬರ್ಸೋದು, ಮಂದಿ ಕೈಲೇ ಹೇಳಿಸಿ ನಾ ಸುಮ್ಮ ಅವಾಗ ಕಾಟಾಚಾರಕ್ಕ ಓದ್ತೀನಿ. ಇದು ಚಲೋ ಬುದ್ಧಿನ ದುರ್ಬುದ್ಧಿನ ಇದು? ಯಾರೋ ನಿಮ್ ಮಾತು ಕೇಳೋರದಾರ, ಯಾರೋ ನಿಮ್ಮ ಸಹಾಯಕರದಾರ ಅಂದ್ರೆ ಸಹಾಯಕರ ಕಡೆಯಿಂದ ನೀವು ಇಂಥ ಕೆಲಸ ತಗೋತೀರಿ ಅಂತಂದ್ರ ಏನದು? ಇಂಥ ಒಂದು ಕೆಟ್ಟ ಬುದ್ಧಿ ಖರ್ಚು ಮಾಡ್ತೀರ ಅಂತಂದ್ರ ನಿಮ್ಮ ಬುದ್ಧಿಗೆ ಏನ್ ತಗೊಂಡ್ ಹುಡ್ಕೋತೀರಿ ನೋಡ್ರಿ. ಎಲ್ಲ ಎಂತ ಕೆಲಸಗಳು ನಿಮ್ ತಲೆಯಾಗ ಬರ್ತಾವ? ಯಾಕೆ ಬರ್ತಾವ ಇವು? ಬೈಪಾಸ್ ಇಲ್ಲ. ದೇರ್ ಇಸ್ ನೋ ಶಾರ್ಟ್ ಕಟ್ ಟು ಸಕ್ಸಸ್. ಶಾರ್ಟ್ ಕಟ್ ರೂಟ್ ಆಗಿ ಹೋಗ್ಲಕ್ಕ ಆಗಂಗೆ ಇಲ್ಲ. ಇದು ಪ್ರೋಸೆಸ್ ಥ್ರೂ ಹೋಗ್ಲೇಬೇಕು. ನೀವು ಹೆಂಗೋ ಮಾಡಿ ಸಕ್ಸಸ್ ಆಗ್ಬೇಕಂತೀರಿ, ಆಗಂಗಿಲ್ಲದು. ಮೋಸ ಮಾಡಿದ್ರಿ ಅಂದ್ರೆ ಮೋಸ ಮಾಡ್ಕೊಂಡಂಗ. ಎಂದೂ ಅಂತ ಬುದ್ಧಿ ಖರ್ಚು ಮಾಡಬೇಡ್ರಿ. ಸಹಾಯಕರ ಕಡೆಯಿಂದ ಮಾಡಿಸುವ ಕೆಲಸ ಆಗಲಿಲ್ಲ. ಕೆಲವೊಂದು ಕೆಲಸ ತಾವೇ ಮಾಡ್ಬೇಕಾಗ್ತವೆ. ಹಾಳು ಮಾಡಿದ್ದ ಹಾಳಂತ, ಹಾಳು ಮಾಡಿದ್ದ ಹಾಳು, ಆಳದಿಂದ ಗಟ್ಟೆ, ಆಳ ಗಟ್ಟೆ ಆತನ ಕೆಲಸ ಮಾಡಿ ತಾನು ಹಾಳಾಗಿ ಹೋಗ್ಬಿಡ್ತಾನ. ಹಾಳು ಮಾಡಿದ್ದ ಹಾಳಂತಂದ್ರ ತಾನು ಮಾಡಬೇಕಾದಂತ ಕರ್ತವ್ಯ ತಾವು ಮಾಡ್ಲಿಲ್ಲ ಅಂದ್ರೆ ತಾನೇ ಹಾಳಾತಾನಂತ. ಅದಕ್ಕೆ ಹಾಳು ಮಾಡಿದ್ದು ಹಾಳು, ಹಾಳುಗಟ್ಟೆ ಆತಾನ, ಆದ್ರೆ ತಾನು ಹಾಳಾತಾನ. ದುರ್ಬುದ್ಧಿ ಬಿಡ್ರಿ, ಈ ಬುದ್ಧಿ ತ್ಯಾಗ ಮಾಡ್ರಿ. ಇದು ಒಳ್ಳೇದಲ್ಲ. ಇಲ್ಲ ನೀನೇ ಮಾಡು ನೀನೇ ಮಾಡು ಅಂದ ಕೂಡ್ಲೇನೆ ಕಾಟಾಚಾರಕ್ಕೆ ಒಂದು ಪಾಠ ಮಾಡೋದು, ಎಲ್ಲಿ ಕಿರಿಕಿರಿ ಒಂದ್ ಮಾಡಿಬಿಡವಂತ. ಒಂದು 15 ಹಣ್ಣಿನ ಹೆಸರು ಹೇಳಪ್ಪ, ಒಂದು 15 ಹಣ್ಣಿನ ಹೆಸರು ಹೇಳು ಅಂದ ಕೂಡ್ಲೇನೆ ಕಾಟಾಚಾರದ ಸ್ಟೂಡೆಂಟ್ ಇದ್ದ ಒಬ್ಬ, ಅವ ಏನಂದ, ಒಂದು ಸೇಬ್ರಿ ಅಂದ, ಮತ್ತೆ ಒಂದು ಮೋಸಂಬೇರಿ ಅಂದ, ಒಂದು ಚಿಕ್ಕು ಅಂದ, ಮತ್ತೆ 3 ಹೇಳ್ದೆಲ್ಲೋ ನಾ 15 ಕೇಳೀನಿ ಅಂತ ಮಾಸ್ತರ್ ಅಂತಾನ. ಇನ್ನ ಎಷ್ಟು ಕಡಿಮೆ ಬಿದ್ದವ್ರಿ ಅಂತ. 12 ಕಡಿಮೆ ಬಿದ್ದವ. 12 ಅಂದ್ರೆ 1 ಡಜನ್ ಬಾಳೆಹಣ್ಣು ಬರ್ಕೊಂಡ್ಬಿಡ್ರಿ ಅಂತ. 1 ಡಜನ್ ಬಾಳೆಹಣ್ಣು, ಸೇಬ, ಮೂಸಂಬಿ, ಚಿಕ್ಕು 15 ಆದ್ರೂ ಅಲ್ರಿ ಅನ್ನ. ಇಂಥ ಕಾಟಾಚಾರದ ಪಾಠ ಮಾಡಿದ್ರು ಆಗಂಗಿಲ್ಲ. ನೀವು ಎಷ್ಟೇ ದೊಡ್ಡವರಾದರೂ ಇದ್ರಾಗ ದೊಡ್ಡವ್ರು ಆಗ್ಲಕ್ಕಾಗಂಗಿಲ್ಲ. ಇದು ಹೊರಗಿಂದ ಯೂನಿವರ್ಸಿಟಿ ಅಲ್ಲಿದು. ಹೊರಗಿನ ಯೂನಿವರ್ಸಿಟಿಯಾಗಿ ನೀವು ರೊಕ್ಕ ಕೊಟ್ಟು PhD ತರಬಹುದು. ಇದು ಹೊರಗಿಂದ ಯೂನಿವರ್ಸಿಟಿ ಅದ, ಇಂಟರ್ನಲ್ ಯೂನಿವರ್ಸಿಟಿ. ಇದ್ರದ್ದು ವೈಸ್ ಚಾನ್ಸಲರ್ ಒಳಗೆ ಅದನ್ನ VC, ಹೊರಗಿನ VC ಅಲ್ಲ. ಈ VC ಏನ್ ಮಾಡ್ತಾನ, ಆ VC ಒಂದು ಸಾರಿ ಕೊಟ್ಟು ಡಿಗ್ರಿ ತಗೊಂಡು ನೀವು ಉದ್ದಾರರೇ ಹಾಳಾಗ್ಯಾರ ಓಡತ್ ಕೊಟ್ಟು ಬಿಡ್ತಾನ. ಅಲ್ಲಿ ಇಲ್ಲಿರೋ ಈ VC ಹೆಂಗದ ನೀವು ಅಂದ್ರ ನಿಮಗ್ ಕೊಟ್ಟ ಸರ್ಟಿಫಿಕೇಟ್ ಯಾವಾಗಾದ್ರೂ ಹೊಳ್ಳಿ ಕಸ್ಕೊತಾನ. ಲಾಯಕ್ ಇದ್ರೆ ಅಷ್ಟೇ ಇಡ್ತಾನ, ಇಲ್ಲ ಅಂತಂದ್ರೆ ಯಾವ ಕ್ಷಣದಾಗಾದ್ರೂ ನಿಮ್ ಸರ್ಟಿಫಿಕೇಟ್ ಹೊಳ್ಳಿ ಕಸ್ಕೊತಾನ. ನಾಲಾಯಕ್ ಇದೀರಿ ನರ್ರ ಕಡೆ ಅಂತ ವೈಸ್ ಚಾನ್ಸಲರ್. ಹೊರಗಿನ ಯೂನಿವರ್ಸಿಟಿಯಾಗ 100ಕ್ಕೆ 100 ಮಾರ್ಕ್ಸ್ ಪಡ್ಕೋಬಹುದು. ಇವನು ಬಲ್ಲಿ 100ಕ್ಕೆ 3 ತಗೊಳ್ಳೋದು ಕಷ್ಟ ಅದ. 100ಕ್ಕೆ 3 ತಗೊಳ್ಳೋದು ಕಷ್ಟ ಅದ. ತಗೊಂಡು ಮಾರ್ಕ್ಸ್ ಸಹಿತ ನಮಗ್ ಶಾಶ್ವತವಾಗಿ ನಮ್ ಜೊತೆಗೆ ಇರ್ತಾವ ಅನ್ನೋದನ್ನು ಗೊತ್ತಿಲ್ಲ. ಯಾವ ಟೈಮ್ನಾಗ ಮಾರ್ಕ್ಸ್ ಕಿತ್ಕೋತಾನ ಗೊತ್ತಿಲ್ಲ, ಸರ್ಟಿಫಿಕೇಟ್ ಕಿತ್ಕೋತಾನ ಗೊತ್ತಿಲ್ಲ. ಮೋಸ ಮಾಡಬೇಡ್ರಿ. ನಮ್ಮ ಪಾಠಕ್ಕೆ ಮೋಸ ಮಾಡಿರಿ ಅಂತಂದ್ರೆ ನೀವೇ ಮೋಸ ಮಾಡ್ಕೊಂಡಂಗ. ಇಲ್ಲಿ ಏನದ ಕಾಳಜಿ, ನೀವು ಡೆವಲಪ್ ಆಗ್ಬೇಕು, ನೀವು ಡೆವಲಪ್ ಆಗ್ಬೇಕು, ನೀವು ಡೆವಲಪ್ ಆಗ್ಬೇಕು.
ಪರವಾಗಿ ಹೆಚ್ಚು ಹೆಚ್ಚು ಮಾಡಿ ಇನ್ನ ಡೇಟ್ಗಳು ಕೊಡ್ರಿ ಅಂತ ನಾಗರತ್ನಮ್ಮರಲ್ಲಿ ಭಿಕ್ಷೆ ಬೇಡಿ ಅವರು ಬೆನ್ನತ್ತಿ ಕೇಳಲಾರ್ದಂತ ದಿನ ಬರ್ಬೇಕು ನೋಡ್ರಿ. ನನಗ ಇಲ್ಲಿ ಅನೌನ್ಸ್ ಮಾಡೋದು ಬೇಕಾಗಿಲ್ಲ. ನಾಗರತ್ನಮ್ಮ ಇವ್ರಿಗೆ ಈ ಡೇಟ್ ಕೊಟ್ಟಿನ್ರಿ ಅಂತ ಹೇಳೋ ಡೇಟ್ ಬೇಕಾಗಿಲ್ಲ. ಇಂಥ ಡೇಟ್ ನಮಗ್ ಕೊಟ್ಟಿರೇನಂತ ಚರ್ಚೆ ಮಾಡೋದು ಬೇಕಾಗಿಲ್ಲ. ಇವತ್ತಿದು ಪಾಠ ಮುಗಿದ ಮೇಲೆ ಅಮ್ಮ ನನಗೆ ಮುಂದಿನ ಪಾಠ ಕೊಡುವಂತ ನೀವು ಫೋನ್ ಮಾಡಿ ಕೇಳಿ ಡೇಟ್ ಇಟ್ಕೋಬೇಕು. ಅದು ಓಪನ್ ಆಗಿ ಅಲಾಟ್ಮೆಂಟ್ ಆಗೋದಲ್ಲ. ಹೌಸಿಂಗ್ ಬೋರ್ಡ್ ಪ್ಲಾಟಿನ ನಂಬರ್ ನಾವು ನಂದು ಈ ಪಾಠ ಮುಗಿತಲ್ರಿ ಮುಂದಿನ ಡೇಟ್ ಕೊಡ್ರಿ ಅಂತ ಹೇಳಿ ನಿಮ್ಮದ್ ನೀವು ಫೋನ್ ಮಾಡಿ ಕೇಳಿ ಇಟ್ಕೊಂಡು ಪ್ರಾಮಾಣಿಕವಾಗಿ ಕುಂತು ಕೆಲಸ ಮಾಡಿ. ಶ್ರೇಯಸ್ಕರ ಕೆಲಸ ಇದೆ. ಜನ್ಮ ಜನ್ಮಾಂತರಕ್ಕೆ ನಿಮ್ ಜೊತೆಗೆ ಬರುವಂತ ನಿಮ್ಮ ಆತ್ಮೋದ್ಧಾರದ ಕೆಲಸ ಅದ ಇದು. ಇದಕ್ಕೆ ಪ್ರಾಮಾಣಿಕತೆ ಬಹಳ ಮುಖ್ಯ ಅದ. ಹೆಂಗೆ ಪ್ರಾಮಾಣಿಕತೆ ಹೆಚ್ಚಾಗ್ತದ ಅದರದ್ದು ನೋಟ್ಸ್ ಹೆಂಗ್ ನೀವು ತಯಾರು ಮಾಡ್ತೀರಿ ಅದನ್ನ ಕಳ್ಕೋಬೇಡ್ರಿ. ಚಂದ ಒಂದ್ ಕಡೆ ಒಂದ್ ಪ್ಲಾಸ್ಟಿಕ್ ಕವರ್ನಾಗ ಹಾಕಿ ಇಟ್ಕೊಳ್ರಿ. ನಿಮ್ಮನ್ನ ಪರಿಚಯ ಮಾಡ್ಕೊಳ್ರಿ. ಅಂತಲ್ಲಿ 4 ಕಡೆ ಸತ್ಸಂಗ ನಡೆದಲ್ಲಿ ಹೋಗ್ರಿ. ಒಂದ್ ಸ್ವಲ್ಪ 4 ಹೆಜ್ಜೆ ಇಡ್ರಿ. ಹೋಗಿ ನಮಗ ಮಾತಾಡ್ಲಿಕ್ಕೆ ಅವಕಾಶ ಕೊಡ್ರಿ. ನಾವು ಒಂದ್ ಸ್ವಲ್ಪ ಆತ್ಮಜ್ಞಾನದ ವಿಚಾರ ಮಾಡ್ತೀವಿ ಅಂತೇಳಿ ಹೋಗಿ ಪರಿಚಯ ಮಾಡ್ಕೊಂಡು ನೀವು ಬರೆದ ನೋಟ್ಸು ಇಲ್ಲಿ ಹ್ಯಾಂಗ್ ಓದಿರಿ ಅದು ನಿಮ್ಮ ಅನುಭವಕ್ಕೆ ಬಂದದ್ದನ್ನ ಅಲ್ಲಿ ಓದ್ರಿ, ರೂಢಿ ಮಾಡ್ಕೊಳ್ರಿ. ನಿಮ್ಮ ಬೆಳಕು ನಿಮ್ಮ ಒಂದು ಪರಿಮಳ ಸಮಾಜದಾಗ ಪಸರಿಸ್ರಿ. ನಿಮ್ಮ ಜ್ಞಾನದ ಮಟ್ಟ ಪಸರಿಸ್ರಿ. ಅವರು ಏನೋ ಒಂದು ಹಿಡ್ಕೊಂಡು ಏನೋ ಒಂದು ಅದೇ ಮಾಡಿದ್ದೆ ಮಾಡ್ಕೊತ ಕುಂದಿರ್ತಿರ್ತಾರ. ನಿಮ್ಮ ವಿಚಾರ ಕೇಳಿದ್ರಂದ್ರೆ ಅವ್ರಿಗೆ ಬೆಳಕು ಉಂಟಾಗ್ಬಿಡ್ತದ. ಎಂತ ವಿಷಯ ಹೇಳಕತ್ತಾರಪ್ಪ ಇವ್ರ ಬಳಿ ಭಾರಿ ಪವರ್ಫುಲ್ ವಿಷಯಗಳದವ, ನಮ್ಗೆ ಜ್ಞಾನಕ್ಕ ಬಹಳ ಟಚ್ ಕೊಡ್ತು, ಬಹಳ ಅನುಕೂಲ ಅದ. ಇವ್ರಿಗೆ ಇನ್ನೊಂದ್ ಸಾರಿ ಕರೆಯಮ್ ಅಂತ ಮಂದಿ ಬೆನ್ನತ್ತಾರ. ನಿಮಗ್ ಪಬ್ಲಿಕ್ ಡಿಮ್ಯಾಂಡ್ ಜಾಸ್ತಿ ಆದಂಗ ಏನಾಗ್ತದ ನಿಮ್ಗೆ ಒಳಗೆ ಇಂಟ್ರೆಸ್ಟ್ ಬರ್ತದೆ. ಇನ್ನೊಂದಿಷ್ಟು ಇವ್ರಿಗೆ ಚೆನ್ನಾಗಿ ಓದಿ ಬರೆದು ಹೇಳಬೇಕು ಅಂತ ಡಿಮ್ಯಾಂಡ್ ಬಂದಂಗ ಸಪ್ಲೈ ತಾನೇ ಬರ್ತದ. ನಿಮ್ಗೆ ಯಾರಿಗೂ ಹೇಳಕ್ಕೂ ತಯಾರಿಲ್ಲ, ಎಲ್ಲಿ ಹೋಲಕ್ಕೂ ತಯಾರಿಲ್ಲ. ಇದಕ್ಕೆ ಸಂಬಂಧಪಟ್ಟಂತ ಏನು ನಿಮ್ ಮುಂದೆ ಕೂತ್ಕೊಂಡು 4 ಮಂದಿ ಚಂದ ಮನಸ್ಸು ಕೊಟ್ಟು ಕೇಳಕತ್ತಾರ ಅಂತಂದ್ರ ಅವ್ರಿಗೆ ನಾನು ಚೆನ್ನಾಗಿ ಓದಿ ಬರೆದು ಹೇಳ್ಬೇಕಂತ ಅನಿಸ್ತದ ಇಲ್ಲ. ಅಂತ ಒಂದು ವಾತಾವರಣ ನಿರ್ಮಾಣ ಮಾಡ್ಕೋಬೇಕು. ನೀವು ಮಾಡ್ಕೋಬೇಕ ನಿರ್ಮಾಣ ನಾ ಮಾಡ್ಲಕ್ಕಾಗ್ತದ? ಇಲ್ಲಿ ನಮ್ಮಲ್ಲಿ ರಾಜಕೀಯ ಅಧಿಕಾರ ಅದ, ದುಡ್ಡಿನ ಅಧಿಕಾರ ಅದ. ನಮ್ಮಲ್ಲಿ ಏನದ? ನಮ್ಮಲ್ಲಿ ಏನೇನೂ ಇಲ್ಲ. ಏನು ಇಲ್ಲ ಅಂದ್ರೂ ಸಹಿತ ಈ ಒಂದು ಜ್ಞಾನದ ಪ್ರವಾಹ ಇಲ್ಲಿ ಯಾಕೆ ಹರಿಲಕತ್ತದ? ನಿಶ್ಚಲ ದಾಸನ ಒಂದು ಉಪಕರಣ ಆಗ್ಬೇಕು ನಾವು. ನಿಶ್ಚಲ ದಾಸನ ಉಪಕರಣ ಆದಾಗ ನಿಶ್ಚಲ ದಾಸ ಏನ್ ಮಾಡ್ತಾನ? ತನ್ನ ಜ್ಞಾನವನ್ನ ನಮ್ಮ ಮತಿ ಮುಖಗಳಿಂದ ವ್ಯಕ್ತಪಡಿಸ್ಲಕ್ಕ ಒಂದು ಅವಕಾಶ ಕೊಡ್ತಾನ. ಕಟಿಂಗ್ ಪ್ಲೇಯರ್, ಸ್ಕ್ರೂ ಡ್ರೈವರ್ ಅವೆಲ್ಲ ಕೈಯಾಗ ಹೆಂಗೆ ಇರ್ತಾವಲ್ಲ ಸುತ್ತಿಗೆ, ಅವು ತಗೊಂಡು ಏನ್ ಬೇಕಾದ್ರು ಮಾಡ್ತಿರಿಲ್ಲ. ಮೆಕ್ಯಾನಿಕನ್ ಕೈಯಾಗ ಅವೆಲ್ಲ ಉಪಕರಣಗಳು ತಗೊಂಡು ಕೆಲಸ ಮಾಡ್ತಾನಿಲ್ಲ. ಹಾಗ ನಾವು ಉಪಕರಣಗಳಾಗಬೇಕು. ನಿಶ್ಚಲ ದಾಸಗ ಅವ ಮೆಕ್ಯಾನಿಕ್ ಇದ್ದಂಗ ನಮ್ಮಲ್ಲಿಂದ ಕೆಲಸ ಮಾಡಿಸ್ತಾನ. ಮುಖ್ಯವಾದ ಪಾತ್ರ ಸಿಗ್ತದೆ ನಮಗ ಅವಾಗ. ಮೆಕ್ಯಾನಿಕನ್ ಕೈ ಒಂದು ಸ್ಕ್ರೂ ಡ್ರೈವರು ಕಟಿಂಗ್ ಪ್ಲೇಯರ್ ಕಳೀತಂದ್ರೆ ಅವ ಹೆಂಗ್ ಜೀವವಾದಂಗ್ ಮಾಡ್ತಾನಿಲ್ಲ. ಎದರ್ಲೆ ಮಾಡ್ಲಿ ಕೆಲಸ ಅಂತಾನ. ಏನದ ನನಗೆ ಇದು ಬೇಕು, ಇದು ಇರಬೇಕು ನನ್ನ ಜೊತೆಗೆ ಅಂತಾನ. ಹಂಗ ನಾವೇನಾಗಬೇಕು? ಮೆಕ್ಯಾನಿಕನ್ ಕೈಯಂದು ಉಪಕರಣಗಳು ಇನ್ಸ್ಟ್ರೂಮೆಂಟ್ಸ್ ಆದಂಗ ಆಗ್ಬೇಕು. ಆವಾಗ್ಲೇ ನಮ್ಗ ಒಂದು ಸಾರ್ಥಕತೆ ಬರ್ತದ. ಪರಮಾತ್ಮನ ಒಂದು ಉಪಕರಣ ಆಗ್ಬೇಕು. ಆದಾಗೆ ಪರಮಾತ್ಮ ಸ್ವರೂಪ ಆಗ್ತೀರಿ. ಒಂದು ಮಹತ್ವದ ಸ್ಥಾನಮಾನ ಸಿಗ್ತದ. ಏನೂ ಮಾಡ್ಲಾರ್ದೆ ಕೊಡ್ಕೊತೀನಿ ಅಂದ್ರೆ ಇದ್ರ ಎಂದೆಂದೂ ಸಾಧ್ಯ ಇಲ್ಲ. ಈ ತಾನು ಏನು ಮಾಡಲ್ಲ, ಮಾಡಿದ್ರು ಕಾಟಾಚಾರಕ್ಕೆ ಮಾಡ್ತೀನಿ, ಇಲ್ಲ ಅಂದ್ರೆ ಮಂದಿಗೆ ಹಚ್ಚಿ ಮಾಡ್ತೀನಿ. ಇವೆಲ್ಲ ಎಂತ ಬುದ್ಧಿ ಇವು? ಅದಕ್ಕೆ ಬಸವಣ್ಣ ದೇಶಿ ಬಾರಿ ಮಾರಿ ಬಿಡೋದು ಒಂದು ರಚನೆ ಬರ್ದಾನ. ತನ್ನ ಆಶ್ರಯದ ರತಿ ಸುಖವನ್ನು ತಾನುಂಬ ಊಟವನ್ನು. ನಿಮ್ಮ ಮಾಡಬೇಕಾದ ಕೆಲಸ ನೀವು ಮಾಡೋದ್ ಬಿಟ್ಟು ಮಂದಿಗೆ ಹಚ್ತೀರ ಅಂದ್ರೆ ಇವು 1-2 ಕೆಲಸ ಮಂದಿಗೆ ಹಚ್ಚಿ ಮಾಡಿಸಿದ ಹೇಳಕತ್ತಾನ. ತನ್ನ ಆಶ್ರಯದ ರತಿ ಸುಖ, ತನ್ನ ಹೆಂಡತಿಯ ಸುಖ ಅಥವಾ ತನ್ನ ಗಂಡನ ಸುಖ ಅದ್ಯಾಕೆ ನೀವೇ ಅನುಭವಿಸ್ತೀರಿ? ಅವನು ಮಂದಿಗೆ ಹಚ್ಚಿ ಮಾಡಿದ್ರಪ್ಪ. ನೀವು ಉಣ್ಣೋ ಊಟ
ಅದ್ಯಾಕೆ ನೀವೇ ಉಣ್ತೀರಿ ನಿಮ್ ಹೊಟ್ಟೆಗೆ, ಅದನ್ನು ಮಂದಿಗೆ ಹೆಚ್ಚು ಮಾಡ್ತೀರಿ. ನೀವ್ಯಾಕೆ ಊಟ ಮಾಡ್ತೀರಿ? ಅದಕ್ಕೆ ಬೇರೆ ಮತ್ತೊಬ್ಬರ ಕೈಯಲ್ಲಿ ಮಾಡಿಸಬಹುದೇ, ಇನ್ನೊಬ್ಬರ ಕಡೆಯಿಂದ ಮಾಡಿಸ್ಲಿಕ್ಕೆ ಸಾಧ್ಯ ಅದ? ನಿಮಗೆ ಜ್ಞಾನ ಆದ ಅಂತ ಎಲ್ಲರ ಅನಿಸ್ತದೆ ನಿಮಗೆ? ನೀವು ಜ್ಞಾನಿಗಳ ಈ ರೀತಿ ಮಾಡೋರು? ಜ್ಞಾನದ ಮಾರ್ಗದಾಗ ಯಾವ್ದು ಲವಲೇಶನೂ ಇಲ್ಲ ಇಂಥ ಬುದ್ಧಿ ಖರ್ಚು ಮಾಡೋರು ಇಲ್ಲ ಅನ್ನೋದು ತಿಳ್ಕೊಂಡು ಆ ಮಾರ್ಗಕ್ಕೆ ಬರಬೇಕು. ಇಲ್ಲ ಅನ್ನೋದು ಮೊದಲು ನಿಮಗೆ ನಿರ್ಧಾರ ಆಗಬೇಕು. ಇದೇ ಅಂತ ಜ್ಞಾನ. ಯಾಕೆ ನನಗೆ ಇಂಥ ಕೆಟ್ಟ ಬುದ್ಧಿ ಬರ್ಲಕತ್ತದ? ಇದನ್ನ ನಾನು ಹೊರಗೆ ಹಾಕಿದ್ರೆ ನನ್ನ ಮರ್ಯಾದೆ ಏನಿರ್ತದ ಅಂತ ಅದನ್ನ ಜ್ಞಾನ ತ್ಯಾಗ ಮಾಡಬೇಕು. ತ್ಯಾಗ ಮಾಡಿ ನಾನು ಪ್ರಾಮಾಣಿಕನಾಗಬೇಕು, ನಾನು ಸರಿ ಆಗ್ಬೇಕು, ನಾನು ಕುಂತು ಕೆಲಸ ಮಾಡಬೇಕು, ನನ್ನ ಆತ್ಮೋದ್ಧಾರದ ಕೆಲಸ ನಾ ಮಾಡೋದು ಬಿಟ್ಟು ಮಂದಿ ಯಾರು ಮಾಡಿದ್ರೆ ಆಗ್ತದೇನು? ಅನ್ನಾಶ್ರಯದ ರತಿ ಸುಖವನ್ನು ತಾನುಂಬ ಊಟವನ್ನು ಬೇರೆ ಮತ್ತೊಬ್ಬರ ಕೈಯಲ್ಲಿ ಮಾಡಿಸಬಹುದೇ? ತನ್ನ ಲಿಂಗಕ್ಕೆ ಮಾಡುವ ನಿತ್ಯ ನಿಯಮವ ತಾ ಮಾಡಬೇಕಲ್ಲದೆ. ಲಿಂಗ ಅಂದ್ರೆ ನಿಮ್ಮದು ಆತ್ಮ ಚೈತನ್ಯ, ಅರಿವು, ಕೂಟಸ್ಥ ಏನಂತೀರಲ್ಲ, ಅದು ನಿಮ್ಮದು ನೀವು ಮಾಡ್ಕೋಬೇಕಲ್ಲದೆ ಬೇರೆ ಮತ್ತೊಬ್ಬರ ಕೈಯಲ್ಲಿ ಮಾಡಿಸಬಹುದೇ? ಕೆಮ್ಮನೆ ಉಪಚಾರಕ್ಕೆ ಕಾಟಾಚಾರಕ್ಕೆ ಮಾಡುವರಲ್ಲದೆ ನಿಮ್ಮನ್ನು ಎತ್ತಬಲ್ಲರು ಕೂಡಲ ಸಂಗಮ ದೇವ. ನೀವು ಏನು ಮಾಡಿದ್ರು ನೀವೆಲ್ಲ ಕಾಟಾಚಾರದವರು ಅಂತ ಅನ್ನಿಸ್ತು. ಅದನ್ನ ದಾಟಿ ಬರ್ಬೇಕು ನೀವೀಗ. ನೀವೇನು ಅದ್ಭುತ ಪಾಠ ಮಾಡ್ಯಾರಂತ ಕಲ್ಯಾಣಪ್ಪ ಅವ್ರು ಹೇಳ್ತಾರ. ಆದ್ರ ನೀವು ಇಷ್ಟಪಟ್ಟು ಮಾಡಿದವರಲ್ಲ, ಕಷ್ಟಪಟ್ಟು ಮಾಡಿದವರು. ಕಾಟಾಚಾರದ ಪಾಠ ಮಾಡ್ಲಕತ್ತೀರಿ. ಇವತ್ ಮಾಡ್ತೀನಿ, ನಾಳೆ ಮಾಡ್ತೀನಿ, ನಾಡ್ದು ಮಾಡ್ತೀನಿ, ಅವಾಗ ಮಾಡ್ತೀನಿ, ಇವಾಗ ಮಾಡ್ತೀನಿ, ಒಂದು ಟೈಮ್ ತಪ್ಪಿಸೋದು, ಮತ್ತೆ ಏನಾರು ಮಾಡಂದ್ರ ಮಂದಿಗೆ ಹಚ್ಚಿ ಮಾಡಿಸೋದು, ತಾನು ಮಾಡಿದ್ರ ಕಾಟಾಚಾರಕ್ಕೆ ಮಾಡವು, ಇವೆಲ್ಲ ಏನದ ಅಂದ್ರ ಪ್ರಾಮಾಣಿಕವಾಗಿ ನೀವು ಇನ್ನ ಕಮಿಟ್ ಆಗಿಲ್ಲ. ನಿಮ್ಮದೊಂದು ಬದ್ಧತೆ ಅನ್ನೋದು ಇಲ್ಲ. ಆ ಬದ್ಧತೆಯನ್ನು ಬೆಳೆಸಬೇಕು. ಅಭಿಪ್ಸೆ ಬಹಳ ಮುಖ್ಯದ. ಅಭಿಪ್ಸೆ ಅಂತ ಶಬ್ದ ತಿಳ್ಕೊರಿ. ಇದೇ ಬೇಕು, ಇದೇ ಸಾಕು, ಇದೇ ನನಗ ಬಹಳ ಮುಖ್ಯ ಅದ, ಇದಕ್ಕಿಂತ ಮತ್ತೊಂದು ಏನೂ ಇಲ್ಲ. ಆಸೆ ಬೇರೆ, ಅಭಿಪ್ಸೆ ಬೇರೆ. ಆಸೆಗಳು ಚೇಂಜ್ ಆಗ್ತಾವ. ಒಂದು ಕ್ಷಣ ಇದಕ್ಕೆ ಆಸೆ ಪಡ್ತೀವಿ, ಮತ್ತೊಂದು ಕ್ಷಣ ಮತ್ತೊಂದಕ್ಕೆ ಆಸೆ ಪಡ್ತೀವಿ. ಅಭಿಪ್ಸೆ ಅಂತಂದ್ರೆ ಅದನ್ನ ಅಭಿಮಾನ ಪೂರ್ವಕವಾಗಿ ಅದನ್ನೇ ಪಡ್ಕೋಬೇಕು. ಅದನ್ನು ಬಿಟ್ಟರೆ ನನ್ನ ಗತಿ ಇಲ್ಲ ಅನ್ನೋ ರೀತಿಯಲ್ಲಿ ಅಭಿಪ್ಸೆ ಇರಬೇಕು. ಒಂದನೇದ್ದು ಅಭಿಪ್ಸೆ. ಬರೀ ಅಭಿಪ್ಸೆ ಇದ್ರೆ ಉಪಯೋಗ ಇಲ್ಲ. ಶರಣಾಗತಿ, ಸರೆಂಡರ್ನ ಸಂಪೂರ್ಣ ಶರಣಾಗತಿ ಆಗ್ಬೇಕು. 100% ಶರಣಾಗತರಾಗಬೇಕು. ಲಾ ಅಂಡ್ ಆರ್ಡರ್ ಮೇಂಟೈನ್ ಮಾಡ್ಲಕ್ಕ ಅಲ್ಲಿ ಕಲ್ಯಾಣಪ್ಪ ಅವ್ರು ಕೂತಾರ. ಅವ್ರ ಮನಸ್ಸಿಗೆ ಒಂದು ಚೂರು ನೋವಾಯ್ತಂದ್ರೆ ನಮಗ್ ಪಾಪ ಬರ್ತದ. ಅಲ್ಲಿ ಅವ್ರು ಹೆಂಗ್ ಹೇಳ್ತಾರ ಹಂಗೆ ಕೇಳ್ಕೊಂಡು ಹೋಗೋಣ. ಡಿಸಿಪ್ಲಿನ್ ಮೇಂಟೈನ್ ಮಾಡೋಣ, ಶಿಸ್ತು ಕಾಯ್ಕೊಂಡು ಹೋಗೋಣ. ಪಾಠದ ಶಿಸ್ತು, ಪೀಠದ ಮರ್ಯಾದೆ ಎರಡು ಉಳಿಸ್ಕೊಂಡು ಹೋಗೋಣ, ಬೆಳೆಸ್ಕೊಂಡು ಹೋಗೋಣ. ಬೇಕಲ್ರಿ ಲಾ ಅಂಡ್ ಆರ್ಡರ್ ಮೇಂಟೈನ್ ಮಾಡ್ಲಕ್ಕ ಕಲ್ಯಾಣಪ್ಪ ಅವರ. ನೀವು ಹೇಳುವ ಸಬ್ಜೆಕ್ಟ್ ಮ್ಯಾಟರ್ ಏನ್ ಹೇಳ್ತೀರಿ, ಹ್ಯಾಂಗ್ ಹೇಳ್ತೀರಿ? ಸಬ್ಜೆಕ್ಟ್ ಇನ್ಸ್ಪೆಕ್ಟರ್ ಎಲ್ಲಿದಾರ? ನಾಗರತ್ನಮ್ಮ. ನನ್ನ ವಿಷಯ ಏನಾರ ಕಾಟಾಚಾರಕ್ಕೆ ಮಾಡಿದ್ರೆ ನಾಗರತ್ನಮ್ಮ ಸುಮ್ಮಿರಲ್ಲ, ಚಪರಿ ತಗೊಂಡು ಬಿಡ್ತಾಳೆ ಏಟ. ಇದು ಇರ್ಬೇಕು ಒಳಗೆ, ನಿಮ್ ಮನಸ್ಸಿಗೆ ಇರ್ಬೇಕು. ನಾವು ಅನ್ಸೋದಲ್ಲ, ನಾವು ನಿಮ್ಗೆ ಏನೇನು ಅನ್ಲಕತ್ತಿಲ್ಲ. ದಯವಿಟ್ಟು ತಪ್ಪು ತಿಳ್ಕೊಬೇಡ್ರಿ. ನಾವು ನಿಮ್ಗೆ ಬೈಲಕತ್ತಿಲ್ಲ. ನಾನು ಇಲ್ಲೇನ್ ಬೈಲಕತ್ತೀನಿ, ಈ ಮಾತುಗಳು ನಿಮ್ಮ ಮನಸ್ಸಿಗೆ ಅನ್ಕೋಬೇಕು. ನಿಮ್ಮ ಮನಸ್ಸಿಗೆ ಅನ್ಕೋಬೇಕು. ನೀವು ಉದ್ಧಾರ ಆದ್ರೆ ಎಷ್ಟು, ನೀವು ಉದ್ಧಾರ ಆಗ ಬಿಟ್ರೆ ಎಷ್ಟು. ನಿಮ್ಮ ಮನಸ್ಸಿಗೆ ಬೈಕೊಳ್ಳೋಕೆ ಒಂದಿಟ್ಟು ಕಲಿಸ್ಲಕತ್ತೀನಿ. ನಿಮ್ಮ ಮನಸ್ಸು ಹೆಂಗ್ ಕೆಲಸ ಮಾಡ್ತದ, ನಿಮ್ ಬುದ್ಧಿ ಹೆಂಗ್ ಕೆಲಸ ಮಾಡ್ತದ, ಅದನ್ನ ನೆಟ್ಟಗಿಟ್ಕೊಳ್ರಿ. ನಿಮ್ಮ ಶಿಷ್ಯರು ಸುಡುಗಾಡ ಬುದ್ಧಿ ಶಿಷ್ಯರು ಬರೋರು ಅದನ್ನ ಇದು ಮಂದಿ. ಇಂದ್ರಿಯಗಳು, ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳು, ಮತ್ಸ್ಯೇಂದ್ರಿಯಗಳು, ಒಟ್ಟು 15 ಮಂದಿ ಅದಾರಲ್ಲ. ಅಂತಃಕರಣೇಂದ್ರಿಯಗಳು. ಈ 15 ಮಂದಿಗೆ ನೀವು ಮೊದಲ ನೆಟ್ಟಿಗಿಟ್ಕೊಂಡು ಪ್ರಾಮಾಣಿಕವಾಗಿ ಇದ್ರೊಳಗ ಸರೆಂಡರ್ ಆಗಿ
ನೀವು ಸಾಧನೆ ಮಾಡಿದಾಗ ನಿಮಗ ಹೊರಗಿನವ್ರದ್ದು ಏನು ಬೇಕಾಗಿಲ್ಲ, ಯಾರು ಸರ್ಟಿಫಿಕೇಟ್ ಕೊಡೋದು ಬೇಕಾಗಿಲ್ಲ. ನಿಮ್ಮ ಒಳಗಿನ ಕೆಲಸ ನಿಮಗೆ ಆಗ್ಬಿಡ್ತಾವ. ನಿಮಗೆ ವಿಚಿತ್ರ ಆಗ್ತದೆ, ನಮ್ಮ ಜೀವನದ ಎಂತೆಂತ ಅದ್ಭುತ ಕೆಲಸಗಳು ಆಗ್ಲಕತ್ತವಲ್ಲಪ್ಪ, ಇವು ಯಾಕೆ ಆಗ್ಲಕತ್ತವ, ಹೆಂಗ್ ಆಗ್ಲಕತ್ತವ. ಅನ್ಯವ ಪ್ರತಿಪಾದಿಸದಿದ್ದರೆ ಅವಿಚ್ಛೆ ಅಂತಂದ್ರೆ ಯಾವುದು ಮುಖ್ಯ ಅಂತ ಅನ್ಕೊಂಡಿರಿ, ಅದನ್ನ ಬಿಟ್ಟು ಮತ್ತೊಂದು ಯಾವದ್ಯಾವದ್ಯಾವುದು ಮುಖ್ಯ ಅಂತ ಹೋಗಿರಬಾರದು. ಬ್ರಹ್ಮಜ್ಞಾನ ಒಂದೇ ನನಗೆ ಮುಖ್ಯ, ಬ್ರಹ್ಮಜ್ಞಾನವೇ ಬೇಕು, ಬ್ರಹ್ಮಜ್ಞಾನವೇ ಸಾಕು. ಇದು 1ನೇ ಪಾಯಿಂಟ್. ಕೆಡೆ ನಡೆಯದೆ ಕೆಟ್ಟ ರೀತಿಯಿಂದ ಮೈ ಕೈಗಳನ್ನ ಕೆಟ್ಟ ಕೆಲಸಕ್ಕೆ ಬಳಸಲಾರ್ದಂಗ ಕೆಡೆ ನಡೆಯದೆ, ಮತ್ತೆ ಬಾಯಿಯಿಂದ ಕೆಟ್ಟ ಮಾತನಾಡದೆ, ಕೆಡೆ ನುಡಿಯದೆ. ಇವು 3 ಪಾಯಿಂಟ್ ಅದಾವ. ಅನ್ಯವ ಪ್ರತಿಪಾದಿಸದಿದ್ದಡೆ, ಕೆಡೆ ನಡೆಯದೆ, ಕೆಡೆ ನುಡಿಯದೆ, ಅನ್ಯವ ಪ್ರತಿಪಾದಿಸದಿದ್ದಡೆ. ಏನು ಕೊಡನಯ್ಯ ನಮ್ಮ ಲಿಂಗಯ್ಯ, ಏನು ಮಾಡನಯ್ಯ ಕೂಡಲ ಸಂಗಯ್ಯ ಅಂತ. ಹೆಂಗದ್ರಿ? ಏನೆಲ್ಲ ಅವನ ರಾಜ್ಯ. ಯಾವುದೇ ಒಂದು ಅಂಗಡಿ, ಈ ಬ್ರಹ್ಮಜ್ಞಾನ ಹೆಂಗದಂದ್ರ, ಯಾವುದೋ ಒಂದು ಅಂಗಡಿಗೆ ಹೋದ್ರಿ ಅಂತಂದ್ರ ಅಂಗಡಿನ ಸಾಮಾನು ಏನಾರ ಬೇಡಿದ್ರಿ ಅಂದ್ರ ಸಾಮಾನಷ್ಟೇ ಸಿಗ್ತಾವ. ಮಾಲೀಕನ್ನೇ ಬೇಡಿದ್ರೆ ಅಂಗಡಿನ ಸಾಮಾನೆಲ್ಲ ನಮ್ಮದೇ ಇರ್ತದೆ. ಆ ಮಾಲೀಕನ ಜೊತೆಗೆ ನಮ್ಮ ಸಂಬಂಧ ಇತ್ತು ಅಂತಂದ್ರೆ ಅಂಗಡಿ ಸಾಮಾನೆಲ್ಲ ನಮ್ಮವೇ ಆಗ್ತಾವ. ಅಂಗಡಿನ ಸಾಮಾನು ಬೇಕಾ, ಅಂಗಡಿ ಮಾಲೀಕನ ಸಂಬಂಧ ಬೇಕಾ? ಮಾಲೀಕನ ಸಂಬಂಧ ಅಂದ್ರ ಕೆಲಸ ಮಾಡೋಂಥದ್ದು ಮಾರ್ಗದರ್ಶನ ಇಂಥಲ್ಲಿ ಸಿಕ್ಕಾಗ ಇನ್ನ 1 ಕೋಟಿ ಜನ್ಮ ಎತ್ತಿ ಬಂದ್ರು ನಿಮ್ಮನ್ನ ಬೆನ್ನತ್ತಿ ಕಾಡಿ ಕಷ್ಟಪಟ್ಟು ಸಂಕಟಪಟ್ಟು ತಾವು ತ್ರಾಸ ಮಾಡಿಕೊಂಡು ನಿಮಗ ಉದ್ಧಾರ ಮಾಡ್ಬೇಕನ್ನಂತ ಗುರು ಇನ್ನ 1 ಕೋಟಿ ಜನ್ಮ ಎತ್ತಿ ಬಂದ್ರು ಸಿಗಂಗಿಲ್ಲ. ಸುಮ್ಮ ಮುಂದೆ ಕೂತು ಹೇಳಿ ಹೋಗ್ತಾರ, ಸುಮ್ಮ ಮುಂದೆ ಕೂತು ಹೇಳಿ ಹೋಗ್ಬಿಡ್ತಾರ ಅಷ್ಟೇ. 10,000 ಮಂದಿಗೂ ಕುಂದಿರ್ಸಿ ಹೇಳ್ತಾರ, 20,000 ಮಂದಿಗೂ ಕುಂದಿರ್ಸಿ ಹೇಳ್ತಾರ, ಲಕ್ಷ ಗಟ್ಟಲೆ ಮಂದಿಗೂ ಕುಂದಿರ್ಸಿ ಹೇಳ್ತಾರ. ಟಿವಿಯಾಗ ದೊಡ್ಡ ಸೀನ್ಗಳು ತೋರಿಸ್ತಿರ್ತಾರಲ್ಲ, ಎಷ್ಟು ಮಂದಿ ಕೂತಿರ್ತಾರ. ಒಬ್ಬರಿಗೆ ಇವ್ರು ಪರ್ಸನಲ್ ಆಗಿ ಮಾತನಾಡಿಸಿ ಏನ್ ತಿಳಿತಾ, ಏನಾಯ್ತು, ಏನ್ ಡೆವಲಪ್ಮೆಂಟ್ ಆಗಿರಿ, ನಿಮ್ಮ ಆತ್ಮೋನ್ನತಿ ಎಷ್ಟಾಗ್ಯದ, ಎಲ್ಲಿಗೆ ಬಂತು, ಏನ್ ಮಾಡ್ಕೊಳಕತ್ತೀರಿ, ಹಿಂಗ ಏನಾರ ವ್ಯವಸ್ಥೆ ಅದ ಏನ್ ಎಲ್ಲಾರ ವಿಶ್ವದಾಗ ಹುಡುಕ್ಯಾರಿ ಒಂದ್ ಸ್ವಲ್ಪ ಇಂಥದ್ದು ಏನಾರ ಅದಂತ. ಯಾವ್ದಾರ ಯೂನಿವರ್ಸಿಟಿ ಆಗದ, ಶಾಲೆ ಆಗದ, ಕಾಲೇಜ್ನಾಗ ಅದ. ನಿಶ್ಚಲ್ ದಾಸರು ಪಕ್ಕ ಗೊತ್ತದ. ಏನ್ ಗೊತ್ತದ? ಇಂಥ ಗುರುಗಳು ನಿಮಗೆ ಸಿಗಲ್ಲ ಅಂತನೂ ಗೊತ್ತದ. ನಿಮ್ಮಂತ ಶಿಷ್ಯರನ್ನು ಇನ್ನು ಮುಂದೆ ಎಲ್ಲಿ ಯಾವ ಸತ್ಸಂಗದಾಗೂ ಸಿಗಲ್ಲ ಅನ್ನೋದನ್ನು ನಿಶ್ಚಲ್ ದಾಸರು ಗೊತ್ತದ. ನೀವು ಏನ್ ಸಾಮಾನ್ಯರಿಲ್ಲ, ನೀವೇನ್ ಸಾಮಾನ್ಯರಿಲ್ಲ. ಇಂಥ ಪರಿ ಮಾರಿ ಬೈಲಕತ್ತೀವಿ ಅಂತಂದ್ರ ನೀವೇನ್ ಕೆಲ್ಸಕ್ಕೆ ಬರ್ಲಾರ್ದವ್ರು ಇಲ್ಲ. 1000 ಗಟ್ಟಲೆ ಜನರ ಒಳಗಿಂದ ಫಿಲ್ಟರ್ ಆಗಿ ಬಂದವ್ರು ನೀವು. ಬಹಳ ಮಂದಿ ಹಿಂದಕ್ಕೆ ಬಿದ್ದಾರ. ಈಗಂತ ಕಠಿಣ ಪರಿಸ್ಥಿತಿಗಳು ಬಂದರೂ ಸಹಿತ ಒಂದ್ ಹೆಜ್ಜೆ ಹಿಂದಕ್ಕೆ ಇಡ್ಲಕ್ ತಯಾರಿಲ್ಲ. ಜ್ಞಾನಕ್ಕಾಗಿ ಹೆಂಗ್ ಹಂಬಲಿಸ್ಲಕತ್ತೀರಿ, ಇಂಥವ್ರು ಎಲ್ಲಾರ ಸತ್ಸಂಗದಾಗ ಸಿಗ್ತಾರೆ. ಯಾವ ಸತ್ಸಂಗದಾಗ ನಿಜವಾದ ಸತ್ಸಂಗದ ಒಂದು ಪ್ರಕ್ರಿಯೆ ನಿಂಬಲ್ಲಿ ನಡೆದ, ನೀವು ದೊಡ್ಡ ಪುಣ್ಯವಂತರದಿರಿ. ನಿಮಗಂತದೊಂದು ಮೇಳ ಸಿಕ್ಕದ, ದೊಡ್ಡ ಪುಣ್ಯ ಮಾಡಿರಪ್ಪ ಅಂತ. ಇಲ್ಲಿ 100 ಕಡೆ ನನಗೆ ಅಪ್ರಿಸಿಯೇಷನ್ ಸಿಕ್ತು. 100 ಕಡೆ, 1 ಕಡೆ ಅಲ್ಲ, 2 ಕಡೆ ಅಲ್ಲ. ನಮ್ಮ ಪಾಠ ನನ್ನ ಗುಣ ಸ್ವಭಾವಕ್ಕೆ ಪಸಂದಾದವರು ಡೈರೆಕ್ಟ್ ಆಗಿ ಕೂತ್ ಕೇಳಕತ್ತೀರಿ, ತಾಳ್ಕೊಳಕತ್ತೀರಿ. ಅವು ನಮ್ಮ ಸ್ವಭಾವ ಕೆಲವೊಬ್ಬರಿಗೆ, ನಾನು ನಿಮ್ಮಂಗೆ ಮನುಷ್ಯ, ನಮ್ಮ ಸ್ವಭಾವ ಸರಿ ಹೋಗ್ಲಿಲ್ಲ ಅಂತಂದ್ರೆ ನನ್ನಿಂದ ದೂರ ಆಗಿರ್ಬೋದು, ನನ್ನ ಪಾಠದಿಂದ ದೂರ ಆಗಿಲ್ಲ. ಕೇವಲ ನೀವು 25 ಮಂದಿ ಅಷ್ಟೇ ನಿಮಗೆ ಕಾಣುತ್ತಿರ್ತೀರಿ, ಆದ್ರೆ 10,000ಕ್ಕಿಂತ ಕಡಿಮೆ ಮಂದಿ ನನ್ನ ಪಾಠ ಕೇಳಂಗಿಲ್ಲ. ಅಷ್ಟು ಜನರಿಗೆ ಹೋಗ್ತದೆ ಇದು, ಅಷ್ಟು ಜನರು ಕೇಳ್ತಾರೆ. ಅದನ್ನು ಮಾಡಲಿಲ್ಲ ಅಂದ್ರೆ ಒಂದು ದಿವಸದಾಗ ನನಗೆ ಎಷ್ಟು ಫೋನ್ಗಳು ಬರ್ತಾವ ನಿಮಗೆ ಗೊತ್ತಾಗ್ತದೆ.
ನೀವು ಈ ರೀತಿ ಆಗ್ಬೇಕಂತ ಮತ್ತಿನ್ನೇನಿಲ್ಲ. ನಾನು ಆದಂಗೆ ನೀವು ಆಗ್ಬೇಕು. ನನಗಾದ ಸುಖ ನಿಮಗಾಗಬೇಕು, ನನಗಾದ ಆನಂದ ನಿಮಗಾಗಬೇಕು. ಇದೇ ನಮ್ಮದು ಹೋರಾಟ. ಯಾರೇ ಏನು ಬೇಕಾಗಿಲ್ಲ. ನಾನು ಜೀವನದಲ್ಲಿ ಎಲ್ಲ ಬಿಡ್ತೀನಿ. ನನ್ನ ಮುಂದೆ ಕೂತು ನನ್ನ ನಂಬಿದ ಜೀವಿಗಳು, ನನ್ನ ಪಾಠ ಕೇಳಿದವರು ನನ್ನ ನಂಗ ಆಗ್ಬೇಕು, ನನ್ಕಿಂತ ಜೋರಾಗಬೇಕು, ಸುದ್ದಿ ಆಗ್ಬೇಕು. ನಾನು ರಜ್ಜಿ ಆಗ್ಬೇಕು, ನೀವು ಸುದ್ದಿ ಆಗ್ಬೇಕು. ಅದು ನಮ್ಮ ಬೇಡಿಕೆ. ಪರುಷಮಣಿ 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 ಅಂತ. ಪರುಷಮಣಿಗೆ ಜ್ಯೋತಿಗೆ ಗೊತ್ತದ ಏನ್ ವ್ಯತ್ಯಾಸ? ಪರುಷಮಣಿಗೆ ಏನ್ ಮಾಡ್ತದ್ರಿ ಕೆಲಸ? ಏನ್ ಮಾಡ್ತದ ಪರುಷಮಣಿ ಕೆಲಸ ಏನು? ಕಬ್ಬಿಣವನ್ನು ಬಂಗಾರ ಮಾಡ್ತದ. ಪರುಷಮಣಿಯನ್ನ ಮುಟ್ಟಿದ ಕಬ್ಬಿಣ ಪರುಷಮಣಿ ಆಗಂಗಿಲ್ಲ. ಅಲ್ಲಿ ಭೇದ ಅದ. ತನ್ನಂತೆದು ಮಾಡ್ಕೊಳಂಗಿಲ್ಲ. ಜಗತ್ನಾಗ ಬೇಕಾದಷ್ಟು ಗುರುಗಳದಾರ, ಶಿಷ್ಯರನ್ನ ಮಾಡ್ಕೋತಾರ. ನೀವು ಶಿಷ್ಯರಾಗೆ ಸಾಯ್ಬೇಕು, ಗುರುಗಳಾಗಂಗಿಲ್ಲ. ನೀವು ಗುರುಗಳಾಗಂಗಿಲ್ಲ. ಗುರು ತನ್ನ ಸ್ಥಾನ ತನ್ನ ಪೀಠ ಬಿಡಂಗೇ ಇಲ್ಲ. ಒಂದಿಷ್ಟು ಮಂದಿ ಊರಾಗ ಹಳೆ ಮುದುಕರು ಇರ್ತಾರ. 70 ವರ್ಷ 80 ವರ್ಷ ಆಗಿ ಕಣ್ಣು ಕಾಣ್ತಿರಲ್ಲ, ಹಲ್ಲು ಬಿದ್ದು ಹೋಗಿರ್ತಾರ. ಆದ್ರೂ ಅವರು ಪ್ರತಿಯೊಂದು ಕಾರ್ಯಕ್ರಮದಾಗ ಅವರೇ ಅಧ್ಯಕ್ಷ ಸ್ಥಾನದಾಗ. ಯಾವಾಗೋ ಒಂದ್ ಕಾಲಕ್ಕ ಏನೋ ಒಂದ್ ಘನಕಾರ್ಯ ಮಾಡಿರ್ತಾರ. ಹಿಂಗಾಗಿ ಅವ್ರ ಸಾಯತನ ಅದ್ರಾಗೆ ಇರ್ತಾರ. ಬೇರೆಯವರಿಗೆ ಬೆಳಿಲಕ್ಕೆ ಅವಕಾಶನೇ ಕೊಡಂಗಿಲ್ಲ, ಬೇರೆಯವರಿಗೆ ಆ ಸ್ಥಾನನೇ ಕೊಡಂಗಿಲ್ಲ. ಸಾಯತನ ಅದ್ರಾಗೆ ಬಡಿಗೆ ಹಿಡ್ಕೊಂಡು ಬಂದು ಅದ್ರಾಗೆ ಕೂತಿರ್ತಾರೆ ಕುರ್ಚಿ. ಮುಂದಿನವ್ರು ಬರ್ರಪ್ಪ, ನೀವು ಬರ್ರಿ, ನೀವು ಒಳ್ಳೆ ಕೆಲಸ ಮಾಡ್ರಿ, ನೀವು ಈ ಸ್ಥಾನಕ್ಕೆ ಕುಂದ್ರಿ, ನಾವು ಸ್ವಲ್ಪ ನೀವು ಹಿಂದಕ್ಕೆ ಸರಿತೀವಿ ಅಂತ ಗುರುಗಳು ಅದಾರ ಎಲ್ಲರೂ ಜಗತ್ನಾಗ. ಇವತ್ತೇ ನಾ ಮಾಡುವಂತ ಪಾಠ ಈ ಮಟ್ಟದಲ್ಲಿ ನೀವು ಮಾಡಂಗ ಆದ್ರಿ ಅಂತಂದ್ರೆ ಇವತ್ತೇ ನಾ ರಿಟೈರ್, ಇವತ್ತೇ ಬಿಡ್ತೀನಿ. ನಾನು ಸಂತೋಷವಾಗಿ ನೋಡಿ ಸಂತೋಷ ಪಡ್ತೀನಿ. ನಾನು ಈ ಮಟ್ಟಕ್ಕೆ ಬರ್ರಿ, ಈ ಮಟ್ಟಕ್ಕೆ ಬರ್ರಿ, ಈ ಮಟ್ಟಕ್ಕೆ ಬಂದು ಸರಿಯಾಗಿ ತಿಳ್ಕೊಂಡು ಸರಿಯಾಗಿ ಹೇಳಂಗಾರಿ. ಸಾಧನೆ ಮಾಡ್ಲಾರ್ದೆ ಏನೂ ಬರಂಗಿಲ್ಲ. ಸಾಧನೆ ಮಾಡಿದ್ರೆ ಬರ್ತದೆ, ಮಾಡ್ಲಾರ್ದೆ ಯಾಕೆ ಬರ್ತದವು? ಸುಮ್ಮನೆ ಬರ್ತದೇನು? ಒಬ್ಬ ಸಂಗೀತಗಾರ ಬಹಳ ಚಂದ ಹಾಡಿದ್ರು, ಕೇಳಿದ್ರು, ಹಾಡಿದ್ರು, ಏನೆಲ್ಲ ಮಾಡಿದ್ರು. ಮುಂದ ಎಲ್ಲರೂ ಮಂತ್ರ ಮುಗ್ಧರಾಗ್ಬಿಟ್ರು, ಗಾಪ್ ಆಗ್ಬಿಟ್ರು, ಸೈಲೆಂಟ್ ಆದ್ರು. ಕಣ್ಣಾಗ ಆನಂದ ಬಾಷ್ಪಗಳು ಬರ್ಲಕತ್ತಾವ. ಅಂತ ಚಂದ ಸಂಗೀತ. ಮತ್ತೇನ್ ಮಾಡಿದ್ರು? ಆಮೇಲೆ ಸಂಗೀತ ನಿಂತ ಮೇಲೆ ಅವರು ನಿರೂಪಕರು ಬಂದು ಮೈಕ್ ಹಿಡ್ಕೊಂಡು ಕೈಯಾಗಿ ಹಿಡ್ಕೊಂಡು ನಿಂತಾರ. ಏನು ಬಾಯಿ ನಿಂತು ಮಾತೇ ಬರಲಾಗ್ಯಾವ. ಹೇಳ್ರಿ ಮೇಡಮ್, ಏನಾರ ಒಂದ್ ಹೇಳ್ರಿ, ಸುಮ್ನೆ ಮೈಕ್ ಹಿಡ್ಕೊಂಡು ನಿಂತಿರಲ್ಲ, ಹೇಳ್ರಿ ಅಂತಂದ್ರ ಏನು ಮಾತೇ ಬರಲಾಗ್ಯಾವ ಅಂದ್ರೆ ಮೈಕ್ ಹಿಡ್ಕೊಂಡು ಯಾಕೆ ನಿಂತೀರಿ, ಏನಾರ ಒಂದ್ ಮಾತಾಡ್ರಿ ಅಂದ್ರ. ಅದಕ್ಕ ಆ ಪರಮಾತ್ಮ ಈ ಒಂದು ಅದ್ಭುತ ಕಲಾವಿದರಿಗೆ ಕೊಟ್ಟಂತಹ ಕಂಠ ನನಗೂ ಯಾಕೆ ಕೊಟ್ಟಿಲ್ಲ ಅಂತ ಒಂದು ಚಿಂತೆ ಆಗ್ಯದ ನನಗ. ಹಿಂಗಾಯ್ತು ನನಗ, ಇಂಥ ಕಂಠ ನನಗೂ ಇದ್ರೆ ಅಂತ. ಇಂಥ ಕಂಠ ನನಗೂ ಇದ್ರೆ ಅಂದ ಕೂಡ್ಲೇನೆ ಆ ಕಲಾವಿದ ಎದ್ದು ಬಂದು ಏನ್ ಮಾಡ್ಬಿಟ್ನಂತ, ಅವ್ರ ಕೈಯನ್ನು ಮೈಕ್ ಕತ್ಕೊಂಡ್ಬಿಟ್ನಂತ. ಕತ್ಕೊಂಡು ಏನಂದಂತ, ಪರಮಾತ್ಮ ಯಾರಿಗೆ ಅನ್ಯಾಯ ಮಾಡಿಲ್ಲ, ಎಲ್ಲರಿಗೆ ಒಂದೇ ತರ ಕಂಠ ಕೊಟ್ಟಾನ. ನನಗಿದ್ದಂಥದ ಕಂಠ ನಿಮಗದ, ನಿಮಗಿದ್ದಂತ ಕಂಠ ಇಲ್ಲಿ ಮುಂದೆ ಕೂತಿ ಕೇಳೋರಿಗದ, ಎಲ್ಲರ ಬನ್ನಿ ಅದೇ ಕಂಠ ಅದ. ಇನ್ನು ಏಸ್ ಮಂದಿ ಸತ್ತು ಹೋಗ್ಯಾರ, ಅವರಿಗೂ ಅದೇ ಕಂಠ, ಮುಂದೆ ಹುಟ್ಟಿ ಬರೋರಿಗೆ ಅದೇ ಕಂಠ. ಪರಮಾತ್ಮ ಮಾಡಿದ ಕೆಲಸದೊಳಗೆ ನೀವು ವ್ಯತ್ಯಾಸ ಗುಡುತ್ತೀರಿ ಅಂತಂದ್ರ ಅದು ನಾವು ಒಪ್ಪಂಗಿಲ್ಲ. ಆದ್ರ ನಾನು 20 ವರ್ಷದಿಂದ ಸಾಧನೆ ಮಾಡ್ಲಿಕ್ಕಿದ್ದೀನಿ. ಇದ್ರಾಗ ನಿಮಗ ವ್ಯತ್ಯಾಸ ಏನದಂದ್ರೆ ಸಾಧನೆಯಲ್ಲಿ ವ್ಯತ್ಯಾಸ. ಯಾರು ಸಾಧನೆ ಮಾಡ್ತಾರ ಅವರಲ್ಲಿ ಹದ ಜಾಸ್ತಿ ಆಗ್ತದ, ಸಾಧನೆ ಇರ್ಲಾರ್ದಲ್ಲಿ ಒರಟತನ ಜಾಸ್ತಿ ಇರ್ತದೆ. ಸುಮ್ಮ ಅಭಿಪ್ಸೆ, ಶರಣಾಗತಿ, ನಿರಂತರ ಪ್ರಕ್ರಿಯೆ ಪ್ರಾಕ್ಟಿಕಲ್ನಾಗ ಇರ್ಬೇಕು.
ಸುಮ್ಮನೆ ಪ್ರಕ್ರಿಯೆ ಇರ್ಲಾರ್ದೆ ಶರಣಾಗತ್ತೆ. ಆಯ್ತ್ರಿ ಅಪ್ಪ, ಬಂದ್ರಿ ಅಪ್ಪ, ಮನಿ ಕರ್ಸಿ ನೀವು ಏನ್ ಮಾಡಿ ಕೊಟ್ರೆ ನನಗೇನು ಬಂಗಾರ ತಗಡ ಹೊಡ್ಸಿದ್ರ ತಗೊಂಡು ಏನ್ ಮಾಡ್ಲಿ ನಾನು? ನಿಮ್ದು ಏನೇನು ಉಪಚಾರಗಳು ಇಲ್ಲಂದ್ರು ಹೋಲ ಕಡೆ, ಆದ್ರೆ ನೀವು ಮಾತ್ರ ಪ್ರಕ್ರಿಯೆಯಲ್ಲಿ ಇರಬೇಕು ಸದಾ ಕಾಲ. ಇಲ್ಲಿ ಏನ್ ಹೇಳ್ತಾರ ಅದನ್ನ ಕೇಳಿ ಹೇಳಿ ಶರಣಾಗತಿ ಸಾಧನೆ ಅದ್ರೊಳಗೆ ಮುಳುಗಿರ್ಬೇಕು. ಇದನ್ನು ನೀವು ನೀಟಾಗಿ ಮಾಡ್ರಿ, ನಿಮ್ ಸಂಸಾರ ಭಾರ ಹೆಂಗ ಕಡಿಮೆ ಆಗ್ತದ ನೋಡ್ರಿ. ಆ ಸಂಸಾರ ಭಾರ ಕಡಿಮೆ ಆಗ್ತದ, ಸಂಸಾರದಲ್ಲಿ ಜವಾಬ್ದಾರಿಗಳು ಕಡಿಮೆ ಆಗ್ತವ, ಆ ಸಂಸಾರದೊಳಗಿನ ನಿಮ್ಮ ಒಂದು ಪಾತ್ರ ಏನದ ಸ್ವಲ್ಪ ನೀವು ಈ ಕಡೆ ಜಾಸ್ತಿ ಮಾಡ್ಕೊಂಡಂಗ ಸಾರ್ಥಕತೆ ಹೆಚ್ಚಾಕೋತ ಹೋಗ್ತದೆ. ಸಾರ್ಥಕತೆ ಹೆಚ್ಚಾಕೋತ ಹೋಗ್ತದ, ಅದ್ರ ಕಡಿದು ಕಡಿಮೆ ಹಾಕೋತ ಹೋಗ್ತದ. ನೀವು ಏನಲ್ಲಿ ಜಗ್ಗಿ ಕಷ್ಟಪಟ್ಟು ದುಡಿದು ಏನು ಸಾಧನೆ ಮಾಡ್ತೀರಿ ಅದು ಇಲ್ಲಿ ಸ್ವಲ್ಪೇ ಶ್ರಮದೊಳಗೆ ಅದು ನಿಮಗೆ ಸಾಧ್ಯ ಆಗ್ತದೆ. ಬೆಟ್ಟದಂತ ಭಾರವನ್ನು ಒಟ್ಟಿನಿಂದ ಸರಿಸುವವನು ನಮ್ಮ ಕೂಡಲ ಸಂಗಮ ದೇವ. ಹಿಂಗ್ ಬಟ್ಲಿಂದ ಸರಿಸ್ಬಿಡ್ತಾನ. ಬೆಟ್ಟದಂತದ್ದು ನಾನೇ ಮಾಡ್ತೀನಿ, ನನ್ಲಿಂದ ಎಲ್ಲ ಆಗ್ತದಂತ ಸಂಸಾರಕ್ಕೆ ಬಿದ್ದು ಎಕ್ಕರ್ ನಡ್ತಿರ್ತಿರಲ್ಲ, ಅದೇನದ ಬೆಟ್ಟದಂತ ಭಾರ. ಹೆಂಗ್ ಮಾಡ್ಬೇಕಪ್ಪ, ಹೆಂಗ್ ಮಾಡ್ಬೇಕಪ್ಪ? ನೀವು ಕೂಡಲ ಸಂಗಮನಾಥನ ಕೆಲಸ ಮಾಡ್ಲಕತ್ರಿ ಅಂತಂದ್ರ ಅದು ಬಾಟನಿಂದ ಸರಿಸ್ಬಿಡ್ತಾನ. ಅದು ಯಾ ಸಮಸ್ಯೆ, ಬಾಯ್ ಕಣ್ಣಿ ನಿನ್ ಕೆಲಸ ನೀ ಮಾಡುವ, ಅದೆಲ್ಲ ನಾ ಮಾಡ್ತೀನಿ ಅಂತ. ಅದು ನಂಬಿಕೆ ಬೇಕಲ್ಲ ನಿಮ್ಮೊಳಗ. ಅದ್ರ ಬಗ್ಗೆ ದೇವ್ರ ಬಗ್ಗೆ ನಂಬಿಕೆ ಇತ್ತು ಅಂತಂದ್ರೆ ಇದ್ರೊಳಗೆ ಬರ್ತೀರಿ. ನಂಬಿಕೆ ಇರ್ಲಿಲ್ಲ ಅಂತಂದ್ರೆ ನಿಮ್ ಸಂಸಾರ, ನಿಮ್ಮ ಒಳಗೆ ಇರೋದು ಬುದ್ಧಿ ಶಕ್ತಿ ಏನು, ಅದೇ ನಿಮಗೆ ದೊಡ್ಡ ನಂಬಿಕೆ, ಅದೇ ನಿಮಗೆ ದೊಡ್ಡ ಬಲ. ಆ ಬುದ್ಧಿನೇ ಓಡಿಸ್ತಿರ್ತೀರಿ ಎಲ್ಲ ಕಡೆ. ಸರ್ಕಾರ ದೃಷ್ಟಿ ಯಾಕೆ ಅನಿಸ್ಕೊಂಡ ಅವನು ಕನಿಷ್ಠ ಅಧಿಕಾರಿ ಅಂತ ಯಾಕೆ ಅನಿಸ್ಕೊಂಡ? ತರ್ಕ ಅಂದ್ರೆ ಬುದ್ಧಿ, ಇಂಟರ್ನೆಟ್ ಬುದ್ಧಿ ಓಡಿಸ್ಬೇಕತ್ತನವ. ಬುದ್ಧಿ ಓಡಿಸಿದ್ದು ಗುರು ಹೇಳಿದ ಒಂದೊಂದು ಮಾತಿಗೆ ಅವನು 100 ಸಂಶಯಗಳು ಕ್ರಿಯೇಟ್ ಮಾಡ್ಕೊಳಕತ್ತಾನ. ಅದೇ ತರ್ಕ, ಮತ್ತಿನ್ನೇನಿಲ್ಲ. ಬುದ್ಧಿ ಅವನಿಗೆ ಬುದ್ಧಿ ಆದ ಬಹಳ ಬುದ್ಧಿ ಓಡಿಸ್ತಾನ, ಅವ ಕನಿಷ್ಠ ಅಧಿಕಾರಿ ಆಗ್ತಾನ. ಇಲ್ಲಿ ಓಡಿಸ್ಬೇಕಾಗಿದ್ದು ಅರಿವು, ಕಾನ್ಸಿಯಸ್, ಪ್ರಜ್ಞೆ. ಬುದ್ಧಿ ಓಡಿಸಿದ್ನಂದ್ರೆ ಕನಿಷ್ಠ ಅಧಿಕಾರಿ. ಇಲ್ಲಿ ಬುದ್ಧಿ ಕೆಲಸ ಇಲ್ಲ. ಎಷ್ಟು ಚಂದ ಬುದ್ಧಿ ಕೆಲಸ ಮಾಡ್ಲಕ್ಕತ್ತದ ನೋಡ್ರಿ. ಯಾರಿಗಾರೆ ಓದ್ರಿ, ಯಾರ್ದಾರ ನಮ್ಗೆ ಡೇಟಿಂದ ಬರೆದು ಕೊಡ್ರಿ, ಓದು ಮಂದಿಗೆ ಅವ್ರವ್ರಿಗೆ ಹಣ ಎಷ್ಟ ವಜ್ಜಿ ಕೊಟ್ಟಿವಿ ನಾವೀಗ. ಅವ್ರದವ್ರಿಗೆ ಹಾಲಾರ್ದಂಗ ಡೇಟ್ಗಳು ಕೊಟ್ಟಿವಿ, ಅವ್ರದವ್ರು ಬರ್ಕೊಳಕ್ಕೆ ಸಾಕಾಗ್ಯದ. ನಿಮ್ದೊಂದು ವಜ್ಜಿ ಒಯ್ದು ಇನ್ನೊಬ್ಬರ ಮೇಲೆ ಹಾಕ್ತೀರ ಅಂದ್ರೆ ನೀವು ತರ್ಕ ದೃಷ್ಟಿ ಮಟ್ಟದಾಗದಿರಿ, ನಿಮ್ ಬುದ್ಧಿ ಓಡಿಸ್ಲಕತ್ತೀರಿ. ಈ ಬುದ್ಧಿ ಬೇಡ. ಪ್ರಾಮಾಣಿಕವಾಗಿ ನಿಮ್ಮ ಉದ್ಧಾರಕ್ಕಾಗಿ ನೀವು ಏನ್ ಮಾಡಬೇಕು ಮಾಡ್ರಿ. ವಿಚಾರ ಸಾಗರ ಅದು ನಿಶ್ಚಲ್ ದಾಸಿಯವರ ಕೃತಿ. ಒಂದು ರೀತಿ 32ನೇ ದೋಹ ಏನದಪ್ಪ, 4ನೇ ತರಂಗ, ತತ್ವದೃಷ್ಟಿ, ಉತ್ತಮ ಅಧಿಕಾರಿಗೆ ಉಪದೇಶ, 115ನೇ ವಿಷಯಾಂಕ ಏನು ಮಹಾವಾಕ್ಯ ಉಪದೇಶ ಮಾಡುವವರಿದ್ದಾರೆ ಇಲ್ಲಿ. ಅದಕ್ಕೆ ಶಿಷ್ಯನ ಹೃದಯ ತಯಾರು ಮಾಡ್ಲಕತ್ತಾರ ಮಹಾವಾಕ್ಯದ ಉಪದೇಶಕ್ಕಾಗಿ. 31ನೇ ದೋಹ, 32ನೇ ದೋಹಗಳು ಇವೆಲ್ಲ ಏನದವಂದ್ರ ಲಾಸ್ಟ್ ಟಾರ್ಗೆಟ್ ಏನದ, ಮೋಕ್ಷ, ಪರಮಾನಂದ ಪ್ರಾಪ್ತಿ, ಸರ್ವ ದುಃಖ ನಿವೃತ್ತಿ ಎನ್ನುವಂತ ಒಂದು ಸ್ಥಿತಿ ಸಾಧಕನಲ್ಲಿ ಉಂಟಾಗಬೇಕಾದ್ರೆ ಗುರು ಆದವನು ತಿಳಿಸಿ ಹೇಳಕತ್ತಾನ. ಪರಮಾನಂದ ಅನ್ನೋದು ಎಲ್ಲಿ ಹೊರಗಿಂದ ತರೋದಲ್ಲಪ್ಪ, ಅದು ಅಪ್ರಾಪ್ತ ರೂಪ ಪ್ರಾಪ್ತಿ ಅಲ್ಲ. ಹೊರಗಿನ ವಸ್ತು, ಹೊರಗಿನ ವ್ಯಕ್ತಿ, ಹೊರಗಿನ ಜೀವಿ, ಹೊರಗಿನವ್ರಲಿಂದ ಆಗ ಕೆಲಸ ಅಲ್ಲದು. ಅದು ತನ್ನಿಂದ ತಾನೇ ಮಾಡ್ಕೋಬೇಕಾದಂಥದ್ದು, ತನ್ನೊಳಗೆ ಇದ್ದದ್ದು ತಾನೇ ಪಡ್ಕೋಬೇಕಾಗ್ಯದ. ಆಕಳ ಜಡ್ಡಿಗೆ ಆಕಳ ರೋಗಕ್ಕ ಆಕಳ ತುಪ್ಪ ತಗೊಂಡೆ ಆಕಳ ಜಡ್ಡ ಕಳ್ಕೋಬೇಕಾಗ್ಯದ. ಹಂಗ
ತನ್ನೊಳಗಿನ ಆನಂದ ತಾನು ಪಡ್ಕೋಬೇಕಾಗ್ಯದ. ಇದು ಅಪ್ರಾಪ್ತ ರೂಪ ಪ್ರಾಪ್ತಿ ಅಲ್ಲ. ಇದು ಪ್ರಾಪ್ತ ರೂಪ ಪ್ರಾಪ್ತಿ. ಇದ್ದದ್ದನ್ನೇ ಪಡ್ಕೋಬೇಕಾಗ್ಯದ. ಮತ್ತು ದುಃಖ ನಿವೃತ್ತಿ ವಿಷಯ, ಜನನ ದುಃಖ, ಜೀವನ ದುಃಖ, ಮರಣ ದುಃಖ, ಮತ್ತಿನ್ಯಾವುದೋ ದುಃಖ, ನಾವೇ ಮಾಡಿಕೊಂಡ ದುಃಖ, ತಾನೇ ಬಂದ ದುಃಖ, ಎಷ್ಟೊಂದು ದುಃಖಗಳದಾವ. ಈ ಎಲ್ಲ ದುಃಖ ನಿವೃತ್ತಿ ಯಾರು ನಾನು ಈ ಶರೀರ ಸ್ಥೂಲ ಸೂಕ್ಷ್ಮ ಕಾರಣ ಶರೀರಗಳ ನಾನು ಅಂತ ಯಾರು ತಿಳ್ಕೊಂಡಾರ ಅಂತ ವಿವೇಕಿಗಳಿಗೆ ದುಃಖ. ಈ ಸ್ಥೂಲ ಶರೀರ ನಾನಲ್ಲ, ಸೂಕ್ಷ್ಮ ಶರೀರ ನಾನಲ್ಲ, ಕಾರಣ ಶರೀರ ನಾನಲ್ಲ, ಈ ಪಂಚಕೋಶಗಳು ನಾನಲ್ಲ, ಈ ಮೂರು ಅವಸ್ಥೆಗಳು ನಾನಲ್ಲ, ಮತ್ತಿನೇನು ನಾನಲ್ಲ ಅನ್ನೋದು ಪ್ರಕ್ರಿಯೆ ಗ್ರಂಥ ವಿಚಾರ ಚಂದ್ರದ ಯಾರು ಚೆನ್ನಾಗಿ ಅಧ್ಯಯನ ಮಾಡ್ಯಾರ ಅವರಿಗೆ ನಾನು ಆತ್ಮನಿದ್ದೇನೆ ಅನ್ನೋದು ಯಾರಿಗೆ ಸರಿಯಾಗಿ ನಿಶ್ಚಯ ಜ್ಞಾನ ಆಗ್ಯದ ಅವರಿಗೆ ಈ ಜಡ್ಡು ಹುಟ್ಟು ಸಾವು ಏನೇನದವ ಎಲ್ಲ ಅಷ್ಟು ಆ ಶರೀರಕ್ಕದವ, ನನಗಲ್ಲ, ನಾನು ಆನಂದ ಸ್ವರೂಪ ಅದೀನಿ. ಹೀಗಾಗಿ ಇಲ್ಲದ ದುಃಖವನ್ನ ನಿವೃತ್ತಿ ಮಾಡ್ಕೊಳ್ಳೋದು, ಇದ್ದ ಆನಂದವನ್ನ ಪಡ್ಕೊಳ್ಳೋದು. ದುಃಖನೇ ಇಲ್ಲ, ಇಲ್ಲದ ದುಃಖ ನಿವೃತ್ತಿ. ಇದು ಒಂದು ಜಾದು. ಇದು ಒಂದು ಸ್ಥಿತಿ ಪ್ರಾಪ್ತಿ ಆಗಬೇಕಾದ್ರ ಇದ್ದ ಆನಂದವನ್ನೇ ಪಡ್ಕೊಳ್ಳೋದು, ಇಲ್ಲದ ದುಃಖವನ್ನು ನಿವೃತ್ತಿ ಮಾಡೋದು. ಈ ರೀತಿಯಾದಂತಹ ಮೋಕ್ಷ ಇದು. ಅದಕ್ಕೆ ಅವರು ಹೇಳಿ ಕಡೆಗೆ ಫೈನಲ್ ಏನಂತಾರ, ಪರಮಾನಂದ ಸ್ವರೂಪತ್ತು 32ನೇ ದೋಹ. ನಿನ್ನೆ ಮೊನ್ನೆ ಅದೇ ಹೇಳಿತ್ತು, ನೀನು ಪರಮಾನಂದ ಸ್ವರೂಪನೇ ಇದೆ. ನೈ ತೂಮೆ ದುಃಖಲೇಶ, ನೈ ತೂಮೆ ದುಃಖಲೇಶ. ಇವೆರಡು ಮಾತುಗಳು ರೈಪಟ್ ಮಾಡ್ತಿರಪ್ಪ. ಯಾರಿಗೆ ನಿಮ್ಮೊಳಗಿನ ಚಿದಾಭಾಸ ಯಾವಾಗಡೆ ಅಳ್ಳಕತ್ನಂದ್ರ ಅವನಿಗೆ ಹೇಳ್ಬೇಕು, ಇಲ್ಲಿ ಪರಮಾನಂದ ಸ್ವರೂಪತ್ತು ಎದಕ್ಕೆ ಹೇಳ್ತೀನಿ ನೀನು ಅಂತ. ಮಂದಿ ರಂಬಿಸೋದಿಲ್ಲ, ನಿಮಗೆ ನೀವೇ ರಂಬಿಸ್ಕೋಬೇಕು. ನೀವು ಪರಮಾನಂದ ಸ್ವರೂಪ ಅದಿ, ಅಳ್ತಾಕ ನೀನು ಮರೆತು ಅಳ್ತಾಕ ನೀನು ಈ ಪರಮಾನಂದ ಸ್ವರೂಪ ಅದಿ. ನಹಿ ತೂಮೆ ದುಃಖಲೇಶ, ನಿನ್ನೊಳಗೆ ದುಃಖದ ಲವಲೇಶನೇ ಇಲ್ಲ. ನೀ ಹೇಳೋದಕ್ಕೆ ಏನಾರ ಅರ್ಥ ಅದ ನಿನಗ? ಇದು ಯಾರು ಹೇಳ್ಬೇಕು? ನಿತ್ಯದಾಸ್ತಿ ಪ್ರವಚನದಾಗ ಹೇಳಿದ ಮಾತ ನೀವೇನ್ ಮಾಡಬೇಕು, ನಿಮ್ಮ ಮನಸ್ಸಿಗೆ ಹೇಳ್ಕೋಬೇಕು, ನಿಮ್ಮ ಅಂತಃಕರಣಕ್ಕೆ ಹೇಳ್ಕೋಬೇಕು, ನಿಮ್ಮೊಳಗಿನ ಚಿದಾಭಾಸ ಜೀವಕ್ಕೆ ಹೇಳ್ಕೋಬೇಕು. ಜೀವ ದುಃಖಪಟ್ಟು ಅಳ್ಳಕತ್ತು ಅಂತಂದ್ರ ಏನಂತೀರಿ? ಒಂದ್ಸಾರಿ ಹೇಳ್ರಿ, ಪರಮಾನಂದ ಸ್ವರೂಪತ್ತು ನೈತು ಮೇ ದುಃಖಲೇಶ ಅಜ ಅವಿನಾಶಿ ಬ್ರಹ್ಮ ಚಿತ್ ಜಿನ ನೈಹಿಯ ಕ್ಲೇಶ. ನೀನ್ ಎಂತ ಬದಿಯಪ್ಪ ಅಂದ್ರೆ ಅಜ, ಹುಟ್ಟೇ ಇಲ್ಲಲ್ಲೋ ನೀನು. ಜನನ ದುಃಖ ಅಂತಿದಿ, ನೀ ಹುಟ್ಟಿನವಲ್ಲ. ಅವಿನಾಶಿ ಅಂದ್ರೆ ನೀ ನಾಶ ಆಗಿ ಹೋಗವನು ಅಲ್ಲ. ಮತ್ತೆ ಬ್ರಹ್ಮ ಚಿತ್ ಅಂತಂದ್ರೆ ಆನಂದ ಸ್ವರೂಪ ಅದಿ. ಸತ್ ಚಿತ್ ಆನಂದ ಬ್ರಹ್ಮ, ನೀನು ದೊಡ್ಡವದಿ. ಬ್ರಹ್ಮ ಅಂತಂದ್ರ ಬರೇ ಆತ್ಮ ಅಂದ್ರೆ ಬರೇ ನಿಮ್ ಶರೀರದಾಗ ಇಷ್ಟೇ ಆತ್ಮ, ಎಲ್ಲ ಆತ್ಮ ಸರ್ವವ್ಯಾಪಕವಾದ ಆತ್ಮ ನಿಮ್ಮೊಳಗೂ ವ್ಯಾಪಿಸಿದ್ದಕ್ಕ ನಿಮ್ಮ ಶರೀರ ಅಂತಃಕರಣ ಎನ್ನುವ ಉಪಾಧಿ ಉಂಟಾದ ಕಾರಣ ಅದ ಆತ್ಮ ಅನಿಸ್ಕೊಂಡದ. ಘಟಾಕಾಶ, ಘಟದೊಳಗಿನ ಆಕಾಶ ಘಟದಷ್ಟೇ ಅದ ಏನದು. ಸರ್ವವ್ಯಾಪಕ ಆಕಾಶ ಘಟದ ಒಳಗೆ ಆವರಿಸಿದ್ದಕ್ಕೆ ಅದು ಘಟಾಕಾಶ ಅನಿಸ್ಕೊಂಡದ. ನೀನು ಬ್ರಹ್ಮ ಇದೆಯಪ್ಪ, ನೀ ಬಹಳ ದೊಡ್ಡವದಿ. ನೀನು ಎಲ್ಲ ತಿಳ್ಕೊಂಡ ಇದ್ದಕ್ಕೆ ಯಾಕೆ ಕಳ್ತೀವು? ಸರ್ವಜ್ಞ ಅದಿ ನೀನು. ಚಿತ್ ಅಂದ್ರೆ ಸರ್ವಜ್ಞ, ಎಲ್ಲ ತಿಳ್ಕೊಂಡವದಿ ನೀನು. ಎದಕ್ಕೆ ಅಳತಿ? ಏನ್ ಗೊತ್ತಿಲ್ಲ ನಿನಗ? ನಾನೇ ಆತ್ಮ ಅಂತ ಗೊತ್ತಿದ್ದು ಅಳ್ತಲ್ಲ. ಜಿನ ನೈ ಹಿಯ ಕ್ಲೇಶ ಅಂದ್ರೆ ನಿನ್ನ ಹೃದಯದೊಳಗ ದುಃಖ ತಂದುಕೋಬೇಡ, ದುಃಖಿಸಬೇಡ. ಎಷ್ಟು ಚಂದ ಹೇಳ್ಯಾರ ನೋಡಿ. ತಂದುಕೋಬೇಡ, ದುಃಖಿಸಬೇಡ. ಹೇ ಶಿಷ್ಯನೇ, ಜನ್ಮ ಮತ್ತು ಮರಣಗಳಿಂದ ರಹಿತವಾದ ಯಾವ ಚೇತನ ರೂಪ ಬ್ರಹ್ಮವಿರುವುದೋ ಅದುವೇ ನೀನಿರುವೆ.
ಆದ್ದರಿಂದ ನಿನ್ನ ಹೃದಯದಲ್ಲಿ ಜನನ ಮರಣ ಮೊದಲಾದ ದುಃಖವನ್ನ ತಂದುಕೊಳ್ಳಬೇಡ, ತಂದುಕೋಬೇಡ. ನೀನು ಸ್ವತಃ ಪರಮಾನಂದ ಸ್ವರೂಪನೇ ಆಗಿರುವಿ. ಅದರ ಪ್ರಾಪ್ತಿಯ ಇಚ್ಛೆ ಸಂಭವಿಸುವುದಿಲ್ಲ. ಅದೇನದ ನೀನು ಅಜ್ಞಾನದಿಂದ ಅದನ್ನು ಪಡ್ಕೊಳ್ಳಕ್ಕೆ ಬಂದಿದೆ. ಯಾವ ವಸ್ತು ಅಪ್ರಾಪ್ತವಾಗಿರುತ್ತದೆಯೋ ಅದರ ಪ್ರಾಪ್ತಿಯ ಇಚ್ಛೆಯು ಸಂಭವಿಸುತ್ತದೆ. ಆದರೆ ತನ್ನ ಯಾವ ಸ್ವರೂಪವಿರುವುದೋ ಅದು ಸದಾ ಪ್ರಾಪ್ತವಿರುತ್ತದೆ. ಅದು ಎಲ್ಲ ಕಾಲದಲ್ಲಿ ನಿನ್ನಲ್ಲಿ ಪ್ರಾಪ್ತ ರೂಪದಲ್ಲೇ ಅದ. ಎಂದು ನೀನು ಬಿಟ್ಟು ಎಲ್ಲಿ ಹೋಗಿಲ್ಲ. ಏನಾರ ತಪ್ಪು ಮಾಡಿ ಪೊಲೀಸರು ಹಿಡ್ಕೊಂಡು ಹೋಗಿ ಜೈಲ್ನಾಗ ಹಾಕಿದ್ರಪ್ಪ, ಅವಾಗ ನಮ್ ಸಂಘಟದ ಇರ್ತದ ಇಲ್ಲ, ಜೈಲಿಗೆ ಆದ್ರೂ ಅದಂತಿರ್ತದ. ನಾ ಹೇಳಿದ್ನಪ್ಪ, ನೀ ಮಾಡಬೇಡ, ಇಂಥವ್ ಮಾತಾಡ್ಬೇಡ, ಇಂಥ ಕತ್ತಲ್ ಕುಗ್ಳಬೇಡ ಅಂತ ನಾ ಹೇಳ್ದೆ. ನೀ ಕೇಳಲಿಲ್ಲ. ನೋಡು ಇಂಥಲ್ಲಿ ಬಂದಿ. ಇಲ್ಲೇ ಒಂದ್ ಸ್ವಲ್ಪ ಆರಾಮ್ ಇರ್ಲಕ್ ಪ್ರಯತ್ನ ಮಾಡು. ಇಲ್ಲಿನೂ ಚಂಚಲ್ ಮಾಡ್ತೀವಿ, ಹೊರಗೂ ಚಂಚಲ್ ಮಾಡ್ತೀವಿ. ಜೈಲಾಗ ಹಾಕಿದ್ರೆ ಸಮಾಧಾನ ಅದ, ಇಲ್ಲಿ ಇಲ್ಲ. ನೀನು ಹೊರಗಿದ್ದಾಗರೆ ಸಮಾಧಾನ ಇತ್ತು, ಹೊರಗೂ ಸಮಾಧಾನ. ಎಲ್ಲಿ ಸಮಾಧಾನ ಇಲ್ಲ ಅಂತಂದ್ರೆ ಯಾಕೆ ಸಮಾಧಾನ ಆಗಲ್ಲ ನಿನಗಂದ್ರೆ ನನ್ನ ಮಾತು ಕೇಳೋವಲ್ಲಿ ಅದಕ್ಕೆ ಸಮಾಧಾನ ಆಗಲ್ಲ ನಿನಗೆ. ಜೈಲಿಗೆ ಬಿದ್ದೀನಿ ಅಂತ ಸಮಾಧಾನ ಅದ, ಮತ್ತೆ ಹೊರಗಿದ್ದೆಲ್ಲಪ್ಪ ಈ ದಿವಸ ಅಲ್ಲೇ ಸಮಾಧಾನ ಇದ್ದೇನೆ ಅಂತ ಕೇಳ್ತದ. ನಿನ್ನ ಅಸಮಾಧಾನಕ್ಕೆ ಕಾರಣಗಳನ್ನು ಹುಡುಕಿ ಹೇಳ್ತಾ ಇದ್ದೀಯೇ ಹೊರತು ಸಮಾಧಾನ ಆಗ್ಬೇಕನ್ನೋದಕ್ಕೆ ಒಂದೇ ಒಂದು ಸೂತ್ರ, ಅರಿವಿನ ಕಡೆ ಹೊಳ್ಳಬೇಕು, ಅರಿವಿನ ಕಡೆ ಶರಣಾಗತರಾಗಬೇಕು. ನಿಮ್ಮ ಒಳಗಿನವನಿಗೆ ಶರಣಾಗತರಾಗಿ ನಿಮ್ಮ ಒಳಗಿನವ್ ಹೇಳಿದ್ದು ಕೇಳಬೇಕಷ್ಟೇ. ಶ್ರೀ ಗುರು ವಚನೋಪದೇಶವನ್ನು ಆಲಿಸುವುದಂದ್ರೆ ನಿಮ್ಮ ಒಳಗಿನ ಅರಿವಿನ ಮಾತು ಕೇಳಲು. ಹೊರಗಿರೋ ಗುರುವಿನ ಮಾತು ಏನ್ ಕೇಳ್ತೀರಿ? ಸಡ್ಲು ಬಿಟ್ರು ಮತ್ತೆ ಬಿಟ್ಟು ಬಿಡ್ತೀರಿ ಪಾಠ ಹೇಳೋದು. ಒಳಗಿರೋ ಅರಿವುಗಳನ್ನ ಗುರು ಬಡಗಿತ್ತೋಡ್ ನಿಂತಂತಂದ್ರೆ ಅವಾಗ ನೀವೇ ಹೋಗುತ್ತೀರಿ ನೋಡ. ಅವಾಗ ಹಗಲು ರಾತ್ರಿ ನಮ್ಮ ಗುರು ಅಂತೂ ನಮ್ಮನ್ನು ಫಜಿತಿ ಮಾಡಿಬಿಡ್ತಾನ. ನಿದ್ದೆ ಕೆಡಿಸನ, ಊಟ ಕೆಡಿಸನ, ಬುದ್ಧಿ ಕೆಡಿಸನ, ಮನಸ್ಸು ಕೆಡಿಸನ, ಯಾವ್ದಾವ್ದು ಶರೀರ ಕೆಡಿಸನ, ಎಲ್ಲ ಹಾಳು ಮಾಡಿರ್ತಾನ. ಬರೀ ತಂದೊಂದು ಕೆಲಸ ಮಾಡ್ಕೊತಾನ ಅಷ್ಟೇ. ಅವೆಲ್ಲ ಚಲೋ ಇದ್ದು ಅಂತಂದ್ರ ಸಂಬಂಧ ಸಂಪತ್ತ ಎಲ್ಲ ಹಾಳು ಮಾಡಿದ್ಮೇಲೆ ಅವೆಲ್ಲ ಚಲೋ ಇದ್ದು ಅಂದ್ರೆ ಅವೇ ಮಾಡ್ಕೊತಿರ್ತೀವಿ ನಾವು. ಇದು ಮಾಡ್ಲಿಕ್ಕೆ ಆಗಂಗಿಲ್ಲ. ಆರೋಗ್ಯ ಆಗಿದಾನ ಸುಳ್ಳು ಹೇಳ್ತೀನಿ, ಆರೋಗ್ಯನೂ ಸರಿಗಿಲ್ಲ, ಮನಸ್ಸು ಚಲೋ ಅದ ಚಲೋ ಇಲ್ಲ, ಬುದ್ಧಿ ಚಲೋ ಅದ ಚಲೋ ಇಲ್ಲ, ಅರಿವು ಒಂದು ಚಲೋ ಅದ ನೋಡು ಅಷ್ಟೇ. ಅದೊಂದೇ ಚಲೋ. ಉಳಿದು ಯಾವ್ದು ಸಂಬಂಧ ಚಲೋ ಇಲ್ಲ, ಸಂಪತ್ತು ಚಲೋ ಅದ ಚಲೋ ಇಲ್ಲ, ಎಲ್ಲ ಫಾಲ್ತು ಪರ್ಮನೆಂಟ್ ಅಂತಾರೆ ನಮ್ಮ. ಆದ್ರೆ ಅರಿವು ಬಾಂಧವಸ್ತು ಇದೊಂದು ಚಲೋ ಇದ್ದು ಉಳಿದನ್ನೆಲ್ಲ ಏನಕ್ಕಾಗಲ್ಲ. ಬಂದು ಕೇಳ್ರಿ ನಮ್ಮ ಹೆಂಡ್ರಿಗೆ ಹೆಂಗ್ ಅದಾರ, ನಮ್ಮ ಮಕ್ಕಳಿಗೆ ಕೇಳ್ರಿ ನಿಮ್ಮ ಅಪ್ಪ ಹೆಂಗ್ ಅದಾನ, ಇಷ್ಟೊಂದು ಕಂಪ್ಲೇಂಟ್ ಹೇಳ್ತಾರ. ಚಲೋ ಅಂತ ಹೇಳ್ತಾರ, ಬಂದು ಕೇಳ್ರಿ. ಅಲ್ಲೇ ಬೆಂಗಳೂರಿಗೆ ಹೋಗಿರಿ, ಕಲ್ಯಾಣಪ್ಪ ಹೋಗ್ರಿ ನಮ್ಮ ಅಪ್ಪನ ಬಲ್ಲಿ. ನೀವು 14 ಜನ್ಮ ಸಾಲ ನಂಗೆ ಅಷ್ಟು ಹೇಳ್ತಾರೆ ನನ್ನ ಬಗ್ಗೆ ಕಂಪ್ಲೇಂಟ್ ಅವ್ರು. ಇವ್ರೆಲ್ಲರ ಕಡೆಯಿಂದ ಚಲೋ ಅನ್ನಿಸ್ಕೊಂಡು ನನಗಾಗಬೇಕಾಗಿದೇನು? ಇವ್ರೆಲ್ಲರೂ ಸಂಬಂಧ ಚಂದ ಇಟ್ಕೊಂಡು ನನಗ್ ಬೇಕಾಗಿದೆ, ನನಗಾಗಬೇಕಾಗಿದೇನು? ಬಹಳ ಚಲೋ ನನ್ನ ಗಂಡ ಅಂದ್ರೆ ನನ್ಗೇನು ಮೋಕ್ಷ ಆಗ್ತದೇನ್ರಿ? ನಮ್ಮ ಅಪ್ಪ ಬಹಳ ಚಲೋ, ನನ್ನ ಮಗ ಬಹಳ ಚಲೋ, ಇವರೆಲ್ಲರೂ ಕೂಡಿ ನನಗೆ ಬಹಳ ಚಲೋ ಅಂದ್ರೆ ಏನಾಗ ಏನ್ ಕರ್ತವ್ಯ ಮಾಡ್ಬೇಕು ಮಾಡ್ದೇವು. ಅವ್ರ ಅಪೇಕ್ಷೆಗೆ ತಕ್ಕಂತೆ ನಮಗೆ ಏನ್ ಮಾಡ್ಬೇಕು ಅದು ಮಾಡ್ಲಕ್ಕ ಆಗಂಗಿಲ್ಲ, ಅದು ಮಾಡೋ ಮನಸ್ಸು ಇಲ್ಲ. ನಮಗೆ ಏನ್ ಡ್ಯೂಟಿ ಅದ ಅಷ್ಟು ಮಾಡ್ತೇವೆ. ಉಳಿದು ಎಲ್ಲನೂ ಮಾಡಬೇಕು ಅಂದ್ರೆ ಕೇವಲ ನಮ್ದು ಏನದ ಬ್ರಹ್ಮಜ್ಞಾನದ ನಮ್ ಕೆಲಸ ಅಷ್ಟೇ. ಆತ್ಮೋನ್ನತಿ ಮಾಡ್ಕೊಳಕ ನಮ್ಮ ಚಿಂತೆ ನಮಗೆ ಸಾಲದೆ. ಕೂಡಲ ಸಂಗಮ ದೇವರು ಒಲಿಯನೋ ಎಂಬ ಚಿಂತೆ ಹಾಸಲುಂಟು ಬದೆಯನು. ಈ ಚಿಂತೆ ಒಳಗೆ ನಾವು ಮುಳುಗಿದ ಮೇಲೆ ಇನ್ನು ಯಾರು ತಗೊಂಡು ನಮ್ಗೆ ಯಾರು ಚಲೋ ಅಂದ್ರೆ ಏನಾಗದ, ಯಾರು ಕೆಟ್ಟ ಅಂದ್ರೆ ಏನದ, ಮನೆ ಒಳಗೆ ಇಟ್ಕೊಂಡ್ರು ಅಷ್ಟೇ, ಮನೆ ಹೊರಗೆ ಹಾಕಿದ್ರು ಅಷ್ಟೇ, ಜೀವಂತ ಇಟ್ರು ಅಷ್ಟೇ, ಕೊಲ್ಲಿದ್ರು ಅಷ್ಟೇ. ಏನ್ ಲೆಕ್ಕದ್ ಮಾಡಲ್ರ, ಲೆಕ್ಕದಾಗಲ್ಲ ಈ ಜಗತ್ತಿನಾಗ. ಶ್ರೀಗಂಧದ ಮರ ಚಂದ ಬೆಳೆಸ್ಯಾರ, ಬೆಳೆದ ಅದು ಕಡಿದ್ರೆ ಏನಾರೇ ಗಂಧದ ಮರ ಕಡದ್ ಹಾಕಿದ್ರೆ ಅದೇನಾರ ದುರ್ನಾತ ಬೀರ್ತದೇನ್ರಿ? ಬೆಳೆಸಿದ್ರೂ ಸುಗಂಧನೆ ಕೊಡ್ತದ, ಕಡದ್ರೂ ಸುಗಂಧನೆ ಕೊಡ್ತದೆ. ಕಡಿಲಲ್ಲ, ಗಂಧದ ಮರ ಕಡಿದ್ರೆ ಏನಾಗ್ತದೆ? ಅಡವಿ ತುಂಬಾ ಸಂತೋಷ, ಆನಂದನೇ ಆನಂದ, ಪರಿಮಳವೇ ಪರಿಮಳ.
ಏನ್ ಬೇಕಾದ್ ಮಾಡಲ್ರ, ಎಲ್ಲದಕ್ಕೂ ತಯಾರಾಗಿ ನಿಂದಿರ್ಬೇಕು ಈ ಜಗತ್ತಿನಾಗ. ಆದ್ರ ಮನಸ್ಸು ಮಾತ್ರ ಬ್ರಹ್ಮಜ್ಞಾನದಾಗ ಸರೆಂಡರ್ ಆಗಿರ್ಬೇಕು. ಅದ್ರಾಗ ಮಾತ್ರ ನೋ ಚಾಯ್ಸ್, ಮಕ್ಕಳು ಏನು ಮಾಡಂಗಿಲ್ಲ. ಸದಾ ಕಾಲ ನಿನ್ನ ಜೊತೆಗೇ ಇರ್ತದ, ಇರಂಥದ್ದು ಭಕ್ತರ ಸಂಗಟ ಬರಂಥದ್ದು, ಅಂಥದ್ರ ಸಾಧನೆ ಮಾಡೋದು ಬಿಟ್ಟು ನೀನೇನೋ ಮಾಡ್ಕೊತ ಹೊಂಟಿದಲ್ಲೋ ಮಾರಾಯ, ಏನಿದೆ ನಿಂದು ಅಂದ್ರೆ ಯಾರಿಗೆ ಹೇಳ್ಬೇಕು? ಇದು ಮನುಷ್ಯಗೆ ಹೇಳಿ. ಮುಂದಿನ ಸ್ಟೆಪ್ ಕರ್ಕೊಂಡು ಹೋಗ್ಲಕತ್ತಾರ. ಮುಂದಿನ ಸ್ಟೆಪ್ ನೀವು ಹೇಳಕ್ ಸತ್ತಂದ್ರೆ ಬಹಳ ಚಲೋ ಅದ್ರಿ ಗುರುಗಳೇ, ನೀವ್ ಹೇಳದ್ರಾಗ ಏನೂ ಸಮಸ್ಯೆ ಇಲ್ಲ, ಸೂಪರ್ ಸೂಪರ್ ಹೇಳ್ತೀರಿ. ನಾ ಆತ್ಮ ಅದೀನಿ, ನನಗೆ ದುಃಖ ಇಲ್ಲ, ನಾ ಆನಂದ ಸ್ವರೂಪ ಅದೀನಿ, ಎಲ್ಲ ನನ್ಗೇನ್ ಬೇಕಾಗಿದ್ದು ಒಳಗೆ ಅದ, ಹೊರಗಿನ ತರದ್ ಏನಿಲ್ಲ, ಏನೆಲ್ಲ ಹೇಳ್ತೀರಿ. ಎಲ್ಲ ಸರ್ವ ವ್ಯಾಪಕ ಬ್ರಹ್ಮನೇ ನಾನು ಅದೀನಿ ಅಂತ ಹೇಳಿದಾಗ ಭಾರಿ ಖುಷಿ ಆಗ್ತದ. ದುಃಖ ಇಲ್ಲ ಅಂದಾಗ ಭಾರಿ ಖುಷಿ ಆಗ್ತದ. ಸತ್ಸಂಗ ಬಿಟ್ಟು ಹೊರಗೆ ಹಾಕಿ ಕೂಡ್ಲೇ ಮತ್ತೆ ಅವನು ಎಲ್ಲ ಚಾಲು ಆಗಿಬಿಡ್ತಾವ. ಈ ಚಪ್ಲಿಗತ್ಲೆ ಹೊರಗ ಚಪ್ಲಿ ಬಿಟ್ಟು ಹೋದಾಗ ಹೊರಗಿರ್ತಾವ, ಒಳಗೆ ಗುಡಿಯಾಗ ಬಂದಾಗ ಚಪ್ಲಿ ಏನ್ ಕಿರಿಕಿರಿ ಮಾಡಂಗಿಲ್ಲ. ಮತ್ತ ಚಪ್ಲಿಯಾಗ ಮುಳ್ಳ ಕಲ್ಲ ಏನೇನೋ ಇರ್ತಾವ, ಮತ್ತ ಅವು ಹಾಕೊಂಡು ಹೊರಗೆ ನಡೆ ಟೈಮ್ನಾಗ ನನಗೆ ಚುಚ್ಚಲ ಕತ್ತಿ ಬಿಡ್ತಾವ್ರಿ, ಮತ್ತೆ ದುಃಖ ಆಗ್ತದೆ. ನನಗೆ ದುಃಖ ಇಲ್ಲ ಅಂತೀರಿ, ಆದ್ರೆ ದುಃಖಗಳಾಗತ್ತೀವಿ. ಆನಂದ ಆದಂತೀರಿ, ಅದು ಅನುಭವಕ್ಕೆ ಬರ್ತಾ ಇಲ್ಲ. ಹೆಂಗದ ನೋಡ್ರಿ, ಪರಮಾನಂದ ಸ್ವರೂಪ ನೀನಿರುವೆ. ಉದ್ಗಾರ ತೆಗಿತಾನ ಗುರು, ಹೇಳಿದ್ದಕ್ಕೆ ಹೇಳಿದ್ದಕ್ಕೆ ಚಂದ ಅನ್ಸ್ಲಕತ್ತದ. ನನ್ನ ಆನಂದ ನನ್ನ ಅನುಭವಕ್ಕೆ ಬರ್ತಾ ಇಲ್ಲ, ನಿನ್ನೊಳಗೆ ದುಃಖ ಇಲ್ಲ ಅಂತ ಹೇಳ್ತೀರಿ. ನನ್ನೊಳಗೆ ದುಃಖ ಇಲ್ಲ ನೀವ್ ಹೇಳ್ತೀರಿ. ನಾನ್ ದುಃಖದ ಸಾಗರದಾಗ ಮುಣಗಿ ದುಃಖಿಸ್ಲಕತ್ತೀನಿ, ಅಳ್ಳಕತ್ತೀನಿ. ಇಲ್ಲ ಅಂತೀರಿ, ದುಃಖಿಸ್ಲಕತ್ತೀನಿ. ಆನಂದ ಅದಂತೀರಿ, ಅನುಭವಿಸ್ತಾ ಇಲ್ಲ. ಏನಿದು ನನ್ನ ಪರಿಸ್ಥಿತಿ? ಅದಕ್ಕೆ ಶಿಷ್ಯನ ಶಂಕೆ. ವಿಷಯಾಂಕ 116. ನನ್ನ ಆತ್ಮವು ಆನಂದ ರೂಪವೇ ಆಗಿದ್ದರೆ, ನನ್ನ ಆತ್ಮ ಆನಂದ ರೂಪವೇ ಆಗಿದ್ದರೆ ವಿಷಯ ಸಂಬಂಧದಿಂದ ಆಗುವ ಆನಂದವು ಆತ್ಮದಲ್ಲಿ ತೋರಬಾರದಾಗಿತ್ತು. ನನಗೆ ದುಃಖ ಆಗಬಾರ್ದಾಗಿತ್ತು. ಆನಂದನೇ ಇತ್ತು ಅಂತಂದ್ರೆ ಇದು ದುಃಖ ಯಾಕೆ ಆಗ್ಲಕತ್ತದ ನನ್ನೊಳಗ? ವಿಷಯಗಳಲ್ಲಿ ಹೆಚ್ಚು ಕಡಿಮೆ ಆದಂಗೆಲ್ಲ ದುಃಖ ಆಗ್ಲಕತ್ತದ. ಏನ್ ಮಾಡ್ಲಿ? ಬಾಗ್ಲ ಮುಚ್ಚೋದು ಏನ್ ಚುರು ಸೌಂಡ್? ವಿಷಯ ಸಂಘ ಕ್ಯೂ ಭಾನವೈ. ವಿಷಯ ಸಂಘದಲ್ಲಿ ನನಗೆ ನಾನು ಆತ್ಮ ಸ್ವರೂಪ ಇದ್ನೆ ಅಂತಂದ್ರ ವಿಷಯದ ಕಡೆ ಎಳಿತದ. ಏನೇನೋ ಬೇಕನ್ನಿಸ್ತದ, ಏನೇನೋ ಪಡ್ಕೋಬೇಕ ತೋತೀನಿ. ಸಿಕ್ಕರು ಒಂದು ತರ, ಸಿಗ್ಲಿಲ್ಲ ಅಂದ್ರೆ ಒಂದು ತರ, ಏನೇನೋ ಆಗ್ಲಕತ್ತವ. ಏನ್ ಮಾಡ್ಬೇಕು? ಯೋ ಮೈ ಆನಂದ ರೂಪ ಅಬು ಉತ್ತರ ಯಾಕೋ ಕಹ ಶ್ರೀ ಗುರು ಮುನಿವರ ಭೂಪ. ಹೇಳಪ್ಪ ಯಪ್ಪ, ಏನದ ನನಗೆ ಆನಂದ ಸ್ವರೂಪ ಅಂದಿದಿ, ಈ ವಿಷಯಗಳ ಕಾರಣ ನನಗೆ ದುಃಖ ಆಗ್ಲಕತ್ತದ. ಏನ್ ಮಾಡ್ಲಿ ಹೇಳಪ್ಪ ಭೂಪ. ಭೂಪ ಅಂದ್ರ ದೊಡ್ಡ ವ್ಯಕ್ತಿ ಹೇಳ ಮಾತು, ಗುರುವಿಗೆ ಭೂಪ ಅಂತ. ಅದಕ್ಕ ಶ್ರೀ ಗುರು ಮುನಿವರ ಭೂಪ. ಇದು ಏನಂದ್ರ ಜ್ಞಾನಿಗಳು ಏನ ಅದರಲ್ಲ, ಜ್ಞಾನಿಗಳು ಜಗತ್ತಿನಾಗ ಎಷ್ಟು ಜ್ಞಾನಿಗಳದರಲ್ಲ, ಆ ಜ್ಞಾನಿಗಳಿಗೆಲ್ಲಿ ಅತ್ಯಂತ ಅಗ್ರಗಣ್ಯನಾದ ಶ್ರೇಷ್ಠನಾದ ಗುರುವರನಿಗೆ ಭೂಪ ಭೂಪ ಅಂತ. ಜ್ಞಾನಿಗಳಲ್ಲಿ ಅತ್ಯಂತ ಶ್ರೇಷ್ಠವಾದಂತವನವನು ಶ್ರೀ ಗುರು ಮುನಿವರ ಭೂಪ. ಜ್ಞಾನಿಗಳಲ್ಲೇ ಶ್ರೇಷ್ಠನಾದ ಸದ್ಗುರು ಮುನಿವರ ಭೂಪ. ಯೋ ಮೈ ಆನಂದ ರೂಪ. ನಾ ಆನಂದ ರೂಪ. ಒಂದು ವೇಳೆ ನಾನು ಆನಂದ ಸ್ವರೂಪನೇ ಆಗಿದ್ದರೆ, ಹೆಂಗ ನೋಡ್ರಿ, ಯೋ ಮೈ ಆನಂದ ರೂಪ. ಒಂದು ವೇಳೆ ನಾನು ಆನಂದ ಸ್ವರೂಪನೇ ಆಗಿದ್ದರೆ ವಿಷಯ ಸಂಗತ್ಯೂ ಭಾನವೈ.
ವಿಷಯ ಸಂಬಂಧದಿಂದ ಇಂದ್ರಿಯ ವಿಷಯಗಳ ಸಮಸ್ಯೆಗಳಿಂದ ನನಗೆ ಆನಂದ ಆಗ್ಬೇಕಾಗಿತ್ತು, ಅದು ಬಿಟ್ಟು ಒಳಗೆ ದುಃಖ ಯಾಕಾಗ್ತದ? ಮತ್ತೆ ವಿಷಯ ಸಂಘ ಅಂತಂದ್ರೆ ಅದು ಆನಂದನೇ ನಾನು ಇದ್ದೀನಿ ಅಂತಂದ್ರ ನನಗ ಇನ್ನೂ ಒಂದು ಸುಖ ಪಡ್ಬೇಕಂತ ಯಾಕೆ ಆಸೆ ಆಗ್ಲಕತ್ತದ? ಇದ್ರಕ್ಕೆ ನಾನು ಆನಂದ ಸ್ವರೂಪದೀನಿ ಅಂದ್ಮೇಲೆ ನನ್ನ ಪಾಲಿಗೆ ನಾನು ಇರ್ಬೇಕಾಗುದಿಲ್ಲ. ಅದನ್ನು ಬಿಟ್ಟು ಈಗ ಸಾಹುಕಾರ ದೊಡ್ಡ ಶ್ರೀಮಂತದನ, ಇಷ್ಟು ಶ್ರೀಮಂತದನಂದ್ರ ಅವ ಏನು ಮಾಡೋದೇ ಬೇಕಾಗಿಲ್ಲ, ಅಷ್ಟು ದೊಡ್ಡ ಶ್ರೀಮಂತ ಅದನ, ತೃಪ್ತದನ, ಸಂತೃಪ್ತದನ. ಅಂತ ಒಂದು ಸಂತೃಪ್ತಿ ಇದ್ದು ಕೂಡ ಮತ್ತೆ ಏನಾಗಬೇಕಾಗಿತ್ತು? ಅಷ್ಟೊಂದು ಸಂಪತ್ತಿದ್ಮೇಲೆ ಅವ ತಣ್ಣಗೆ ಇರ್ಬೇಕಿತ್ತಲ್ಲ, ಅವನಿಗೆ ಮತ್ತೆ ರೊಕ್ಕ ಗಳಿಸ್ಬೇಕನ್ನ ಆಸೆ ಯಾಕೆ ಹುಟ್ಲಕತ್ತದ? ತನ್ನ ಬಂದಿಲ್ಲ ಸಂಪತ್ತೇ ಅದು ಆನಂದ ರೂಪ ಇತ್ತು ಅಂತಂದ್ರೆ ಮತ್ತೆ ಇನ್ನೊಂದಿಟ್ಟು ಹೊರಗಿಂದ ಪಡ್ಕೋಬೇಕನ್ನೋದು ಯಾಕದ ಅವನ ಬಲ್ಲಿ? ಹಂಗ ಇಲ್ಲಿ ನಾನು ಒಂದು ವೇಳೆ ಆನಂದ ಸ್ವರೂಪನೇ ಆಗಿದ್ದರೆ ನನ್ನ ಆನಂದ ನನ್ನೊಳಗೆ ಇಟ್ಕೊಂಡು ನಾ ಆನಂದವಾಗಿರ್ಬೇಕಿತ್ತು. ಆದರೆ ವಿಷಯ ಸಂಘ ಪಡ್ಕೋಬೇಕು. ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮಗಳ ಮೂಲಕ ಅವೇನ್ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧಗಳೆಂಬ ವಿಷಯಗಳನ್ನ ಗ್ರಹಿಸಬೇಕು ಅಂತೇಳಿ ಮಹಾರಾಜ ಬಿಟ್ಟರೆ ಬೇಡ್ಲಕ್ಕೆ ಹೋದಂಗ ಆಲಕತ್ತದ. ಈಗ ಆನಂದ ಸ್ವರೂಪ ತಾನೇ ಇದ್ದು ಹೊರಗ ಬೇರೆ ವಸ್ತುಗಳಲ್ಲಿ ಸುಖ ಆದಂತ ಹೋಲಕತ್ತಿನಲ್ಲ, ಇದು ಯಾಕೆ ಆಗ್ಲಿಕ್ಕತ್ತದ? ವಿಷಯ ಸಂಘ ಕ್ಯೂ ಭಾನವೈ. ನಾ ಆನಂದ ಸ್ವರೂಪದಿಂದ ವಿಷಯ ತಗೊಂಡ ಏನ್ ಮಾಡೋದದ? ಶಬ್ದದ ಸುಖ ಬೇಕಾಗಿಲ್ಲ, ನಾನು ಆನಂದ ಸ್ವರೂಪ ಅದೀನಿ. ಸ್ಪರ್ಶದ ಸುಖ ಬೇಕಾಗಿಲ್ಲ, ನಾನು ಆನಂದದ ಸುಖ ಸ್ವರೂಪ ಅದೀನಿ. ಮತ್ತೆ ರೂಪದ ಸುಖ ಬೇಕಾಗಿಲ್ಲ, ನಾನೇ ಸ್ವತಃ ಆನಂದ ಸ್ವರೂಪ ಅದೀನಿ. ಮತ್ತೆ ಗಂಧದ ಸುಖ ಬೇಕಾಗಿಲ್ಲ, ನಾನೇ ಆನಂದ ಸ್ವರೂಪ ಅದೀನಿ. ಯಾವ ರುಚಿಗಳ ಸುಖ ಬೇಕಾಗಿಲ್ಲ, ನಾನೇ ಆನಂದ ಸ್ವರೂಪ ಅದೀನಿ ಅಂತೇಳಿ ನನ್ನ ಆನಂದ ಸ್ವರೂಪ ನನಗೆ ಅನುಭವಕ್ಕೆ ಬರೋದು ಬಿಟ್ಟು ಹೊರಗಿನ ವಿಷಯಗಳಲ್ಲಿ ಆನಂದ ಪಡ್ಬೇಕಂತೇಳಿ ನನಗ ಹಂಬಲಾಗ್ಲಿಕ್ಕತ್ತದ. ಇಲ್ಲೇನು ಪ್ರಶ್ನೆ? ಮನುಷ್ಯನಿಗೆ ವಿಷಯ ಸುಖದ ಒಂದು ಹಂಬಲ ಯಾಕಾಗ್ತದ ತಾನೇ ಆನಂದ ಸ್ವರೂಪ ಇದ್ದಾಗ ಅನ್ನಂತ ಒಂದು ಪ್ರಶ್ನೆ. ವಿಷಯ ಸಂಗತಿಯು ಭಾನವೈ. ವಿಷಯ ಸಂಬಂಧದಿಂದ ಇಂದ್ರಿಯ ಪ್ಲಸ್ ವಿಷಯ ಇವೆರಡೂ ಸೇರ್ಬೇಕಂತವಲ್ಲ. ನನಗೆ ಆನಂದವು ಏಕೆ ಭಾನ, ಅವುದರಿಂದ ನನಗೆ ಆನಂದ ಆಗ್ಲಕತ್ತದ. ಈಗ ಒಂದು ಮೈಸೂರು ಪಾಕ ತಿಂದ್ರೆ ನಿಮಗ್ ಖುಷಿ ಆಗ್ಲಕತ್ತದ ಅಂತಂದ್ರ ನಿಮ್ಮ ಒಳಗಿನ ಆನಂದ ಯಾಕಡೆ ಹೋಯ್ತು? ಒಂದು ಟಿವಿ ನೋಡಿ ನಿಮಗೆ ಆನಂದ ಆಗ್ಲಕತ್ತದ ಅಂದ್ರೆ ನಿಮ್ಮ ಒಳಗಿನ ಆನಂದ ಯಾಕಡೆ ಹೋಯ್ತು? ನಿಮ್ಮೊಳಗೆ ಆನಂದ ಇತ್ತು ಅಂತಂದ್ರ ಇವುಗಳನ್ನ ಅನುಭವಿಸಿ ಯಾಕೆ ಆನಂದ ಅನ್ನಿಸ್ಲಕತ್ತದ ನಿಮಗ? ಹೀಗಿದು ಪ್ರಶ್ನೆ. ವಿಷಯ ಸಂಘಕ್ಕಿಯು ಭಾನವೈ. ವಿಷಯ ಸಂಘದಿಂದ ಆನಂದ ಯಾಕಾಗ್ಲಕತ್ತದ? ಆ ಆನಂದ ದೊಡ್ಡದನ್ನಿಸ್ಲಕತ್ತದ. ನಾವೇ ಆನಂದ ಸ್ವರೂಪ ಇದ್ರೆ ಅದರ ಮೇಲೆ ನಮ್ಗೆ ಯಾಕೆ ಹೆಚ್ಚು ಅಪೇಕ್ಷೆ ಆಗ್ಲಕತ್ತದ? ಮಹಾರಾಜಗೆ ಭಿಕ್ಷೆ ಬೇಡಬೇಕಂತ ಯಾಕೆ ಅನ್ಸ್ಲಕತ್ತದ? ಭಿಕ್ಷೆ ಬೇಡಿದ ತಿನ್ನೋದ್ರಿಂದ ಮಹಾರಾಜಕ್ಕೆ ಖುಷಿ ಅನ್ಸ್ಲಕತ್ತದ ಅಂದ್ರೆ ಅವನ್ ಸಂಪತ್ತಿ ಯಾಕಡೆ ಹೋಯ್ತು? ಪ್ರಶ್ನೆ ಅದ್ಭುತ ಅದಲ್ರಿ. ಭಿಕ್ಷೆ ಬೇಡಿ ತಂಗಳು ರೊಟ್ಟಿ ತಿನ್ನೋದ್ರಿಂದ ಮಹಾರಾಜಕ್ಕೆ ಖುಷಿ ಆಗಕತ್ತದ. ಅದು ಯಾರು ತಿನ್ಬೇಕು? ಮನೆಗೇನು ಇರ್ಲಾರದವರು ಹೊರಗೆ ಹೋಗಿ ಭಿಕ್ಷೆ ಬೇಡಿ ಸಿಕ್ಕದ್ದು ತಿನ್ಬೇಕು. ನೀವು ಸಿಕ್ಕದ್ದು ಭಿಕ್ಷೆ ಬೇಡಿ ತಿಂತಾನ, ಖುಷಿ ಪಡ್ತಾನ ಅಂದ್ರೆ ಅವನ ಸಂಪತ್ತು, ಅವನ ಅಧಿಕಾರ ಯಾಕಡೆ ಹೋಯ್ತು? ಅದು ಉತ್ತರ ಯಾಕೋ ಕಹೋ. ಈಗ ನನ್ನ ಪ್ರಶ್ನೆಗೆ ಸಮಾಧಾನ ಹೇಳ್ರಿ. ಭೂಪ ಶ್ರೀ ಗುರುವರ ಮುನಿವರ ಭೂಪ. ಅರ್ಥ ಆಯ್ತಾ ಇದು? ಒಂದು ವೇಳೆ ನಾನೇ ಆನಂದ ಸ್ವರೂಪನಾಗಿದ್ದರೆ ನನಗೆ ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮಗಳ ಮೂಲಕ ಅನುಭವಿಸುವ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧಗಳ ಸುಖದ ಅನುಭವ ನನಗೆ ಯಾಕೆ ಆಗ್ಲಿಕ್ಕತ್ತದ? ಅದು ಶ್ರೇಷ್ಠ ಅನಿಸ್ಲಕತ್ತದ, ಅದು ಹೆಚ್ಚಿನ ಸುಖ ಅನಿಸ್ಲಕತ್ತದ, ಅದು ಭಾರಿ ಅನಿಸ್ಲಕತ್ತದ ನನಗ.
ನಾನೇ ಇಂಥ ಆನಂದ ಸ್ವರೂಪ ಇದ್ಮೇಲೆ ಅದ್ಯಾಕೆ ನನಗೆ ದೊಡ್ಡದು ಅನಿಸ್ಲಕತ್ತದ, ಅದ್ಯಾಕೆ ನನಗೆ ಅದು ಬೇಕಂತೇಳಿ ಅನಿಸ್ಲಕತ್ತದ, ನಾನೇ ಆನಂದ ಸ್ವರೂಪ ಇದ್ರೆ ಅಬು ಉತ್ತರ ಯಾಕೋಕವೋ, ಈ ಪ್ರಶ್ನೆಗೆ ಉತ್ತರ ಕೊಡ್ರಿ ಶ್ರೀ ಗುರು ಮುನಿವರ ಭೂಪ. ಹೆಂಗ್ ಮಾಡ್ತೀರಿ? ತಿಂಗಳ 50,000 ರೂಪಾಯಿಲಿಂತ 1,00,000 ರೂಪಾಯಿ ಸಂಬಳ ಅದ, ಆದ್ರೂ ಲಂಚ ತಿನ್ಬೇಕು ಅನಿಸ್ಲಕತ್ತದ, ಏನ್ ಮಾಡ್ಬೇಕು? ಇಂಥ ಪ್ರಶ್ನೆಗಳು ಬರ್ಬೇಕು ಮನುಷ್ಯಕ್ಕೆ. ಏನೆಲ್ಲ ಇದ್ರೂ ಸಹಿತ ಇಂದ ಆಸೆ ಆಗ್ಲಕತ್ತದ ನನಗ, ಏನ್ ಮಾಡ್ಬೇಕು? ಸಂಬಳ ಬೇಕಾದಂಗ ಸ್ಕೇಲ್ ಕೊಟ್ಟಾರ, ರಿವೈಸರ್ ಸ್ಕೇಲ್ ಕೊಟ್ಟಾರ, ಇಂಟೀರಿಯಂ ರಿಲೀಸ್ ಕೊಟ್ಟಾರ, DA ಕೊಟ್ಟಾರ. ಸರ್ಕಾರ ತನ್ನ ಅಧಿಕಾರಿಗಳು ಸಂತೃಪ್ತವಾಗಿರಬೇಕು ಅಂತ ಇಷ್ಟೆಲ್ಲ ಇಟ್ಟಾನು ಅವರಿಗೆ ಸಂಬಳದಕ್ಕಿಂತ ಗಿಂಬಳದೇ ಚಲೋ ಅನ್ಸ್ಲಕತ್ತದ. ಯಾಕೆ ಅನ್ಸ್ಲಕತ್ತದ? ವಿಷಯ ಸುಖ ಅಂದ್ರೆ ನೋಡ್ರಿ, ಆತ್ಮ ಸ್ವರೂಪನೇ ನೀವಿದ್ದು ಎಲ್ಲ ಸಂತೃಪ್ತವಾಗಿದ್ದಾಗೂ ಸಹಿತ ನಿಮಗೆ ವಿಷಯ ಸುಖ ಭಾರಿ ಅನ್ಸ್ಲಕತ್ತಂದ್ರ ಅದೆಂಥದ್ದು? ಗಿಂಬಳದ ಸುಖ ಅಷ್ಟೇ, ಸಂಬಳದ ಸುಖ ಅಲ್ಲದು. ಪ್ರಶ್ನೆ ಸರಿಯಾಗಿ ಅರ್ಥ ಆಯ್ತಾ? ಏನ್ ಅರ್ಥ ಮಾಡ್ಕೊಂಡೆ? ಒಟ್ಟ ವಿಷಯ ಸುಖ ಅನ್ನೋದು ನಿಮಗ ಸುಮ್ನೆ ಅದು ಬಿಡ್ರಿ ಇದು ಬಿಡ್ರಿ, ಬಿಡು ಅಂತಂದ್ರ ನಿಮ್ ಒಳಗಿನ ಸುಖ ಅನುಭವಿಸ್ಲಾರ್ದೆ ಬಿಟ್ರದ ಹೆಂಗ್ ಬಿಡ್ತದ? ಅದು ಇನ್ನ ಡಬಲ್ ಕೇಳ್ತದ. ಸುಮ್ನೆ ಬಿಡಂಗಿಲ್ಲ, ಅದು ತಿಳಿದು ಬಿಡ್ಬೇಕು. ಆ ಜ್ಞಾನ ತುಂಬಲಕತ್ತಾರೆ ಇಲ್ಲಿ. ನೆಕ್ಸ್ಟ್ ಸ್ಟೆಪ್ ಫಸ್ಟ್ ವಿಷಯಕ್ಕೆ ಕೈ ಹಾಕ್ಯಾರ ಈಗ ಅವರು. ವಿಷಯ ಸುಖ ಬಿಡಬೇಕು ಅಂತಂದ್ರ ಸುಮ್ನೆ ತಿಳಿಲಾರ್ದು ಬಿಟ್ರೆ ತಿಳಿದು ಬಿಡ್ಬೇಕು, ತಿಳ್ಕೋಬೇಕು. ಬಿಡ್ಬೇಕಂತ ಬಿಡ್ಬೇಕು, ಬೇಡ ಅಂದ್ರೆ ಇಡ್ಬೇಕು. ಏನಾರ ಮಾಡಿ, ಅದು ನಿಮಗ್ ಬಿಟ್ಟದ್ದು. ಆದ್ರೆ ಅದು ಮಿಥ್ಯ, ಅದು ಆತ್ಮ ಸುಖದಕ್ಕಿಂತ ದೊಡ್ಡದಲ್ಲ ಅನ್ನೋದು ಜ್ಞಾನ ನಿಮಗಿರ್ಬೇಕು. ಹಂಗಿರ್ಬೇಕು. ವಿಷಯ ಸುಖ ಹಿಂಗ ನೆನಪು ಬರ್ತಿರ್ತದ. ಒಂದೊಂದ್ ಕಡೆ ನಮ್ಮ ಬಾಲ್ಯದಲ್ಲಿ ಈ ಕಡೆ ಒಬ್ಬರು ಸೂಗುರವ್ವ ಅಂತ ಬರ್ತಿದ್ದಳ, ಸುರ್ಪುರ್ ಕಡಿಯದ ಕೇಳ ಒಬ್ಬಕ್ಕೆ ಸೂಗುರವ್ವ ಹೆಸರ ಇಲ್ಲ ಗೊತ್ತಿಲ್ಲ, ಅಣ್ಣವರಿದ್ದಾಗ ಬರ್ತಿದ್ರು. ಬರಾಗ ಸೂಗುರವ್ವ 85 ನಂತರನೇ ಮತ್ತೆ ಇತ್ತೀಚೆಗೆ ನಾವಿಲ್ಲಿ ನೌಕರಿ ಬಂದ್ಮೇಲೆ ಬರ್ತಿದ್ರು ಅವ್ರು, ಇಲ್ಲಿಗೂ ಬರ್ತಿದ್ರು ಮನೆಗೆ. ಅವ್ರ ಬಾಯಿಲಿಂದ ಒಂದು ಶಬ್ದ ಏನಾರ ಮನನೊಂದು ನೋಡಿದ್ರ ನಾಶ ಆಗಿ ಹೋಗ್ತೀವತ್ತ, ಅಷ್ಟು ಭಯ, ಚಿಂತೆ, ದುಃಖ ಆಗ್ತಿತ್ತು. ಮಂದಿ ಆಕಿ ಬರ್ತಾಳಂತಂದ್ರೆ ಅಷ್ಟು ಎಚ್ಚರಿಕೆಯಿಂದ ಆಕಿ ಸೇವೆ ಮಾಡ್ತಿದ್ರು, ಆಕಿಗೆ ಅಷ್ಟು ಕಾಳಜಿ ವಹಿಸ್ತಿದ್ರು. ಆಕಿ ಏನಿಲ್ಲ, ಸಿಂಪಲ್ ಒಂದು ವೈಟ್ ಸೀರೆ ಉಟ್ಕೊಂಡು ಶರಣಮ್ಮ ಅಮ್ಮ. ಅದು ಏನಾಯ್ತು, ನಮ್ಮ ಮನ್ಯಾಗ ಸೂರವ್ ಬರ್ಲಕತ್ತಾಳ, ಇಡ್ಲಿ ಮಾಡ್ರಿ ಅಂತ. ಅದು ಇಡ್ಲಿ ಮಾಡೋದ್ ಕೂಡ್ಲೇನೆ ಇಡ್ಲಿ ಮಾಡಿದ್ರು, ಅದು ಇಡ್ಲಿ ಆಲಿಲ್ಲಪ್ಪ, ಅದು ಗಟ್ಟಿ ಆಗಿಬಿಡ್ತು, ಕಲ್ಲ ಹಂಗ ಆಲಕತ್ತು. ಎದಿ ಹೊಡ್ಕೊಂಡ್ಬಿಟ್ರು ನಮ್ಮ ಮನ್ಯಾಗ, ಇಡ್ಲಿ ಮಾಡ್ಬೇಕಂತೇವ, ಇಡ್ಲಿ ಹಿಂಗಾಗ್ಬಿಟ್ರು. ಅವಾಗ ಆ ಅಮ್ಮ ಇಡ್ಲಿ ಸರಿಗೆ ಆಗಿಲ್ಲ, ಬೇರೆ ಟಿಫಿನ್ ಮಾಡ್ತೀವಿ ಅಂತ ನಾವು ಅಂತೀವಿ. ಆಕೆ ಆ ಟೈಮಿಗೆ ಬಂದ್ಬಿಟ್ಲು, ಏನ್ ಮಾಡಿರಿ ಕೊಡ್ಬೇಕಷ್ಟೇ ಅಂದ್ಲು. ಆಕೆ ಮಾಡಿದ್ದು ಕೊಡ್ಬೇಕು, ಯಾರ್ದು ಮತ್ತಂಗೆ ಚಾಲು ಇಟ್ಕೊಂಡಿರ್ ನೋಡಿ. ಇನ್ನೊಬ್ಬರಿಗೂ ಕೇಳ್ತಲ್ಲ, ಇನ್ನೊಬ್ಬರನ್ನು ಸುಮ್ಮ ಕೂತಿರ್ತೀರಿ, ಬಂದ್ ಮಾಡಕ್ ಒಬ್ಬರಿಗೊಬ್ರು ಹೇಳಕ್ ಬರಂಗಿಲ್ಲ. ಚಾಲು ಮಾಡಿ ಬಂದೇ ಮಾಡ್ಕೊಳಂಗಿಲ್ಲ ಅವರು. ಅದೇನೋ ನೀವು ಎಲ್ಲ ಗಪ್ಕೊಂಡು ಈಗ ನಾವು ಯಾರು ಇದನ್ನ ಮಾಡ್ತೇವೆ ಅವರು ರಿಟರ್ನ್ ಬಂದ್ ಮಾಡಿ ಇಟ್ಬಿಟ್ರೆ ಒಳ್ಳೇದಾಗ್ತದೆ. ಮಾತಾಡೋದು ಮುಗಿದ್ಮೇಲೆ ಬಂದ್ ಮಾಡ್ಬೇಕು. ಈಗ ಅದು ರೆಕಾರ್ಡಿಂಗ್ ಇರ್ತದಲ್ಲ, ಹೊಲ್ಸ್ ಆಗ್ತದ, ತುಸು ಅನ್ಕೋ. ಈಗ ನಾವು ಹೇಳಕ್ ಹೋಗಿ ನೀವು ಹೇಳೋದು ಕಡಪ ಅಡ್ಕಾವಕ್ಕದಂತ ಹೇಳಕ್ ಪ್ರಯತ್ನ ಮಾಡಕ್ ಹೋಗ್ರಿ, ಅದ ನಾವು ಬೇಕು ನೀವೇ ತಿಳ್ಕೊಂಡು ಬಂದ್ ಮಾಡೋದು ಬಹಳ ಚಲೋ. ಮಾತಾಡೋದು ಮುಗಿನ ಬಂದ್ ಮಾಡ್ಬೇಕು.
ನೀವೇ ಬಂದ್ ಮಾಡ್ಬೇಕು, ಇನ್ನೊಬ್ರು ಯಾಕೆ ಹೇಳ್ಬೇಕು? ಅದ್ ಬಂದ್ ಮಾಡೋದೇನು ದೊಡ್ಡ ಘನಕಾರ್ಯನ? ನಿಮ್ಮನ್ನ ಆಧಾರದ ಆದ ಕೂಡಲೇ ನೆಟ್ಟಾಕ ಬಂದ್ ಮಾಡ್ಬಿಟ್ರೆ ಆಯ್ತು. ಹೇಳಿದ್ಮೇಲೆ ಬಂದ್ ಮಾಡ್ಬೇಕನ್ನೋದು ಏನವ ನಿಮ್ದು? ಮತ್ತ ಅದೇನು ಹೇಳಿಸ್ಕೊಂಡು ಬಂದ್ ಮಾಡ್ಬೇಕು, ಹೇಳಿಸ್ಕೊಂಡ್ರೆ ಬಂದ್ ಮಾಡ್ಬೇಕು. ಕ್ವಾಲಿಟಿ ಅದೇನಾಯ್ತು, ಏನ್ ಮಾಡಿರಿ ಅದೇ ಕೊಡು ಅಂದ್ರಪ್ಪ, ಅದೇ ಕೊಡು ಅಂದ ಕೂಡಲೇ ಇನ್ನ ಕುಜಿತಿ ಆಗಿಬಿಡ್ತು. ಈ ಊಟ ಚಂದ ಆನಂದವಾಗಿ ಊಟ ಮಾಡಿದ, ಚಂದ ಹೊಟ್ಟೆ ತುಂಬಾ ನೀಡಿಸ್ಕೊಂಡು ಉಂಡ್ರು. ನಮ್ಮ ಪ್ಲೇಟ್ನಾಗ ಹಾಕಿದ್ದು ನಾವು ಇಡ್ಲಿನ ಇವು ಅಂತೇಳಿ ಎಲ್ಲ ಸೈಡಿಗೆ ಇಟ್ಬಿಟ್ಟವ್. ನಾವೇನ್ ತಿನ್ಲಿಲ್ಲ, ಆಕೆ ತಿಂದ್ಬಿಟ್ಲ, ಆರಾಮ್ ತಿಂದಳ. ಮತ್ತೇನು ಆರಾಮ್ ತಿಂದು ನನಗೆ ಕಣ್ ಮೇಲೆ ಕೈ ಇಟ್ಟು, ಯಾಕಪ್ಪ ತಿನ್ಲಿಲ್ಲ ನೀನು ಅಂತಂದ್ರು. ಅವೇನವ ಗಟ್ಟಿಯಾಗಿಬಿಟ್ಟವ ಇಡ್ಲಿ ನಾನು ಟೇಸ್ಟ್. ಗಟ್ಟಿ ಆದ್ರೆ ಏನಾಯ್ತಪ್ಪ, ಅಕ್ಕಿ ಇಟ್ಟು ಚಂದ ಕುದ್ದದ, ಅಕ್ಕಿದು ಇಡ್ಲಿ ಅಂತ ತಿನ್ಬಾರ್ದಪ್ಪ, ಕಡುಬತ್ತು ತಿಂದ್ಬಿಟ್ರೆ ಆಯ್ತಪ್ಪ. ಅಕ್ಕಿ ಕಡುಬು ಭಾಳ ಚಂದ ಇದ್ದು ನೋಡವ. ನಮ್ ತಾಯಿಗೆ ಎಲ್ಲ ಅಕ್ಕಿ ಕಡುಬು ಭಾಳ ಚಂದ ಮಾಡಿದ್ ನೋಡವ. ಇದು ಸುಖ, ಒಳಗಿಂದ ಸುಖ ಇದ್ದವರಿಗೆ ಈ ಸುಖ ದೊಡ್ಡದ ಅನ್ಸಂಗಿಲ್ಲ. ಈ ಬುದ್ಧಿ ಎಂದು ಬರ್ಬೇಕು ನಮಗೆ, ಅಕ್ಕಿ ಕಡುಬು. ಎಲ್ಲರಿಗೂ ಖುಷಿ ಪಡಿಸಿದಳಕ್ಕೆ ಲಾಸ್ಟಿಗೆ ಹೋಗೋ ಟೈಮ್ದಾಗ ಎಲ್ಲರೂ ಯಾರು ತಿಂದಿಲ್ಲ ನಾವು ಇಡ್ಲಿ ಅವತ್ತ. ಆಕಿ ಹೇಳಿ ಹೋದ್ಮೇಲೆ ಕಡುಬು ತಿಂದೆವು. ಕಡುಬತ್ತು ತಿಂದ್ರಲ್ಲಿ ತಂದು ಹೋದಂಗ ಬೆಟ್ಟ ಕೊಟ್ಟು ಹೋಗ್ಬಿಟ್ಲಕ್ಕೆ. ಕಡುಬತ್ತು ತಿಂದ್ರು ಎಲ್ಲ ಓದ್ತಾವ್, ತಿಂದ್ರಿ ಮತ್ತೆ ಎಲ್ಲರೂ ಬಿಸಾಕಿರಿ, ತಿಂದ್ರಿ ಅಂತ ಹೇಳ್ಬಿಟ್ಲು. ಒಂದ್ ಇಡ್ಲಿ ಬಿಡ್ಲಾರ್ದಂಗ್ ತಿಂದೆವು, ಸಂಜೆ ತನಕ ಅವೇ ತಿಂದೆವು. ಹೋಗಿಲ್ಲ ಅಂದ್ರು ಕಡುಬತ್ತು ಅವು ಹೇಳ ಬಿಸಾಕಬೇಡತ್ತ. ಎಲ್ಲರೂ ಬಿಸಾಕಿರಿ, ಒಯ್ದು ಪ್ರಸಾದ ಬಿಸಾಕಬಾರ್ದು, ತಿನ್ಬೇಕು, ಕಡುಬು ತಿನ್ರಿ, ಕಡುಬು ಅಂತ ತಿನ್ರಿ ಅಂತ ಆರ್ಡರ್ ಮಾಡಿ ಹೋಗ್ಬಿಟ್ಲು. ಸಂಗೀತನ ಒಲ್ಲನ್ಸಿ ಸಂಗೀತ ತಿಂತಿದ್ದೆವು, ಅಂತನ ತಿಂದೆವು ಕಡುಬು. ಹಿಂಗಿರ್ತಾವ್. ಇಲ್ಲೊಬ್ರು ಬಿಚ್ಚಾಲಿ ಸ್ವಾಮಿಗಳು ಅಂತದಾರ, ಬಿಚ್ಚಾಲಿ ಸ್ವಾಮಿಗಳು ಈಗ ನೋದಾರ. ಅವ್ರು 100 years ಹೆಚ್ಚು ಕಡಿಮೆ 100 ವರ್ಷ ಸಂಗೀತ ಒಂದ್ಬಿಟ್ಟಾರ. ಇವತ್ತು ಅವ್ರು ಸಂಕಲ್ಪ ಮಾಡಿದ್ರ ಅಂದ್ರೆ 5 ಮಂದಿ ಜಗದ್ಗುರುಗಳು ರಾಯಚೂರಾಗಿರ್ತಾರೆ. 24 hours ಬರ್ತಾರೆ ಅವ್ರೆಲ್ಲರೂ, ಎಲ್ಲಿ ಯಾಕಿರಲ್ಲ ಅಂತ ಸ್ವಾಮಿಗಳು. ಏನ್ ಅವ್ರ ಬಾಯಿಲ ಏನಾರು ಹುಚ್ಚು ಶಬ್ದ ಬಂದ್ಬಿಟ್ಟು ಅಂತಂದ್ರ ಏನ್ ಬೇಕಾದ್ರೆ ಆಗಿ ಹೋಗ್ಬಿಡ್ತದೆ. ಹಂಗ ಮಾಡೋದು ಅಂತ ಸ್ವಾಮಿಗಳು ಅದಾರ ಇಲ್ಲ ಅವ್ರು. ಎಲ್ಲ ಸೋಮವಾರಪೇಟೆ ಮಾಡೋ ಸ್ವಾಮಿಗಳಿಗೆ, ಎಲ್ಲ ಕಡೆ ಸ್ವಾಮಿಗಳಿಗೆ ತಂದು ಪಟ್ಟಗಟ್ಟ ಅವ್ರು ಅವರೇ ಎಲ್ಲೆಲ್ಲಿ ಎಂತಿಂತವ್ರಿಗೆ ತರಬೇಕು, ಹೆಂಗ್ ಮಾಡ್ಬೇಕು, ಎಲ್ಲ ಕಡೆ ಅವ್ರ ಮ್ಯಾನೇಜ್ಮೆಂಟ್ ಹಿರೇ ಸ್ವಾಮಿಗಳು. ಬಿಚ್ಚಾಲಿ ಬರ್ತದೆ ಮಂತ್ರಾಲಯ ಬಗ್ಲಾಗ, ಗುಲ್ಬರ್ಗ, ಅಲ್ಲಿ ಎಲ್ಲಾ ಕಡೆ ಅವ್ರ ದೊಡ್ಡ ಪ್ರಭಾವ, ದೊಡ್ಡ ಕಾರ್ಯಕ್ರಮ ಆಗ್ತಿರ್ತಾವ. ಹಿಂಗೆ ದೊಡ್ಡ ಭಕ್ತರು ಮನೆಗೆ ಅಂತೇಳಿ ಹೋಗ್ಯಾರ. ಏನು ಊಟಕ್ಕೆ ಈಗ ಅವ್ರಿಗೇನು ಶುಗರ್ ಇಲ್ಲ, BP ಇಲ್ಲ, ಸ್ವಚ್ಛ 100 ವರ್ಷ ಆಯುಷ್ ಚಂದ ಬಸ್ತಾದರ ಸ್ವಚ್ಛದರ ಬಿಚ್ಚಾಲಿ ಸ್ವಾಮಿಗಳು. ಏನ್ ಮಾಡ್ಲಿ, ಏನಾರ ಸ್ವೀಟ್ ಗೀಟ್ ಏನು ಮಾಡ್ಬೇಡದು, ಹಾಗಲಕಾಯಿ ಪಲ್ಯ ಮಾಡು. ಬಹಳ ಕಾಡಿದಲ್ಲಿ ಏನ್ ಮಾಡೋದು, ಒಂದು ರೊಟ್ಟಿ ಬಿಸಿ ರೊಟ್ಟಿ ಕೊಡು, ತಣ್ಣೀರು ರೊಟ್ಟಿ ಕೊಡು, ಯಾವ್ದಾರು ಸ್ವೀಟ್ ಮಾಡ್ತಾರೆ, ಹಾಗಲಕಾಯಿ ಪಲ್ಯ ಮಾಡಿ ಹೋಗಕ್ಕೆ ಅಂತ ಏನಿದ್ದು ತಿನ್ಬೇಕು. ಅದು ಒಳಗಿನ ಆನಂದ ಇದ್ದವ್ರಿಗೆ ಈ ಹೊರಗಿಂದ ಏನೂ ಅಂತ ಆಸೆ ಇರಂಗಿಲ್ಲ. ಏನ್ ಮಾಡ್ಲಿ ಅಂದ್ರೆ ಯಾರು ಎಂಥವ್ ಮಾಡಿಕೊಡ್ರಿ ಇಂಥವ್ ಮಾಡಿಕೊಡ್ರಿ ಅಂತ ಹೇಳಿ ಮಾಡಿಸ್ಕೊತಾರಲ್ಲ, ಅವ್ರಿಗೆ ಆನಂದದ ಅನುಭವ ಆಗಿರಂಗಿಲ್ಲ. ಅವ್ರ ಸ್ವಾಮಿಗಳ ಸನ್ಯಾಸಿ ಇರ್ಬೋದು, ಸಂಸಾರಿಕ ಅದೇ ಸನ್ಯಾಸಿ ಸಂಸಾರಕ್ಕೆ ಏನ್ ಸಂಬಂಧ ಇಲ್ಲ ಈ ಬ್ರಹ್ಮಜ್ಞಾನ ಸಾಧನೆಗೆ. ಅವರು ಹಾಗಲಕಾಯಿ ಪಲ್ಯ ಮಾಡಿಕೊಡ ಅಂತ ಮತ್ತೆ ಇವ್ರು ಏನೇನೋ ಐಟಮ್ಗಳು ಮಾಡಿದ್ರ ಅವ್ ಯಾವ ಮುಟ್ಟೆ ಇಲ್ಲ. ಅವ್ರು ರೊಟ್ಟಿ ಹಾಗಲಕಾಯಿ ಪಲ್ಯ ಇವರೆಲ್ಲ ಬೇಕಾದಷ್ಟು ಮಾಡಿ 108 ಮುಂದೆ ಇಟ್ಟಿದ್ರು. ಆದ್ರ ಅವ್ರು ಬರೀ ರೊಟ್ಟಿ ಹಾಗಲಕಾಯಿ ಪಲ್ಯ ಎರಡೇ ತಿಂದು ಹೋಗ್ಯಾರ ಅಂತ ನೀಡವ್ರಂತೂ ಯಾರು ಮನೆಯವ್ರು ಅಲ್ಲಿ ಸನೇಕೆ ಹೋಗಂಗಿಲ್ಲ. ಅವ್ರ ಮರಿಗಳೇ ನೀಡಿರ್ತಾರ, ಆಟಿ ತುಂಬ ಉಂಡೋಗ್ಯಾರ ರೊಟ್ಟಿ ಹಾಗಲಕಾಯಿ ಪಲ್ಯ. ಅವ್ರು ಆದ್ಮೇಲೆ ನೋಡ್ರಿ, ಇವ್ರು ಹಾಗಲಕಾಯಿ ಪಲ್ಯ ತಗೊಂಡು ಅದು ಉಣ್ಬೇಕಂತ ಮನೆಯವ್ರು ಬಾಯಾಗಿ ಇಟ್ಕೋತಾರ. ಉಪ್ಪ ಅದು ಏನು ಸರಿಯಾಗಿ ಹಾಕೇ ಇಲ್ಲ, ಅದು ಫುಲ್ ಕಹಿ ಅಂದ್ರೆ ಕಹಿ. ಅದಕ್ಕೆ ಉಪ್ಪು ಗಿಪ್ಪು ಏನಾರ ಹಾಕಿದ್ರೆ ಅದು ಟೇಸ್ಟ್ ಬರ್ತದ, ಅದು ಅದ್ರದ್ದು ವಿಷ ಮರಸ್ತದ. ಏನೇನು ಹಾಕಿಲ್ಲ, ಪಾಯ್ಸನ್ ಅಂದ್ರೆ ಪಾಯ್ಸನ್ ಆಗಿಬಿಟ್ಟದ, ಅಂತದ್ ಉಂಡೋಗ್ಬಿಟ್ಟಾರ.
ಇವ್ರು 15 ದಿನ ಹಾಸಿಗೆ ಹಿಡಿದಿದ್ರು. ಯಪ್ಪ ನಮ್ಮ ಮನೆಗೆ ಎಂತ ಗುರುಗಳು ಬಂದು ಎಂತದ್ ಉಂಡು ಅದ್ರಲ್ಲೋ ಯಪ್ಪ ನಾವ್ ಮಾಡಿದ್ ಯಾವಾಗ ಮುಟ್ಲಿಲ್ಲ, ಇಂಥದಾಯ್ತು ನಮ್ ಕಡೆಯಿಂದ. ಅದು ಟೇಸ್ಟ್ನು ನೋಡ್ಲಕ್ ಬರಂಗಿಲ್ಲ ಅವ್ರಿಗೆ. ಮಡಿ ಎತ್ತ ಮಾಡಿದ್ಮೇಲೆ ಟೇಸ್ಟ್ನು ನೋಡ್ಲಕ್ ಬರಂಗಿಲ್ಲ. ಟೇಸ್ಟ್ ಅವರೇ ನೋಡ್ಬೇಕು, ಅವರೇ ಹೇಳ್ಬೇಕು ಹೆಂಗಾಗ್ಯದಂತ. ಏನು ಹೇಳಿಲ್ಲ, ಏನೂ ಇಲ್ಲ, ಉಂಡ್ ಎದ್ದೋಗ್ಬಿಟ್ರು. ಇದು ಏನಾಗ್ತದ, ತಿಳಿಲಾರದವ್ರಿಗೆ ಏನೋ ದೊಡ್ಡ ತಪ್ಪು ಮಾಡಿ ಅನ್ನಿಸ್ತಿರ್ತದ. ತಿಳಿದವ್ರಿಗೆ ಅವ್ರ ಆತ್ಮದ ಸುಖದಾಗಿರ್ತಾರ. ಅವ್ರು ಇದ್ರೊಳಗೆ ಈ ರುಚಿ ಒಳಗೆ ಇರಂಗಿಲ್ಲ. ಅವ್ರು ಈ ರುಚಿಗೆ ಸಂಬಂಧ ಇಲ್ಲ. ಅವ್ರು ನಾಲಿಗೆ ಅನ್ನೋದಕ್ಕ ಅವರು ಹೆಂಗ ಹತ್ತಿ ಬಡ್ದು ಇಟ್ಟಿರ್ತಾರೆ ಅಂದ್ರೆ, ಸುಮ್ಮಿರು ನೀನ್ ಅಷ್ಟೇ. ಕಚ್ಚೆಯಿಂದ ಹೊಟ್ಟೆಗೆ ಸೇರೋ ತನಕ ನಿಂದೇನು ನಡಬರ್ಕು ಒಂದು 3 ಇಂಚು ತೊಗಲಿನ ತುಗಡಿ ನೀನಂದರದು ನಾಲಿಗೆ. ಕಚ್ಚೆ ಒಳಗಿದ್ದಾಗೂ ಏನು ಗೊತ್ತಾಗಲ್ಲ, ಹೊಟ್ಟೆ ಸೇರಿದ್ಮೇಲೂ ಏನು ಗೊತ್ತಾಗಲ್ಲ. ನಾಲಿಗೆ ಒಂದು 3 ಇಂಚು ದಾಟೋ ಟೈಮ್ ಒಳಗೆ ಅಷ್ಟು ಮಾಡ್ತದ ನೋಡ್ರಿ ಗದ್ಲವ್. ರೋಡ್ ಮೇಲೆ ತಿನ್ನಿಸ್ತದ, ರೈಲ್ವೆದಾಗ ತಿನ್ನಿಸ್ತದ, ಬಸ್ಸಿನಾಗ ತಿನ್ನಿಸ್ತದ, ಹೋದಲ್ಲಿ ತಿನ್ನಿಸ್ತದ, ಬಂದಾಗ ತಿನ್ನಿಸ್ತದ, ಎಲ್ಲಾ ಕಡೆ ತಿನ್ಸದೇ ತಿನ್ಸದ. ತಿನ್ನೋದಕ್ಕೆ ಹೋಗದ. ಯಾರಾದ್ರೆ ಲಗ್ನಕ್ಕೆ ಕರೆದ್ರ, ಯಾಕ್ರಿ ಲಗ್ನಕ್ಕೆ ಹೋಗಿಲ್ಲ ಅಂತಂದ್ರ ನಮ್ಗ ಸ್ವಲ್ಪ ಹೊಟ್ಟಿ ಸರಿಗಿಲ್ರಿ ಅದ್ರ ಸಲುವಾಗಿ. ಇಲ್ಲ ನಿಮ್ಮ ಹೊಟ್ಟಿ ಸರಿಗಿಲ್ಲ ಅಂತಂದ್ರ ತಿನ್ನೋದು ಬಿಡ್ರಿ, ಆ ಲೆಕ್ಕಿಗಳ ಆಶೀರ್ವಾದ ಅಕ್ಷತೆ ಹಾಕಿ ಆಶೀರ್ವಾದ ಮಾಡೋದು ಮುಖ್ಯನೋ ಇಲ್ಲ ತಿನ್ನು ಹೊಟ್ಟಿ ಕೆಡಿಸೋದು ಮುಖ್ಯನೋ? ಲಗ್ನ ಅಂದ್ರೆ ತಿಲ್ಲಕ್ಕೆ ಹೋಗೋದು, ಯಾವುದೇ ಕಾರ್ಯಕ್ರಮ ಅಂದ್ರೆ ತಿಲ್ಲಕ್ಕೆ ಹೋಗಲ್ಲ. ನಾಲಿಗೆ ಎದ್ದು ಕೂತಿರ್ತದೆ. ಮತ್ತ ನಾಲಿಗೆ ಮತ್ತ ಇದ್ರದ್ದು ಕೆಲಸ ಏನಂದ್ರೆ ಎಲ್ಲಾ ಇಂದ್ರಿಯಗಳು ಬಿದ್ದು ಹೋಗ್ತಾವ್ರಿ. ಚರ್ಮನು ಮುಟ್ಟಿದ್ರೆ ಯಾರು ಮುಟ್ಟಾರ ಅಂತ ಗೊತ್ತಾಗಲ್ಲ. ಕಣ್ಣನು ಓದ್ತಾವ, ಕಿವಿ ಓದ್ತಾವ, ಹಲ್ಲು ಓದ್ತಾವ, ಎಲ್ಲಾ ಇಂದ್ರಿಯಗಳು ಓದ್ತಾವ. ಅಡಿ ತನಕ ಜಾಗ್ರಿರೋದೇ ಇದು ನಾಲಿಗೆ. ಸಾಯ ತನಕ ಮಾತಾಡ್ಬೇಕಂತದ, ಏನೋ ಒಂದು ಹೇಳ್ಬೇಕಂತದ. ಹೆಂಗದ ನೋಡ್ರಿ, ಹೇಳೋದಂತೂ ಮುಗಿದಿರ್ತದ ಕತಿ. ಹೇಳ್ಬೇಕಂತ ಸಾಯ ತನಕ ಹೇಳಕ್ ಬರ್ತದ. ಏನಾರ ಒಂದು ಹೇಳ್ಬೇಕಂತದ, ಎದರ ಯಾರ್ಯಾರ ಬರ್ಬೇಕು ಅವ್ರಿಗೆ ಒಂದು ಹೇಳ್ಬೇಕಂತದ ನಾಲಿಗೆ. ಮತ್ 2ನೇ ಕೆಲಸ ಏನು, ಏನಾರ ಒಂದು ತಿನ್ಬೇಕಂತಿರ್ತದ. ಸಾಯ ತನಕ ಕೊನೆ ತನಕ ಎತ್ತರಿರೋದೇ ಇದು ನಾಲಿಗೆ. ಉಳಿದ ಯಾವ ಇಂದ್ರಿಯಗಳು ಎಲ್ಲ ಮಕ್ಕೊಂಡ್ಬಿಡ್ತಾವ, ಸಾಕ್ ನಡಿ ಅಂತ. ಇದು ಒಂದೇ ಕಡಿತನಕ. ಹೀಗಾಗಿ ಈ ವಿಷಯ ಸುಖ ನನಗ ಆಗಬಾರ್ದಾಗಿತ್ತಲ್ಲ. ನಾನೇ ಆನಂದ ಸ್ವರೂಪ ಇದ್ದೀನಿ ಅಂತಂದ್ರೆ ವಿಷಯ ಸುಖ ನನಗೆ ಗೌಣ ಆಗ್ಬೇಕಾಗಿತ್ತು. ಈಗ ಸೂರ್ಯನ ಬೆಳಕದ, ಸೂರ್ಯನ ಬೆಳಕ ಇದ್ದ ಮೇಲೆ ಅದ್ರೊಳಗೆ ದೀಪ ಹಚ್ಕೊಂಡು ಹೋಗಿವಿ, ಚಿಮಣಿ ದೀಪ ಇಟ್ಟೀವಿ. ಆ ಚಿಮಣಿ ದೀಪದ ಬೆಳಕು ನನಗೆ ದೊಡ್ಡದ ಅನಿಸ್ಲಕತ್ತದಲ್ಲ ಸೂರ್ಯನ ಬೆಳಕಿನಾಗ. ಮತ್ತು ಸೂರ್ಯನ ಬೆಳಕೆ ನನ್ನ ಬೆಳಕಾಗಿತ್ತಂದ್ರೆ ಈ ಚಿಮಣಿ ದೀಪ ಯಾಕೆ ನನಗೆ ದೊಡ್ಡದ ಅನಿಸ್ಲಕತ್ತದ, ಈ ಬೆಳಕು ಯಾಕೆ ಬೇಕನ್ನಿಸ್ಲಕತ್ತದ? ಪ್ರಶ್ನೆ ಚೆನ್ನಾಗಿ ಅರ್ಥ ಮಾಡಿಕೊಂಡು ಮುಂದೋಗಬೇಕು. ವಿಷಯ ಸಂಘ ಕ್ಯೂ ಮಾನವೈ ಜೋ ಮೈ ಆನಂದ ರೂಪ. ಒಂದು ವೇಳೆ ನಾನು ಆನಂದ ಸ್ವರೂಪನೇ ಆಗಿದ್ದರೆ ವಿಷಯ ಸುಖ ನನಗ ಯಾಕೆ ಭಾನ ಆಗ್ಲಿಕ್ಕತ್ತದ, ಅದ್ರ ಕಡೆ ಯಾಕೆ ಎಳಿಲಕತ್ತದ, ಆ ಸುಖದ ಮೇಲೆ ನನಗ ಅಪೇಕ್ಷೆ ಯಾಕೆ ಆಗ್ಲಿಕ್ಕತ್ತದ? ವಿಷಯ ಸುಖ ಏನದ? ಸೂರ್ಯನ ಬೆಳಕಿನಾಗ ಚಿಮಣಿ ದೀಪ ಇಟ್ಟಂಗದ. ಮತ್ತ ನನಗ ಆ ಚಿಮಣಿ ದೀಪನೇ ದೊಡ್ಡದ ಅನ್ಸ್ಲಕತ್ತದ ಸೂರ್ಯನ ಬೆಳಕಿನಾಗ. ಒಂದು ವೇಳೆ ನಾನು ಆನಂದ ಸ್ವರೂಪ ಆದ್ರ ಈ ಸುಖ ಒಂದು ಸೆಪರೇಟ್ ಆಗಿ ವಿಶೇಷವಾಗಿ ನನಗೆ ಯಾಕೆ ಸ್ಪೆಷಲ್ ಅನ್ಸ್ಲಕತ್ತದ? अब ಉತ್ತರ ಯಾಕೋ ಕಹೋ. ಇಂಥ ಒಂದು ಪ್ರಶ್ನೆಗೆ ಉತ್ತರ ಕೊಡ್ರಿ ಪರಮಾತ್ಮ ಶ್ರೀ ಗುರು ಮುನಿವರ ಭೂಪ ಅಂತ ನಿಶ್ಚಲ್ ದಾಸರಿಗೆ ತತ್ವದೃಷ್ಟಿ ಏನ್ ಮಾಡ್ಲಕತ್ತನ, ಉತ್ತಮ ಅಧಿಕಾರಿಯಾಗಿ ಇಂಥ ಪ್ರಶ್ನೆಗೆ ಉತ್ತರ ಕೇಳಕತ್ತನ. ಅದಕ್ಕೆ ಹೇ ಭಗವಾನ್, ಒಂದು ವೇಳೆ ಟೀಕೆ ನೋಡ್ರಿ ಬುಕ್ನಾಗದ, ಒಂದು ವೇಳೆ ನನ್ನ ಆತ್ಮವು ಆನಂದ ರೂಪವಾಗಿದ್ದರೆ, ನಾನು ಆನಂದ ಸ್ವರೂಪನೇ ಆಗಿದ್ದರೆ ವಿಷಯ ಸಂಬಂಧದಿಂದ ಆನಂದವು ನನ್ನಲ್ಲಿ ತೋರಬಾರದಿತ್ತು. ಆದ್ದರಿಂದ ಆತ್ಮವು ಆನಂದ ರೂಪ ಇರುವುದಿಲ್ಲ
ಒಂದ್ ವೇಳೆ ಅದು ಆನಂದ ರೂಪ ಇತ್ತು ಅಂತಂದ್ರ ವಿಷಯ ಸುಖ ನನ್ಗೆ ಯಾಕೆ ದೊಡ್ಡದನಿಸ್ತಿತ್ತು? ನೀವ್ ಹೇಳಿದ ಮಾತಿನಾಗ ಆನಂದ ರೂಪ ಅದಿ ಅಂತ ಹೇಳ್ತಿರಲ್ಲ, ನನಗದ ಆನಂದ ರೂಪ ಆದ ಅಂತೇಳಿ ನನಗೇನು ಅನಿಸ್ತಾ ಇಲ್ಲ. ಮಹಾರಾಜ ಭಿಕ್ಷೆ ಬೇಡ್ಲಕ್ ಬಂದಾನ ಅಂತಂದ್ರೆ ಅವ ಮಹಾರಾಜ ಅದನಂತ ನನಗೆ ಅನಿಸ್ತಾ ಇಲ್ಲ. ಇಲ್ಲಿ ನಮ್ಮ ಮನೆ ಸುತ್ತಮುತ್ತ ಒಂದಿಷ್ಟು ಮಂದಿ ಅದಾರ, ಭಿಕ್ಷೆ ಬೇಡವ್ರು ಅದಾರ, ಜಗ್ಗಿ ಆಸ್ತಿ ಪಾಸ್ತಿ ಅದ, ಹೊಲ ಮನಿ ಜಗ್ಗಿ ಅದಾವ್ರಿ, ಅವರಿಗೆ ಮಕ್ಕಳು ಮರಿ ಮೊಮ್ಮಕ್ಕಳು ಎಲ್ಲ ಅದಾರ, ಆದ್ರೂ ಭಿಕ್ಷೆ ಬೇಡ್ತಾರ. ಅಡಕ್ ಪಾರ್ಕ್ ಅಂಗಿ ಹಾಕೊಂಡು ಭಿಕ್ಷೆ ಬಿಡ್ತಾರ. ಅವ್ರು ದೊಡ್ಡ ಸೌಕರ್ಯದ ಭಿಕ್ಷೆ ಬಿಡ್ತಾರ ಅಂದ್ರೆ ಅಲ್ಲಿ ಸೌಕರ್ಯ ಇಲ್ಲೇನು ಅದಲ್ಲ, ಆದ್ರೆ ಭಿಕ್ಷೆ ಬಿಡ್ತಾರ. ಒಂದಿಷ್ಟು ಮಂದಿ ಹಿಂಗೆ 60 ಟೈಪ್ ಅದಾರ. ಮೆಡಿಕಲ್ ಸ್ಟೋರ್ ಆದ್ರ ಅಲ್ಲಿ ಔಷಧ ಕೊಡ್ಸತ್ ಬರ್ತಾರ, ಸುಮ್ಮನೆ ಕಾಲ್ ಬೇನಾಗ್ಯದ ಔಷಧ ಕೊಡ್ಸಂತಾರ. ಊಟ ಮಾಡಲ್ವ ಆದ್ರ ನನಗೊಂದ್ ಪ್ಲೇಟ್ನಾಗ ಊಟಕ್ಕೆ ನೀಡ್ಸಂತಾರ. ಇಂಥ ಭಿಕ್ಷುಕರು ಅದಾರ. ಇವ್ರು ಭಿಕ್ಷುಕರು ಭಿಕ್ಷೆ ಬೇಡಕ್ಕಿರ್ತಾರ ಅಂದ್ರೆ ಇವ್ರು ಮಹಾರಾಜರ ಅದಾರ ಅಂತ ನನಗೆ ಅನ್ಸ್ತಾ ಇಲ್ಲ. ಯಾವಾಗ ನನಗೆ ವಿಷಯ ಸುಖ ಹೆಚ್ಚು ಶ್ರೇಷ್ಠ ಅನಿಸ್ಲಕ್ಕತ್ತದ ಅಂತಂದಾಗ ನನ್ನ ಆತ್ಮ ಆನಂದ ಸ್ವರೂಪ ಆದ ಅನ್ನೋದ್ರ ಮೇಲೆ ನನಗೆ ನಂಬಿಕೆ ಬರ್ತಾ ಇಲ್ಲ. ನನ್ನಲ್ಲಿ ವಿಷಯ ಸುಖ ತೋರಬಾರದಿತ್ತು, ಈಗ ತೋರುತ್ತಿದೆ ಎಂದರೆ ಆತ್ಮವು ಆನಂದ ಸ್ವರೂಪ ಇರುವುದಿಲ್ಲ. ಮತ್ತೇನೆಂದರೆ ವಿಷಯ ಸಂಬಂಧದಿಂದಲೇ ಆತ್ಮನಲ್ಲಿ ಆನಂದ ತೋರುತ್ತದೆ. ನನಗೇನ್ ಅನ್ಸ್ಲಕ್ಕತ್ತದ? ಆತ್ಮದಾಗ ಆನಂದ ಎದಕ್ ಆಗ್ಲಕ್ಕತ್ತದ? ವಿಷಯ ಸಂಬಂಧದಿಂದಲೇ ನನಗೆ ಆನಂದ ಆಗ್ಲಕ್ಕತ್ತದ ಅಂತ, ವಿಷಯದಿಂದಲೇ ನನಗೆ ಆನಂದ ಆಗ್ಲಕ್ಕತ್ತದ ಅಂತ ಅನಿಸ್ಲಕ್ಕತ್ತದ. ಇದು ತತ್ವದೃಷ್ಟಿದ ಒಂದೇ ಸಮಸ್ಯೆ ಅಲ್ಲ, ಎಲ್ಲರದ್ದು ಸಮಸ್ಯೆ ಅದ ಇದು. ನನಗೇನರೇ ಆನಂದ ಆಗ್ಲಕ್ಕತ್ತದ ಅಂದ್ರೆ ಆತ್ಮದಿಂದ ಆನಂದ ಇಲ್ಲ, ವಿಷಯದಿಂದಲೇ ನನಗೆ ಆನಂದ ಆಗ್ಲಕ್ಕತ್ತದ ಅಂತ ಅನಿಸ್ಲಕ್ಕತ್ತದ. ವಿಷಯದಲ್ಲಿಯೇ ಆನಂದವಿರುತ್ತದೆ ಅಂತ ನನಗೆ ಅನಿಸ್ಲಕ್ಕತ್ತದ. ಹೆಂಗ್ ಮಾಡ್ಬೇಕು? ಅದಕ್ಕೆ 116ನೇ ವಿಷಯಾಂಕದೊಳಗ ಆತನದು ಒಂದು ವೇಳೆ ನಾನು ಆನಂದ ಸ್ವರೂಪನೇ ಇದ್ರೆ ನನಗೆ ಬೇರೆ ಆನಂದ ತೋರ್ಬಾರ್ದಾಗಿತ್ತು. ನಾನು ಪರಮಾನಂದ ಸ್ವರೂಪ ಅಂತ ಹೇಳ್ತೀರಿ, ಪರಮಾನಂದ ಸ್ವರೂಪ ಅದೀನಿ ಅಂತ ಅಂದಲ್ಲ, ನನ್ನಲ್ಲಿರುವ ಆನಂದಕ್ಕಿಂತ ದೊಡ್ಡ ಆನಂದ ಜಗತ್ತಿನಾಗ ಎಲ್ಲಿ ಇರಬಾರ್ದಿತ್ತು. ಇನ್ನೊಂದು ಆನಂದಕ್ಕೆ ನಾನು ಹಪ್ಪಾಪಿ ಪಡ್ಲಕತ್ತೀನಿ ಅಂತಂದ್ರೆ ಈ ಆನಂದಕ್ಕಿಂತ ದೊಡ್ಡ ಆನಂದ ಹೊರಗದ ಅಂತ ತಿಳ್ಕೊಂಡು ಇದು ಅಂತಾಪರಿ ಆನಂದದ ವಸ್ತು ಅಂತ ನನಗೆ ಅನಿಸ್ತಾ ಇಲ್ಲ. ಮತ್ತು ನನಗೇನಾರ ಆನಂದ ಆಗ್ಲಕತ್ತ ಅಂದ್ರೆ ಆ ವಸ್ತುವಿನಿಂದ ವಿಷಯದಿಂದಲೇ ನನಗೆ ಆನಂದ ಆಗ್ಯದ ಅಂತ ಅನಿಸ್ಲಿಕ್ಕತ್ತದ. ಹಿಂಗ ನನಗಿದು ಶಂಕ ಬಂದದ. ಈ ಶಂಕಕ್ಕೆ ಉತ್ತರ ಹೆಂಗ ಹೇಳ್ತೀರಿ ದೇವ್ರೇ ಹೇಳ್ರಿ ಅಂತನ್ಲಕತ್ತ. ಈಗ ನಮಗೇನ್ ಆನಂದ ಆಗ್ಯದ? ವಿಷಯದಿಂದಲೇ ಆನಂದ ಆಗ್ಯದ ಇಲ್ರಿ? ಈಗ ಸದ್ಯ ಸ್ಥಿತಿ ಹಂಗೆ ಅದ ಇಲ್ಲ ನಮ್ದು? ಶಬ್ದ ಸ್ಪರ್ಶ ರೂಪ ರಸಗಂಧಗಳಿಂದಲೇ ನಾವು ಆನಂದ ಪಡ್ಕೊಳಕತ್ತೀವಿ. ನಮಗ ಆತ್ಮನೇ ಆನಂದ ಇತ್ತಂತಂದ್ರ ಇದಕ್ಕೆ ಯಾಕೆ ಬಡ್ದಾಡ್ತಿದ್ದೆವು? ಈಗೇನು ನಮ್ಮ ಪರಿಸ್ಥಿತಿ ಅದ ಇಲ್ಲಿಂದ ಚಾಲು ಮಾಡ್ತಾರ ಅವ್ರು, ಬರೀ ತತ್ವದೃಷ್ಟಿ ಪ್ರಶ್ನೆ ಅಲ್ಲದ. ನಮ್ಮ ಪರಿಸ್ಥಿತಿ ನಮ್ಮನ್ನು ಹಿಡ್ಕೊಂಡೇ ಹೋಗ್ತಾರ ಅವರು. ಆತ್ಮ ಆನಂದ ಸ್ವರೂಪ ಆದಂದ್ರೆ ಅದು ನಮ್ಗೆಲ್ಲ ಅನುಭವಕ್ಕೆ ಬಂದದ? ಅದು ಬಂದಿತ್ತು ಅಂತಂದ್ರೆ ಇವೆಲ್ಲ ಯಾಕೆ ಬೇಕನ್ನಿಸ್ತದ? ಒಂದ್ ವೇಳೆ ಅದು ಪರಮಾನಂದ ಸ್ವರೂಪ ಇತ್ತಂದ್ರೆ ಈ ಒಂದು ಕ್ಷುಲ್ಲಕ ವಿಷಯ ಸುಖಗಳಿಗಾಗಿ ಮನಸ್ಸು ಯಾಕೆ ಹಂಬಲಿಸ್ತದ? ಹಿಂಗೆಲ್ಲ ಪ್ರಶ್ನೆಗಳು ಉಂಟಾಗ್ಲಕತ್ತಾವ ನನಗ ಅಂತ ಹೇಳಿದಾಗ 117ನೇ ವಿಷಯಾಂಕದೊಳಗ ಬಿಡಿಸಿ ಹೇಳ್ತಾರ, ಆತ್ಮ ವಿಮುಖ ಆತ್ಮ ಸಮ್ಮುಖ. ಯಾರು ಆತ್ಮ ವಿಮುಖರಿರ್ತಾರೋ ಅವ್ರಿಗೆ ವಿಷಯ ಸುಖ ದೊಡ್ಡದನಿಸ್ತದ, ಯಾರು ಆತ್ಮ ಸಮ್ಮುಖ ಇರ್ತಾರ ಅವರಿಗೆ ವಿಷಯ ಸುಖ ಗೌಣ ಆಗಿ ಆತ್ಮ ಸುಖನೇ ಸುಖ ಅನಿಸ್ತದ ಅನ್ನೋದ್ರ ಬಗ್ಗೆ ನಾಳೆ ಹೇಳ್ತಾರೆ. ವಿಷಯ ಸುಖ ಅನಿಸ್ಲಕ್ಕತ್ತದಂದ್ರೆ ನಾವು ಆತ್ಮ ವಿಮುಖಿಗಳಿದ್ದೀವಿ, ಆತ್ಮ ಸಮ್ಮುಖಿಗಳಾಗಿಲ್ಲ ಅಂತ. ಅದನ್ನ ಮಾಡಿ ಮನಸ್ಸನ್ನ ಟರ್ನ್
ಟರ್ನ್ ಟುವರ್ಡ್ಸ್ ದಿ ಟ್ರೂತ್. ಸತ್ಯದ ಕಡೆ ಈ ಮನಸ್ಸನ್ನ ಹೊರಳಿಸುವ ಕೆಲಸ ಮಾಡ್ತಾರ. ಲಿಂಗ ಹಿಡ್ಕೊಂಡು ಕುಂದಿರೋದಂದ್ರೆ ಏನು? ಮನಸ್ಸ ಅಂತರ್ಮುಖಿ ಮಾಡೋದು. ಬಹಿರ್ಮುಖಿಯಾಗಿ ಹೊರ ಜಗತ್ತಿನಲ್ಲಿ ವಿಷಯ ಸುಖವನ್ನ ಅರಸುತ್ತಿರುವ ಮನಸ್ಸನ್ನ ಅಂತರ್ಮುಖಿಗೊಳಿಸುವುದಕ್ಕ ಏನ್ ಮಾಡ್ತಾರ? ಬಹಿರ್ಮುಖವಾದ ಮನಸ್ಸನ್ನ ಅಂತರ್ಮುಖಿಗೊಳಿಸೋದಕ್ಕ ಏನ್ ಮಾಡ್ತಾರ? ಲಿಂಗ ಹಿಡಿದು ಕುಂದಿರ್ತಾರ. ಲಿಂಗ ಹಿಡಿದು ಕುಂದಿರ್ತಾರ. ಒಂದ್ ಕೈಯಾಗ ಲಿಂಗ ಹಿಡ್ಕೊಂಡು ಕುಂದ್ರಿ, ಇಲ್ಲಾಂದ್ರೆ ಒಂದು ಕೆಂಪು ದೀಪ ಹಚ್ಕೊಂಡಿರ್ತಿರ್ತಾರ, ಇಲ್ಲಾಂದ್ರೆ ಬಿಳಿ ಗಾಡಿ ಮೇಲೆ ಕರಿ ಚಿಕ್ಕಿ ಇಡ್ತಾರ, ಇಲ್ಲ ಕರಿ ಗಾಡಿ ಮೇಲೆ ಒಂದು ಬಿಳಿ ಚಿಕ್ಕಿ ಇಡ್ತಾರ. ಇಟ್ಟು ಮನಸ್ಸು ಅಂತರ್ಮುಖಿಯಾಗಿ ಮಾಡ್ಕೋರಿ. ಅಲ್ಲಿ ಮನಸ್ಸು ಅಂತರ್ಮುಖಿಯಾಗಿ ಮಾಡ್ಕೋಬೇಕಂದ್ರೆ ಅಂತರ್ಮುಖಿಯಾಗಿ ಮಾಡ್ಕೊಳ್ಳೋದು ಎಷ್ಟೊತ್ತಿರ್ತದ? ಒಂದು ಕ್ಷಣ ಇರ್ತದ, ಆಮೇಲೆ ಮತ್ತದು ಹೊರಗೋಗ್ಬಿಡ್ತದ. ಯಾಕಂದ್ರ ಕರ್ಮ ಮತ್ತು ಉಪಾಸನೆಯಿಂದ ಮನಸ್ಸು ಕಂಟ್ರೋಲಿಗೆ ಬರಲ್ಲ. ಜ್ಞಾನದಿಂದಲೇ ಅದು ಕಂಟ್ರೋಲಿಗೆ ಬರ್ತದೆ. ಅದೇನೇನು ಮೊನ್ನೆ ನಮ್ಮ ಮಗಳು, ನಮ್ಮ ಅಳಿಯ, ನಾವೆಲ್ಲರೂ ಮಂತ್ರಾಲಯಕ್ಕೆ ಹೋಗಮನ್ನ ಹೋಗ್ಬಿಟ್ಟವಪ್ಪ. ಯಾವಾಗ ಹೋದಾಗ್ಲೂ ಜಗ್ಗಿ ಕಿವು ಜಗ್ಗಿ ಓಡಿಸ್ಬಿಡ್ತಿದ್ರ ಅಲ್ಲಿ ಮುಂದೆ. ನಡ್ರಿ ಮುಂದೆ ನಡ್ರಿ ಮುಂದೆ ನಡ್ರಿ ಮುಂದೆ ನಡ್ರಿ. ನಾವು ಹೋಗಿವಿ, ಮಂದಿನೇ ಇಲ್ಲ ನಾವು. ಇದ್ದ ಮಂದಿಗೆ ನಿಂದ್ರಿ ಮುಂದೆ ಆರಾಮ್, ನೀವು ಪುಣ್ಯವಂತರಿದ್ದೀರಿ ಅಂತ ಹೇಳಿದ್ರೆ ಅವ್ರು, ಇವ್ರು ಯಾರು ಪೂಜಾರಿಗಳು, ನೀವು ಪುಣ್ಯವಂತರಿದ್ದೀರಿ, ಜನರದ ಗದ್ದಲ ಇಲ್ಲ, ಮುಂದಕ್ಕೆ ಹೋಗಿ ಮತ್ತೆ ಯಾಕೆ ಹೋಗ್ತೀರಿ? ಜನ ಸೇರ್ಕೊಂಡು ಮತ್ತೆ ಹಿಂದಿನವ್ರು ಬಂದು ನಿಮ್ಗ ದಪ್ಪ ತನಕ ಸುಮ್ಮನೆ ಹಿಂದಿರಿಲ್ಲ ಒಂದ್ ಕಡೆ ಮುಂದೆ ಸುಮ್ಮನೆ ನೋಡ್ಕೊತ ಹಾಕೋತೀರಿ, ನೋಡಿ ಮುಂದೆ ಹಾಕೋತೀರಿ ಅಂದ್ರೆ ಅವ್ರು ಅರ್ಚಕರು. ಇದು ನೋಡ್ರಿ ಹೆಂಗ ಹಿಂದ್ ಯಾರು ಇಲ್ಲ ಸ್ವಾಮಿ, ಸ್ವಲ್ಪ ಹೊತ್ತ ನಿಂತು ನೋಡ್ರಿ, ದರ್ಶನ ತಗೊಳ್ರಿ, ಚೆನ್ನಾಗಿ ತಗೊಳ್ರಿ ಅಂತೇಳಿ ಅವ್ರು ನಿಂದಿರ್ಸ್ಬಿಟ್ರು ಪೂಜಾರಿಗಳು. ಇದ್ದ ಮಂದಿಗೆ ಒಂದಿಷ್ಟು ಮಂದಿಗೆ ಇಂದ ಮುಂದೆ ಜಾಗ ಮಾಡಿಸಿ, ಇಷ್ಟೇ ಮಂದಿದ್ದೀರಿ ನೀವು ಈಗ ಸದ್ಯಕ್ಕ, ಚೆನ್ನಾಗಿ ದರ್ಶನ ತಗೊಳ್ರಿ, ಮುಂದೆ ಹೋಗ್ತೀರಿ. ಮುಂದೆ ದಬ್ಬವರು ಅವರೇ, ಜನ ಇರ್ಲಿಲ್ಲ ಅಂದ್ರೆ ನಿಂದಿರ್ಸಿ ಚೆನ್ನಾಗಿ ದರ್ಶನ ಮಾಡ್ತವ್ರು ಅವರೇ ನಿಜವಾದ ಪುರೋಹಿತರು. ಆಯ್ತಪ್ಪ ನಿಂದ್ರ ಅಂದ್ರು ನಿಂತವ್. 15-20 ನಿಮಿಷ ನಿಂತೀವಿ. 15-20 ನಿಮಿಷ ರಾಘವೇಂದ್ರ ಸ್ವಾಮಿ ಬೃಂದಾವನದ ಮುಂದೆ ನಿಂತ್ರ ನಮ್ಮ ಮನಸ್ಸಲ್ಲಿ ಎಷ್ಟೊತ್ತು ನಿಂತಿತ್ತು? ನಮ್ಮ ಮನಸ್ಸು ನಿಲ್ಬೇಕಾ ಇಲ್ಲ ಅಲ್ಲಿ? ಒಂದು 20 ನಿಮಿಷ ದೇವರ ಮುಂದೆ ನಿಂತ್ರ ನಿಮ್ಮ ಮನಸ್ಸು ಎಷ್ಟು ನಿಮಿಷ ಅಲ್ಲಿ ನಿಂತಿತ್ತು? ಇದು ಒಂದು ಲೆಕ್ಕ ಬೇಕಾ ಬೇಡ? ನಿಂದ್ರಿ, ನೀ ರಾಘವೇಂದ್ರ ಸ್ವಾಮಿ ಮುಂದೆ ನಿಂದ್ರು, ವೆಂಕಟರಮಣನ ಮುಂದೆ ನಿಂದ್ರು, ನೀ ಹಿಂಗೆ ನಿಂದ್ರೆ ನಾನು ಸ್ವಲ್ಪ ಹೋಗಿ ಬರ್ತೀನಿ ಅಂತ ಮನಸ್ಸು ಹೋಗ್ಬಿಡ್ತದ. ಯಾಕಂದ್ರೆ ಅದು ಅಲ್ಲೊಂದು ಕ್ಷಣ ಹಿಂಗ್ ನೋಡ್ಕೊ ಓಡಾಡ್ಲಕ್ ಬಂದದ, ಅದಕ್ಕೆ ಹಿಡಿದು ಒಂದು 20 ನಿಮಿಷ ನಿಂದಿರ್ತಿದ್ರೆ ಅದು ಏನ್ ಮಾಡ್ಬೇಕು? ಮನಸ್ಸು ನಮ್ಮ ಮುಂದೆ ಓಡವನ್ನೇ ನೋಡಂತದು. ಅದಕ್ಕೆ ಮಾನಸಿಕ ಸಿದ್ಧತೆ ಬಹಳ ಮುಖ್ಯ. ಆ ಮಾನಸಿಕ ಸಿದ್ಧತೆಗೆ ಜ್ಞಾನನೇ ಬೇಕು. ತಿಳುವಳಿಕೆಯಿಂದ ವಿಷಯ ತ್ಯಾಗ ಆಗಬೇಕು. ತಿಳುವಳಿಕೆ ಇರ್ಲಾರ್ದೆ ವಿಷಯ ತ್ಯಾಗ ಮಾಡಿದ್ರೆ ಅದು ಮತ್ತೆ ಡಬಲ್ ಸಮಸ್ಯೆ ಮಾಡ್ತದೆ. ಮನಸ್ಸಿಗೆ ತಿಳುವಳಿಕೆ ನೀಡಿ ವಿಷಯ ತ್ಯಾಗ ತಾನೇ ಮಾಡಂಗ್ ಮಾಡ್ಬೇಕು. ನಾವು ಫೋರ್ಸ್ ನಿಂತ ಮಾಡಿಸೋದಲ್ಲದು. ಇವೆಲ್ಲ ಏನಂತ ದೊಡ್ಡ ವಿಷಯಗಳಲ್ಲ, ಇವುಗಳ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು. ಜೀವನದಾಗ ಏನ್ ಬರ್ತದ ಬಂದಂಗ ಹೋಗಮ್ ನಡಿ ಅಂತ ಹೇಳಿ ನಡಿಬೇಕು ಗಾಡಿ. ಅದಕ್ಕೆ ಈ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಮತ್ತಿನ್ ಯಾವಾದರೆ ಬ್ರಹ್ಮದ ಒಂದು ಆನಂದವನ್ನ ಹೊರತುಪಡಿಸಿ ಬೇರೆ ಯಾವ್ದಾದ್ರ ಕಡೆ ಈ ಮನಸ್ಸು ಹರಿದಾಡ್ತದ, ಅದು ಎಲ್ಲ ಓಡು ಕೆಲ್ಸಕ್ಕೆ ಬರಲಾರ್ದು ಅನಾತ್ಮ ಅಂತ ಹೇಳಿ ಆತ್ಮ ವಿಮುಖಿ ಆದವನು ಅಂತ ಕೆಲಸ ಮಾಡ್ತಿರ್ತಾನ. ಆತ್ಮ ಸಮ್ಮುಖಿ ಆದವನು ಈ ವಿಷಯದೊಳಗೆ ರುಚಿಯನ್ನು ಅರಸುವುದಿಲ್ಲ, ತನ್ನ ಹಿತವನ್ನು ಅರಸುವುದಿಲ್ಲ ಅನ್ನೋದು ಮುಂದೆ ಹೇಳ್ತಾರ. ಅತ್ಯಂತ ಉಪಯುಕ್ತ ಜೀವನಕ್ಕೆ ಉಪಯೋಗ ಪಾಠ ಹೌದಲ್ರಿ ಇದು? ಬರೀ ಪ್ರಶ್ನೆ, ಇದ್ರದ್ದು ಉತ್ತರ ಇನ್ನ ಹತ್ಬಿಟ್ಟದ, ಇನ್ನ ಏನು ಮಾಡಿಲ್ಲ ನಾವು. ಪ್ರಶ್ನೆ ಅದ, ಪ್ರಶ್ನೆ ವೈಭವನೇ ಇಟ್ಟದ ಇವರದು. ನೋಡಿ, ಬರೀ ಒಂದು ಪ್ರಶ್ನೆ ಮಾಡಿವ ಅಷ್ಟೇ. ಯಾರೇನ್ ಅಭಿಪ್ರಾಯ
ಅಭಿಪ್ರಾಯ ಹೇಳ್ಬೇಕಾ? ಏನಿಲ್ಲ ಅಂದ್ರೆ ಮುಂದಿಂದ ಏನ್ ಮಾಡೋದು ಮಾಡ್ರಿ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ ಯಶಸ್ವಿ ಭವ. ಓಂ ಶಾಂತಿ ಶಾಂತಿ ಶಾಂತಿ. ಈ ನಮ್ ಪಾಠ ಮುಗಿದ ಕೂಡ್ಲೆ ಯಾರು ಲೆಫ್ಟ್ ಆತರ, ಯಾಕೆ ಲೆಫ್ಟ್ ಆದ್ರು ಒಂದ್ ಫೋನ್ ಮಾಡಿ ಕೇಳ್ಬೇಕು ಅವ್ರಿಗೆ. ಸುಮ್ನೆ ಮುಂದ ಅದ್ಯಾವುದು ವಿವೇಕ ಚೂಡಾಮಣಿ ಪಾಠ ಏನು ಸಾಮಾನ್ಯ ಇಲ್ಲ, ವಿಚಾರ ಸಾಗರದ ಅಪ್ಪೋದು. ಸಾಕ್ಷಾತ್ ಶಂಕರ ಭಗವಾನ್ ಬರೆದದ, ಅದನ್ನ ಅಲಕ್ಷ್ಯ ಮಾಡಬೇಡ್ರಿ. ಯಾರು ಈ ಪಾಠವನ್ನ ವಿವೇಕ ಚೂಡಾಮಣಿಯನ್ನ ಯಾರು ನೆಗ್ಲೆಕ್ಟ್ ಮಾಡ್ತೀರಿ ಅವ್ರು ಈ ಪಾಠಕ್ಕೆ ಬೆಳಿಗ್ಗೆ ಜಾಯಿನ್ ಆಗೋದು ಬೇಕಾಗಿಲ್ಲ. ಇವೆಲ್ಲ ಕುತಂತ್ರ ಬುದ್ಧಿಗಳು ಬಿಡ್ರಿ. ವಿವೇಕ ಚೂಡಾಮಣಿ ವಿಚಾರ ಸಾಗರಕ್ಕಿಂತಲೂ ಶ್ರೇಷ್ಠದ, ಅದನ್ನ ಅಲಕ್ಷ್ಯ ಮಾಡಬೇಡ್ರಿ. ಕಡ್ಡಾಯವಾಗಿ ವಿವೇಕ ಚೂಡಾಮಣಿ ಅದೇನು ಸುಮ್ಮನೆ ಹುಡುಗಾಟಕ್ಕಿದ್ದೀವಿ ಅನ್ನೋದು. ಅದು ಹೇಳಂತ ಗುರುಗಳು ಎಂತವ್ರು ಸಿಕ್ಕಾರ, ಅದ್ಭುತವಾಗಿ ಹೇಳಕತ್ತಾರ. ಅವ್ರು ಎಷ್ಟು ಚಂದ ಅನುಭವಿಸಿ ಹೇಳಕತ್ತಾರ. ಅವ್ರು ದಿನ ಎಷ್ಟೊತ್ತು ಓದ್ತಾರೋ, ಏನ್ ಬರೀತಾರೋ, ಏನೇನ್ ಮಾಡ್ತಾರೋ. ಅಂತವ್ರೆಲ್ಲ ಸಿಕ್ಕ ಹೊತ್ನಾಗ ಒಂದ್ 4-5 ಮಂದಿ ಬಿಟ್ಟು ಹೋಗ್ಲಕತ್ತೀರಿ. ಈಗ ಕಾಜಿಗಾರ್ ಬಿಟ್ಟು ಅದ ನೋಡ್ರಿ, ಎದಕ್ ಬಿಟ್ಟು ಅದ ಫೋನ್ ಮಾಡಿ ಕೇಳ್ರಿ, ಬೆನ್ನತ್ತಿ ಕೇಳ್ರಿ. ಹಂಗೇನಾದ್ರು ಸುಮ್ನೆ ಬಿಟ್ಟು ಹೋಗ್ತಿದ್ರು ಅಂತಂದ್ರ ಅವ್ರಿಗೆ ನಾಳೆ ಮುಂಜಾನೆ ಜಾಯ್ನೆ ಮಾಡ್ಕೋಬಾರ್ದು. ಕಲ್ಯಾಣಪ್ಪ ಅವ್ರಿಗೆ ಫುಲ್ ಅಧಿಕಾರ ನಿಮಗೆ. ವಿವೇಕ ಚೂಡಾಮಣಿ ಪಾಠವನ್ನ ಅಲಕ್ಷ್ಯ ಮಾಡಿದವರಿಗೆ ವಿಚಾರ ಸಾಗರದ ಪಾಠಕ್ಕೆ ಬರುವ ಅರ್ಹತೆ ಇಲ್ಲ. ಡಿಸ್ಕ್ವಾಲಿಫೈ ಮಾಡಿದವ್ರಿಗೆ. ಯಾವಾಗಾರ ಬಂದೆ ಯಾವಾಗಾರ ಬಿಟ್ಟೆ ಇಲ್ಲ. ಇಲ್ಲಿ ಟೋಟಲ್ ಅನುಭವ ಇರ್ಬೇಕು, ಎಲ್ಲರೂ ಬರ್ಬೇಕು. ಇಲ್ಲ ಅಂದ್ರೆ ರಿಕ್ವೆಸ್ಟ್ ಮಾಡ್ಕೊಳ್ಳಿ, ನಮ್ಗ ಹಿಂಗ್ ಕೆಲಸ ಇರ್ತಾವ್ರಿ, ಬರ್ಲಕ್ಕಾಗಲ್ಲ, ಹಿಂಗ ಹೋಗೋದದ, ಏನಿದೆ ಅವ್ರ ಸಂಗಟ ಹೇಳ್ರಿ. ಕರೆಕ್ಟ್ ನನ್ ಪಾಠ ಮುಗಿನ ಟಕ್ ಟಕ್ ಕಟ್ ಮಾಡ್ಕೊಂಡು ಓದ್ತಿರಲ್ಲ, ಇವೆಲ್ಲ ಬೇಕಾಗಿಲ್ಲ. ಇವೆಲ್ಲ ಸಿಲ್ಲಿ ಫೂಲಿಶ್ನೆಸ್, ಇವೆಲ್ಲ ನಡೆಯಂಗಿಲ್ಲ. ಇದು ಬೇಕು ಅದು ಬೇಡ, ಅದು ಬೇಕು ಇದು ಬೇಡ. ನಿಮ್ಮ ಸ್ವಾತಂತ್ರ್ಯಕ್ಕೆ ಏನೇನು ಅವಕಾಶ ಇಲ್ಲ. ನಿಮ್ ಮನಸ್ಸಿನ ಕೆಲಸ ಏನೂ ಇಲ್ಲ. ಇಲ್ಲಿ ಸ್ವೇಚ್ಛಾಚಾರಿಗಳಾಗ್ಲಿಕ್ಕೆ ಬಿಡಂಗೇ ಇಲ್ಲ. ನಾವು ಏನ್ ಮಾಡಿದ್ರು ಪ್ರಜ್ಞೆ ಬೆಳೆಸ್ಕೋಬೇಕು. ವಿಚಾರ ಏನದಂದ್ರ ಈ ವಿಚಾರ ಸಾಗರಕ್ಕ ನಮಗ ಫೌಂಡೇಶನ್ ಕೋರ್ಸ್ ಹಂಗೆ ಸಂಘಟ ನಡೆದಿರ್ಬೇಕು ಪಕ್ಕದಲ್ಲಿ. ಈಗ ವಿಚಾರ ಚಂದ್ರೋದಯ ನಾವು ಹೇಳಿವಿ, ಮೊದಲೊಂದು 4 ಸಾರಿ ಹೇಳಿವಿ. ಮತ್ತೆ ಈಗ ನಿಮ್ಮವ್ರೆಲ್ಲರೂ ಕೇಳಿರಿ, ನೀವು ಮೆಲುಕು ಹಾಕಿರಿ, ಎಲ್ಲಾ ಮಾಡಿದ್ಮೇಲೆ ಮತ್ತೆ ವಿಚಾರ ಚಂದ್ರೋದಯ ಅಂದ್ರೆ ಬ್ಯಾಸರ ಮಾಡ್ಕೋತೀರಿ ಅನ್ನೋದ್ರ ಸಲುವಾಗಿ ಏನ್ ಮಾಡಿವಿ, ವಿಚಾರ ಚಂದ್ರೋದಯದ ಮಟ್ಟದ್ದೇ ವಿವೇಕ ಚೂಡಾಮಣಿ ಹೇಳ್ತೇವೆ. ಈ ವಿವೇಕ ಚೂಡಾಮಣಿ ಒಳಗೆ ಹೇಳೋ ವಿಷಯ ಇಲ್ಲಿ ನಾವು ಹೇಳುವ ವಿಷಯ ಒಂದಕ್ಕೊಂದು ಪೂರಕದವ, ವಿರುದ್ಧದವ. ಇಲ್ಲಿ ಹೇಳಿದ್ರೆ ಅಲ್ಲಿ ಹೇಳ್ತಾರೆ, ಅಲ್ಲಿ ಹೇಳಿದ್ರೆ ಅದು ಪ್ರಕ್ರಿಯೆ ಗ್ರಂಥನೇ. ನಾವ್ ಹೇಳಿದ್ದೆ ಅವ್ರು ಹೇಳ್ತಾರೆ, ಅವ್ರು ಹೇಳಿದ್ದೆ ನಮ್ಗೆ ಹೇಳ್ತಾರೆ. ನಾವ್ ಹೇಳಿದ್ದೆ ಅಲ್ಲಿ ಉಪಯೋಗ ಆಗ್ತದೆ, ಅವ್ರು ಹೇಳಿದ್ದೆ ನಮಗ್ ಉಪಯೋಗ ಆಗ್ತದೆ. ದಾರಿ ಒಂದೇ, ಗ್ರಂಥ ಬೇರೆ ಅದ. ಹಿಂಗಾಗಿ ದಯವಿಟ್ಟು ನಿಮ್ಗೆಲ್ಲರಿಗೂ ಕಾಲಿಗೆ ಬಿದ್ದು ಕೇಳ್ತೀವಿ, ಆ ವಿವೇಕ ಚೂಡಾಮಣಿ ಪಾಠವನ್ನ ನೆಗ್ಲೆಕ್ಟ್ ಮಾಡಬೇಕು. ಕುಂತ ಕೇಳಿ, ಅದು ನಿಮ್ಗೆ ಬಹಳ ಉಪಯೋಗ ಆಗ್ತದೆ. ವಿಚಾರ ಸಾಗರಕ್ಕೆ ಮುಂದೆ ಬಹಳ ಉಪಯೋಗ ಆಗ್ತದೆ. ಇನ್ನು ಬಹಳ ದೊಡ್ಡ ಪರ್ವತ ಶಿಖರ ಏರೋರದಿರಿ ನೀವು. ಆಧ್ಯಾತ್ಮಿಕ ಶಿಖರ ಬಹಳ ದೊಡ್ಡದದ. ಅಂತ ದೊಡ್ಡ ಶಿಖರ ಹೆಂಗ್ ಏರ್ತೀವಿ ಅಂತಂದ್ರ, ಸಮರ್ಥ ಸದ್ಗುರು ಸಿಕ್ಕಾಗ ಬೇಕಾದಂತ ಶಿಖರ ಇರ್ಲಿ, ಸರಳವಾಗಿ ಏರ್ತೀವಿ ಅನ್ನೋಂತ ಆತ್ಮವಿಶ್ವಾಸ ಇರ್ಬೇಕು ನಿಮಗೆ. ಅಂತದೊಂದು ಸಮರ್ಥವಾದಂತ ಗ್ರಂಥ, ಸಮರ್ಥವಾದಂತ ನಿಶ್ಚಲ ಇಬ್ರು ಸಿಕ್ಕರ. ಸಿಕ್ಕ ಹೊತ್ನಾಗ ಎಷ್ಟು ಚಂದ ಸರಳವಾಗಿ ನಿಮ್ಮನ್ನ ಮ್ಯಾಲ್ ಕರ್ಕೊಂಡು ಹೋಗ್ತಾರ. ಹೀಗಾಗಿ ವಿವೇಕ ಚೂಡಾಮಣಿ ನೆಗ್ಲೆಕ್ಟ್ ಮಾಡಬೇಡ್ರಿ. ಅದು ನೆಗ್ಲೆಕ್ಟ್ ಮಾಡಿದ್ರೆ ನಿಮ್ಮನ್ನ ನೀವೇ ನೆಗ್ಲೆಕ್ಟ್ ಮಾಡ್ಕೊಂಡಂಗ, ನೀವೇ ಹಾಳಾದಂಗ. ಏನದು ಇನ್ನೊಂದು 10 ನಿಮಿಷ ಹೇಳ್ತಾರ ಅವ್ರು, ಬಹಳ ಹೇಳಲ್ಲ, 10 ನಿಮಿಷ 15 ನಿಮಿಷ ಹೇಳ್ತಾರ. ಅಷ್ಟ್ರಾಗೆ ನಾವ್ ಏನ್ ಹೇಳಿರ್ತೀವಿ ಅದ್ರ ಆಗ್ತದಂತ ತತ್ವ ಹೇಳಿರ್ತಾರ. ಅದ್ರಾಗ ಶಂಕರಾಚಾರ್ಯ ಇರ್ತದ ಅವ್ರು. ಓಕೆ, ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ, ಎಲ್ಲರಿಗೂ ಶರಣು ಶರಣ.